ಸ್ಟಾರ್ಟ್ ಮಾಡಿ ಮೇಡಮ್. ಎಸ್ ಸರ್. ಓಕೆ ಮಾಸ್ಟರ್ಸ್, ಸೊ ಇವತ್ತಿನ ಸೆಷನ್ ಅನ್ನ ಧ್ಯಾನದಿಂದ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ನಿಮ್ಮ ಎರಡು ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ, ಕೈ ಮತ್ತು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ 5 ನಿಮಿಷದ ಕಾಲ ಧ್ಯಾನ ಮಾಡೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಬಿಡಿಸಿಕೊಳ್ಳಿ, ಕಣ್ಣುಗಳನ್ನ ಸ್ಪರ್ಶಿಸಿ. 5 4 3 2 1. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಅದ್ಭುತವಾದಂತಹ ಧ್ಯಾನದೊಂದಿಗೆ ಸೊ ಇಂದಿನ ಸೆಷನ್ ಅನ್ನ ನಾವು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಜೊತೆಯಲ್ಲಿ ಸೊ ದೀಪಾ ಮ್ಯಾಮ್ ಇದ್ದಾರೆ. ಸೊ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಎಲ್ಲರೂ ಕೂಡ ಸೊ ದೀಪಾ ಮ್ಯಾಮ್ ನ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ವೆಲ್ಕಮ್ ಮೇಡಮ್. ಎಸ್, ನಮಸ್ತೆ ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಖುಷಿ ಆಗ್ತಾ ಇದೆ, ಯಾವ್ದೋ ಒಂದು ಹೊಸ ಮನೆಗೆ ಬರ್ತಾ ಇದೀನಿ ನಾನು. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಒಂದು ದೊಡ್ಡ ಆಪರ್ಚುನಿಟಿ ಅನ್ಕೊಬಹುದು. ಎಂತೆಂತ ಒಳ್ಳೊಳ್ಳೆ ಮಾಸ್ಟರ್ಸ್ ಗಳ ಮುಖ ನನಗೆ ಕಾಣಿಸ್ತಾ ಇದೆ, ಅದ್ಭುತ ಅನಿಸ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ, ನನ್ನ ಹೆಸರು ಗೊತ್ತಿದೆ ಅನ್ಕೊಂತೀನಿ, ದೀಪಾ ಅಂತ ಹೇಳಿ. ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತು ಮಾಸ್ಟರ್ಸ್. ನನ್ನ ಧ್ಯಾನದ ಅನುಭವ, ನಾನು ಯಾಕೆ ಧ್ಯಾನಕ್ಕೆ ಬಂದೆ, ನನ್ನ ಪರಿಸ್ಥಿತಿ ಏನಾಗಿತ್ತು. ಎಲ್ಲರಿಗೂ ಧ್ಯಾನಕ್ಕೆ ಬರ್ಬೇಕು ಅಂತಂದ್ರೆ ಏನಾದ್ರೂ ಒಂದಿರುತ್ತೆ,
ವಿಷಯಗಳು. ಅದೇ ರೀತಿ ನನ್ನಲ್ಲೂ ಕೂಡ 2022ರಲ್ಲಿ ನಾನು ಧ್ಯಾನಕ್ಕೆ ಬಂದಿದ್ದು. ಅದಕ್ಕೆ ಮುಂಚೆ 3 ವರ್ಷ ನನ್ನ ಕುಟುಂಬ, ನಾನು, ನನ್ನ ಗಂಡ, ನನ್ನ ಮಕ್ಕಳು ಇಬ್ರು, ಅಚ್ಚುಕಟ್ಟಾದ ಕುಟುಂಬ, ಸುಂದರವಾದ ಕುಟುಂಬ, ಯಾವುದೇ ಸಮಸ್ಯೆ ಕೂಡ ಇರ್ಲಿಲ್ಲ. ನನ್ನ ದೊಡ್ಡ ಮಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಚಿಕ್ಕದ್ರಿಂದನೂ ಕೂಡ. 95%. ನಾನ್ ಧ್ಯಾನಕ್ಕೆ ಯಾಕೆ ಬರ್ಬೇಕಂತ ಕಾರಣ ನನ್ನ ದೊಡ್ಡ ಮಗನ ಕಾರಣದಿಂದಲೇ ನಾನು ಧ್ಯಾನಕ್ಕೆ ಬಂದಿರೋದು ಮಾಸ್ಟರ್ಸ್. ಏನು ಆ ಕಾರಣ ಅಂತ ಹೇಳಿದ್ರೆ, ಅಷ್ಟು ಚೆನ್ನಾಗಿದ್ದ ಕುಟುಂಬದಲ್ಲಿ ಸಡನ್ ಆಗಿ ಕೊರೋನಾ ಟೈಮ್ ಅಂತ ಬರುತ್ತೆ ನೋಡಿ. ಆ ಟೈಮಲ್ಲಿ ನನ್ನ ಮಗನ ಎಜುಕೇಶನ್ ನಲ್ಲಿ ಬಹಳನೇ ವ್ಯತ್ಯಾಸ ಶುರುವಾಯ್ತು ಮಾಸ್ಟರ್ಸ್. ಅವನ ವಿದ್ಯಾಭ್ಯಾಸ ಯಾವ ಮಟ್ಟದಲ್ಲಿ ಅಂದ್ರೆ, ಪ್ರತಿಯೊಂದು ಕ್ಲಾಸ್ಗಳಲ್ಲೂ ಕೂಡ 95% ತಗೊಳ್ತಿದ್ದ ನನ್ ಮಗ ಸಡನ್ ಆಗಿ 10% ಇಳಿಲಿಕ್ಕೆ ಶುರು ಮಾಡ್ದ. ನಾನ್ ಅನ್ಕೊಂಡೆ ಕ್ಲಾಸಸ್ಗಳಿಲ್ಲ, ಟೀಚರ್ಸ್ಗಳಿಲ್ಲ, ಟ್ಯೂಷನ್ಸ್ ಇಲ್ಲ, ಆನ್ಲೈನ್ ಅಲ್ಲಿ ಕ್ಲಾಸ್ ನಡೀತಾ ಇದೆ, ಹಾಗಾಗಿ ಅವನಿಗೆ ಕಷ್ಟ ಆಗ್ತಾ ಇದೆ, ಸರಿ ಹೋಗ್ತಾನೆ, ನಾ ಸ್ವಲ್ಪ ಒಂಚೂರು ನಾವೇ ಏನಾದ್ರೂ ಗೈಡ್ ಮಾಡೋಣ, ಸರಿ ಮಾಡೋಣ, ಈ ತರ ಇತ್ತು, ಬಿಟ್ಟಿದ್ದೆ. ಆದ್ರೆ ಅವಂದು ಪ್ರಾಬ್ಲಮ್ ಯಾವಾಗಿಂದ ಶುರುವಾಗಿದೆ ಅಂತ ಹೇಳಿದ್ರೆ, ಹೈಸ್ಕೂಲ್ ಬಂದಾಗ ಮಕ್ಕಳಲ್ಲಿ ಒಂಚೂರು ಹಾರ್ಮೋನ್ ಚೇಂಜಸ್ ಅಂತ ಆಗತ್ತಲ್ಲ, ಅವಾಗಿಂದಾನೇ ಸ್ಟಡೀಸ್ ಬಗ್ಗೆ ಸ್ವಲ್ಪ ಡಿಆಕ್ಟಿವೇಶನ್ ಆಗಿದ್ದಾನೆ. ಆದ್ರೆ ಅವನು ಸ್ಕೋರ್ ಅಲ್ಲಿ ಚೆನ್ನಾಗೇ ಬರ್ತಾ ಇತ್ತು. ಯಾವಾಗ ಈ ಕೊರೋನಾ ಅಂತ ಬಂತು, ಸಡನ್ ಆಗಿ ನಾವು ಮೊಬೈಲ್ ಕೊಡ್ಲೇಬೇಕಾಯ್ತು, ವಿಧಿ ಇಲ್ಲ. ಅಲ್ಲಿವರೆಗೂ ಮೊಬೈಲ್ ಅನ್ನೋದನ್ನ ಮಕ್ಕಳಿಗೆ ನಾವು ಕೊಟ್ಟಿರ್ಲಿಲ್ಲ. ಅನಿವಾರ್ಯ ಕಾರಣದಿಂದ ಮೊಬೈಲ್ ನ ಕೊಟ್ವಿ. ಆ ಮೊಬೈಲ್ ಕೊಟ್ಟಾಗ ಅವನು ಅದನ್ನ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಸ್ಟಡೀಸ್ಗೆ ಅಂತ ಬಳಸಿಲ್ಲ, ಗೇಮ್ಸ್ ಮತ್ತೆ ಇನ್ನ ಏನೇನೋ ಇದೆ ಮೊಬೈಲ್ ನಲ್ಲಿ, ಬೇಕಾದದ್ದು ಇದೆ, ಬೇಡವಾದದ್ದು ಇದೆ, ಹಲವಾರು. ಅದ್ರಲ್ಲೂ ಇಂಥ ವಯಸ್ಸಿನ ಮಕ್ಕಳನ್ನ ಕೆಡಿಸುವಂತ ಎಷ್ಟೋ ವಿಚಾರಗಳು ಆ ಮೊಬೈಲ್ ನಲ್ಲಿ ಅಡಗಿದೆ. ಆ ಒಂದು ಲೋಕಕ್ಕೆ ಅವನು ಹೋಗಿದ್ದ ಮಾಸ್ಟರ್ಸ್. ಅವನ ಸ್ಕೋರ್ ಯಾವ ರೀತಿ ಮಂತ್ಲಿ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿದ್ರೆ, 10th ಸ್ಟ್ಯಾಂಡರ್ಡ್ ಇದ್ದ ಅವನು, 9th ಆನ್ಯುವಲ್ ಎಕ್ಸಾಮ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಕೊರೋನಾ ಬಂದಿದ್ದು. ಕೊರೋನಾ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟ್ 10th ಹೋಗುವಂತ ಟೈಮ್ ಬೇರೆ. ಫುಲ್ ನಾನ್ ಕೇಳ್ತಾ ಇದೀನಿ, ಏನಕ್ಕೆ ಈ ತರ ಆಗ್ತಾ ಇದೆ, ನಿಂದು ಸ್ಕೋರ್ಸ್ ಎಲ್ಲ ತುಂಬಾನೇ ಕಮ್ಮಿ ಆಗ್ತಾ ಇದೆ, ಕಷ್ಟ ಆಗತ್ತೆ, ನೆಕ್ಸ್ಟ್ ನೀನು ಡಾಕ್ಟರ್ ಮಾಡ್ಬೇಕು ಅಂತ ಇದ್ಯಾ, ಸೈನ್ಸ್ ತಗೊಳ್ಬೇಕಾಗತ್ತೆ, ಈಗ್ಲೇ ಈ ತರ ಆಗ್ತಾ ಇದೆ, ಸ್ವಲ್ಪ ಫೋಕಸ್ ಮಾಡು. ಯಾವಾಗ್ಲೂನು ಅವನು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮುಂದೆ ಬುಕ್ಸ್ ಗಳಿರೋದು, ಪೇಪರ್ಸ್, ಕ್ವಶನ್ ಪೇಪರ್ಸ್ ಎಲ್ಲ ಇರೋದು. ನಾವ್ ಅನ್ಕೊಳ್ತೀವಿ ಅವ್ನು ಓದ್ತಿದ್ದಾನೆ, ಯಾಕಂದ್ರೆ ನನ್ ಕಾನ್ಫಿಡೆನ್ಸ್ ಆ ಮಟ್ಟದಲ್ಲಿ ಇತ್ತು. 95 ಸ್ಕೋರ್ ತೆಗಿಯುವಂತ ಮಗ ಓದ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್. ನೋಡ್ತಾ ಇದ್ದೆ, ಯಾವಾಗ್ಲೂ ನನ್ ಮಕ್ಳ ಬಗ್ಗೆ ಗಮನಿಸೋದು ಜಾಸ್ತಿನೇ. ನೋಡ್ತಾ ಇದ್ದೆ, ಓದ್ತಾ ಇದ್ದಾನೆ. ಬಟ್ ನಾನ್ ಯಾವಾಗ ಅವ್ನ್ ಲ್ಯಾಪ್ಟಾಪ್ ಮುಂದೆ ಹೋಗ್ತೀನಿ, ಅಷ್ಟು ಬೇಗ ಈ ಮಕ್ಳು ಎಷ್ಟು ಸ್ಮಾರ್ಟ್ ಅಂದ್ರೆ ಚೇಂಜ್ ಮಾಡ್ಬಿಡೋರು ಸ್ಕ್ರೀನ್ ನ. ಯಾವಾಗ ನೋಡಿದ್ರು ಬರೀ ಎಜುಕೇಶನ್ ಪೇಪರ್ಸ್, ಕ್ವಶನ್ ಪೇಪರ್ಸ್ ಈ ತರನೇ ಇರೋದು. ಆದ್ರೆ ಸ್ಕೋರ್ಗಳು ಚೆನ್ನಾಗ್ ಬರ್ತಾ ಇಲ್ಲ. ಏನ್ ಹಿಂಗ ಆಗ್ತಾ ಇದೆ ಇವ್ನಿಗೆ, ಏನ್ ಆಗ್ತಾ ಇದೆ? ಒಂದ್ ತಿಂಗಳು 2 ತಿಂಗಳು ಇದೇ ತರ ನೋಡಿದ್ವಿ. ನೆಕ್ಸ್ಟ್ ಏನಾಯ್ತು, ತುಂಬಾ ಲೋ ಸ್ಕೋರ್ ಶುರು ಆಯ್ತು. 95 ಇಂದ 70 ಬಂತು. 70 ಬಂತು. ಸ್ಕೂಲ್ಗಳಿಂದ ಕಂಪ್ಲೇಂಟ್ಸ್ ಬಂತು, ಟೀಚರ್ಸ್ ಗಳು ಫೋನ್ ಮಾಡಿ ಹೇಳ್ತಾ ಇದ್ರು, ಎಲ್ಲಾ ಸ್ಕೋರ್ ಕಮ್ಮಿ ಆಗ್ತಾ ಇದೆ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಾವ್ ಏನ್ ಕಾರಣ ಕೊಡ್ಲಿಕ್ಕಾಗತ್ತೆ, ನಂಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಒಂದಿನ ನನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಮತ್ತೆ ಈಚೆ ಎಲ್ಲೂ ಹೋಗೋಂಗಿಲ್ಲ, ಮನೇಲಿ ಬಂದಿ ಆಗಿದೀವಿ, ಕೊರೋನಾ ಟೈಮು, ಮಕ್ಳನ್ನ ವಾಕಕ್ ಕಳ್ಸಕ್ ಆಗ್ತಾ ಇಲ್ಲ. ಅವನು ಕೂತಲ್ಲೇ ಓದ್ತಾ ಇದೀನಿ ಅಂತ ಕೂತಿದ್ದಾನೆ. ಅವನು ಹೆಂಗೆ ತೂಕ ಜಾಸ್ತಿ ಆಗಿತ್ತು ಅಂದ್ರೆ 99 ಕಿಲೋ, ಇನ್ನೇನ್ 100 kg ಆಗಿದ್ದ. ಏನ್ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಬೆಸಿಟಿ ತರ, ಲೇಜಿ, ಥೈರಾಯ್ಡ್ ಕಾಣಿಸ್ಕೊಳ್ತಾ ಇದೆ, BP ಕಾಣಿಸ್ಕೊಳ್ತಾ ಇದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರ ಪಪ್ಪ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಷ್ಟು ವರ್ಷಗಳಿಂದ ಚೆನ್ನಾಗಿದ್ದು ನನ್ನ ಕುಟುಂಬ, ಅವನ ಒಂದು ಎಜುಕೇಶನ್ ಡ್ರಾಬ್ಯಾಕ್ ಇಂದ ಗಲಾಟಿ ಮನೇಲಿ ಶುರು ಆಯ್ತು. ಮಗು ಸರಿಯಾಗಿ ಹೋಗ್ತಾ ಇಲ್ಲ, ನೀನ್ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಈ ರೀತಿ ಅವನ ಕೋಪವನ್ನ ನನ್ನ ಮೇಲೆ ತೋರಿಸ್ತಾ ಇದ್ರು ನಮ್ಮ ಮನೆಯವರು. ಮಗನ್ ನೀನ್ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಹೇಳ್ಕೊಡ್ತಾ ಇಲ್ಲ, ಅವನ್ದು ಎಲ್ಲ ಸ್ಕೋರ್ ಕಮ್ಮಿ ಆಗ್ತಾ ಇದೆ, ಅವನ್ ಹೆಲ್ತ್. ನನ್ನ ಹಸ್ಬೆಂಡ್ ಡಾಕ್ಟ್ರು, ನಾನು ಇನ್ನೊಬ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಆದ್ರೆ ನನ್ನ ಮಗನಲ್ಲಿ
ಥೈರಾಯ್ಡ್ ಕಾಣಿಸ್ಕೊಳ್ತಾ ಇದೆ, BP ಕಾಣಿಸ್ಕೊಳ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಿಗೆ. ಮತ್ತೆ ಒಬೆಸಿಟಿ ಇದೆ, ಲೇಸಿನೆಸ್ ಇದೆ. ಏನ್ ಓದಿದ್ರು ಅವನ್ಗೆ ಒಂದು 6 ಮಂತ್ಸ್ ಅಲ್ಲಿ ಹೇಳಿರೋದನ್ನ ಇನ್ನ 6 ಮಂತ್ಸ್ ಕೇಳಿದ್ರೆ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಿದ್ದ. ಅಷ್ಟು ಶಾರ್ಪ್ ಇದ್ದು ಮಗ. ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ತರಗತಿಯಲ್ಲೂ ಸ್ಟಾರು, ಅವಾರ್ಡು ಈ ತರನೇ ತಗೊಳ್ತಿದ್ದದ್ ಮಗ. ಪ್ರತಿಯೊಂದು ಮೀಟಿಂಗ್ ಅಲ್ಲೂ ನಾನೇ ಫಸ್ಟ್ ಅಟೆಂಡ್ ಮಾಡ್ತಾ ಇದ್ದೆ. ತುಂಬಾ ಪ್ರೌಡ್ ನನ್ಗೆ ನನ್ ಮಗನ್ ಕಂಡ್ರೆ. ಅಷ್ಟು ಹಸು ತರ ಇದ್ದ, ಎಲ್ಲಾ ಮಾತು ಕೇಳ್ತಾ ಇದ್ದ, ಇನ್ನೋಸೆಂಟ್ ಬೇರೆ, ಅಷ್ಟು ಅದ್ಭುತವಾಗಿ ಓದ್ತಾ ಇದ್ದ. ಎಲ್ಲಾ ಪೇರೆಂಟ್ಸ್ ನನ್ ಫೋನ್ ನಂಬರ್ ತಗೊಳ್ತಾ ಇದ್ರು. ಈ ರೀತಿ ಇದ್ದದ್ದು ಸಡನ್ ಆಗಿ ಅವನ್ದು ನೋಟ್ಸ್ ಗಳಾಗ್ಲಿ ಇನ್ಕಂಪ್ಲೀಟು, ಆಮೇಲೆ ಸ್ಕೋರು ಲೆಸ್ಸು. ಮೀಟಿಂಗ್ ಹೋಗ್ಬೇಕು ಅಂದ್ರೆ ಎಲ್ಲಾರು ಹೋದ್ಮೇಲೆ ಲಾಸ್ಟ್ ಅಲ್ಲಿ ಹೋಗ್ತಾ ಇದೆ, ಆ ತರ ಆಗೋಯ್ತು. ಅಷ್ಟು ಲೋ ಸ್ಕೋರು. ಒಂದೊಂದ್ ಸಬ್ಜೆಕ್ಟ್ ಅಲ್ಲಿ ಉಳಿಸ್ಕೊಂಡಿರೋದು ಉಂಟು. ಟೆಸ್ಟ್ ಗಳಲ್ಲಿ ಫೇಲ್ ಬೇರೆ ಕಾಣಿಸ್ತಾ, ಈ ತರ ಶುರು ಆಗೋಗಿತ್ತು. ನಾಚಿಕೆ ಆಗೋದು. ಅಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದು ನೋಟಿಸ್ ಬೋರ್ಡ್ ಅಲ್ಲಿ ನನ್ ಮಗನ್ ಫೋಟೋ ಕಾಣಿಸ್ತಾ ಇದ್ದದ್ದು ಹುಡ್ಗನ್ಗೆ ಸಡನ್ ಆಗಿ ಟೀಚರ್ಸ್ ಕರ್ದಿ ನೋಟ್ಸ್ ತೋರಿಸಿ ಇನ್ಕಂಪ್ಲೀಟ್ ಇದೆ, ಸರಿಯಾಗಿ ಓದ್ತಾ ಇಲ್ಲ ಅಂದಾಗ ಬಹಳ ಬೇಜಾರಾಯ್ತು. ನಾನೇನ್ ಮಾಡ್ದೆ, ಏನ್ ಮಾಡೋದು ಅಂತ ತೋಚದೆ ಸ್ಕೂಲ್ನೇ ಚೇಂಜ್ ಮಾಡ್ದೆ. ಸಾಮಾನ್ಯವಾಗಿ ಪೇರೆಂಟ್ಸ್ ಅದೇ ಅನ್ಸೋದು, ಆ ಸ್ಕೂಲಲ್ಲಿ ಟೀಚರ್ಸ್ ಚೆನ್ನಾಗ್ ಮಾಡ್ತಾ ಇಲ್ಲ ಅನ್ಸುತ್ತೆ, ನನ್ ಮಗ ಚೆನ್ನಾಗ್ ಓದ್ತಾ ಇದ್ದ ಅಂತ ಸ್ಕೂಲ್ ಚೇಂಜ್ ಮಾಡ್ದೆ. ಸ್ಕೂಲ್ ಚೇಂಜ್ ಮಾಡಿದ್ರೆ ಪುನಃ ಅದೇ ಸ್ಕೂಲಲ್ಲಿ ಅದೇ ಪ್ರಾಬ್ಲಮ್. ಮಕ್ಕಳು ಏನ್ ತಪ್ಪು ಮಾಡ್ತಿದ್ದಾರೆ, ಬೇರೆ ಮಕ್ಳಿಗೆ ಸ್ಕೋರ್ ಬರ್ತಾ ಇದೆ, ನನ್ನ ಮಗನ್ ಸ್ಕೋರ್ ಬರ್ತಾ ಇಲ್ಲ ಅಂದ್ರೆ ನಾವು ಟೀಚರ್ಸ್ ನ ಬ್ಲೇಮ್ ಮಾಡ್ತೀವಿ, ಸರಿಯಾಗಿ ಪಾಠ ನಡೀತಾ ಇಲ್ಲ ಈ ಸ್ಕೂಲಲ್ಲಿ ಅಂತ. ಆದ್ರೆ ನಾವು ಚೆಕ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮಗನಲ್ಲಿ ಏನ್ ತಪ್ಪಿದೆ, ಫಸ್ಟ್ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ನಂಗೆ ಈ ಧ್ಯಾನಕ್ ಬಂದ್ಮೇಲೆ ಗೊತ್ತಾಗಿದ್ದು. ನೆಕ್ಸ್ಟ್ ಅವನ್ನ ಹಂಗೆ ಆ ಸ್ಕೂಲಲ್ಲೂ ಬಿಡಿಸ್ಲಿಕ್ ಹೋದಾಗ ಟೀಚರ್ಸ್ ಹಾಗೆ ಅಂದ್ರು, ಇನ್ನೇನು ಹಣ್ಣು ಕಿತ್ಕೊಳ್ಳೋ ಅಂತ ಟೈಮು, ಮರ ಹತ್ಸಿದೀರಾ, ಈ ಟೈಮಲ್ಲಿ ಬಿಡಿಸ್ಬಿಡ್ತೀರಾ ಮ್ಯಾಮ್, ಯೋಚನೆ ಮಾಡಿ ಅಂತ. ಇನ್ನೊಂದ್ ಸರ್ ಹೇಳ್ತಾರೆ, ಇಂಥ ಮಕ್ಳನ್ನ ಓದ್ಸೋ ಬದ್ಲು ಬೇರೆ ಬಡವ್ರ ಮಕ್ಳಿಗೆ ನೀವು ದುಡ್ಡು ಕೊಟ್ಟು ಓದ್ಸಿಮಾ, ಏನಕ್ ಖರ್ಚು ಮಾಡ್ತೀರಾ, ಇಷ್ಟೊಂದು ಲೋ ಸ್ಕೋರ್ ತಗೋತಿದಾನೆ ಅಂತ. ಈ ತರ ಅವಮಾನಗಳು ಕೇಳಿಸ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತ ಇದ್ದೆ ನಾನು. ಅಷ್ಟು ಚೆನ್ನಾಗಿದ್ದ ನನ್ನ ಕುಟುಂಬದಲ್ಲಿ ಏನ್ ಇಷ್ಟೊಂದು ಕೋಲಾಹಲ ಒಂದೇ ಸಮ, ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಒಳಗಡೆನೆ ನನ್ಗೆ ಎಷ್ಟೊಂದು ಪ್ರಶ್ನೆಗಳು, ಹೇಳ್ಕೊಳಕ್ ಆಗಲ್ಲ. ಗಂಡ ಅದ್ರ ಬಗ್ಗೆನೆ ಜಗಳ ಆಡ್ತಿದಾರೆ ಮನೇಲಿ, ಪ್ರತಿದಿನ ನಡೀತಾ ಇತ್ತು. ಒಂದ್ ಚೂರ್ ಸ್ಕೋರ್ ಕಮ್ಮಿ ಆದ್ರೆ ಜಗಳ ಶುರು ಆಗ್ತಾ ಇತ್ತು. ಅವ್ನ್ದ್ ಏನಾದ್ರೂ ಬ್ಯಾಡ್ ಮಾರ್ಕ್ಸ್ ಸ್ಕೂಲಿಂದ ಕೇಳ್ಸಿದ್ರೆ ಗಲಾಟೆ ಶುರು ಆಗ್ತಾ ಇತ್ತು. ಹೇಳ್ಕೊಳಕ್ ಆಗ್ತಿಲ್ಲ, ನೆಕ್ಸ್ಟ್ ಇನ್ನೊಂದ್ ಶಾಲೆಯಲ್ಲಿ ಹೇಳಿದ್ರು, ಪ್ರಿನ್ಸಿಪಾಲ್ ಮೇಡಮ್ ಕರೆದ್ರು, ಅವರು ಕೂಡ ಹಾಗೆ ಹೇಳಿದ್ರು, ನಿಮ್ಮಮ್ಮ ನಿನಗೆ ದಿನ 3 ಹೊತ್ತು ಊಟ ಹಾಕ್ತಾರಲ್ಲಪ್ಪ, ನೀನೇನ್ ಕೊಡ್ತಾ ಇದ್ಯಾ ಅವರಿಗೆ ಅಂತ. ಎಲ್ಲದಕ್ಕೂ ತಲೆ ಬಗ್ಗಿಸ್ಕೊಂಡ್ ನಿಂತ್ಕೊಳ್ತಾ ಇದ್ದ. ನನಗೆ ನನ್ನ ಮಕ್ಕಳಿಗೆ ಯಾರಾದ್ರೂ ಬೈದ್ರೆ ಏನಾದ್ರೂ ಅಂದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಎಂತ ಒಳ್ಳೊಳ್ಳೆ ಅವಾರ್ಡ್ಸ್ ಗಳನ್ನ ತಗೊಂಡದ್ ಮಗು ತಲೆ ಬಗ್ಗಿಸ್ಕೊಂಡ್ ನಿಂತಿದ್ಯಲ್ಲ ಅಂತ ನಾನು ನನ್ನ ಹಸ್ಬೆಂಡ್ ಗೊಳೋ ಅಂತ ಅಲ್ಲೇ ಅಳ್ತಾ ಇದ್ವಿ. ಹೇಳ್ಕೊಳಕ್ಕೂ ಆಗಲ್ಲ, ದುಃಖ ಹಂಗೆ ಒಳಗಡೆನೆ ತುಂಬ್ಕೊಂಡ್ಬಿಡ್ತಾ ಇತ್ತು. ನೆಕ್ಸ್ಟ್ ಏನಾಯ್ತು, ಒಂದಿನ ಏನ್ ಇದನ್ನ ನಾನ್ ಕಂಡಿಡಿಬೇಕು, ನನ್ ಮಗನಲ್ಲಿ ಏನ್ ಈ ತರ ಆಗ್ತಾ ಇದೆ ಅಂತ ಒಂದ್ಸಲಿ ನಾನೇನ್ ಮಾಡ್ದೆ, ಅಡಿಗೆ ಮನೇಲೆ ನಿಂತ್ಕೊಂಡು ಅವ್ನು ಓದಕ್ಕೆ ಅಂತ ಕೂತ್ಕೊಂಡಾಗ ಬುಕ್ಸ್ ಎಲ್ಲ ಓಪನ್ ಆಯ್ತು, ಎಲ್ಲ ಆಯ್ತು. ನಾನೇನ್ ಮಾಡ್ದೆ, ಅವ್ನ್ ಕನ್ನಡಕ ನೋಡ್ದೆ. ಕನ್ನಡಕದಲ್ಲಿ ನನಗೆ ಕಾಣಿಸಿದ್ದು ಅವನು ಓದ್ತಾ ಇಲ್ಲ, ಗೇಮ್ಸ್ ಆಡ್ತಿದ್ದಾನೆ, ಚಾಟಿಂಗ್ ಮಾಡ್ತಿದ್ದಾನೆ, ಮತ್ತೆ ಬೇಡ್ದಿರೋದ್ನೆಲ್ಲ ನೋಡ್ತಾ ಇದ್ದಾನೆ ಅಂತ. ನನ್ ಮಗ ತುಂಬಾ ದೂರ ಹೋಗ್ಬಿಟ್ಟಿದ್ದ. ಅವನಿಗೆ ಕಾಲೇಜ್ ಸ್ಕೂಲ್ದು ಯಾವ ಕಾನ್ಸೆಪ್ಟು ಅರ್ಥ ಆಗ್ತಿರ್ಲಿಲ್ಲ. ಫುಲ್ 0 ತಗೊಳ್ಳೋಷ್ಟು ಆಗ್ಬಿಟ್ಟಿದ್ದ. ಲೆಸ್ ಮಾರ್ಕ್ಸ್ ತಗೊಳ್ಳೋಷ್ಟು. 95 ಇಂದ ಅವನದು ಸ್ಕೋರು 60 ಬಂದು ಜಸ್ಟ್ ಎಕ್ಸಾಮ್ ನಡೀಲಿಲ್ಲ 10th ಅಲ್ಲಿ. ಅವನ ಅದೃಷ್ಟನೋ ಅಥವಾ ನಮ್ ದುರಾದೃಷ್ಟನೋ ಗೊತ್ತಿಲ್ಲ, ಬಟ್ 10th ಆಗೋಯ್ತು. ನನಗೆ ಅವನ್ದು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ತುಂಬಾ ಗೈಡ್ ಮಾಡ್ದೆ. ಅಷ್ಟ್ರೊಳಗಾಗ್ಲೇ ಅವನು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ ಅಂದ್ರೆ ಅದರಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ. ನಾವ್ ಅವಾಗೆಲ್ಲ ತುಂಬಾ ಬೈದಿದ್ದುಂಟು, ಹೊಡೆದಿದ್ದುಂಟು. ನಾನು ಇನ್ನ ಧ್ಯಾನಕ್ ಬಂದಿರ್ಲಿಲ್ಲ ಅವಾಗ. ಮಾಮೂಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಕ್ಕಳಿಗೆ, ಒಂಥರ ಏನೋ ಶಾಕಿಂಗ್ ಅದೆಲ್ಲ. ಬೈದಿದ್ದಾಯ್ತು, ಹೊಡೆದಿದ್ದಾಯ್ತು, ಕ್ಷಣಕ್ಕೂ ಅವನ್ನ ಬೇರೆಯವ್ರನ್ನ ಕಂಪೇರ್ ಮಾಡಿ ನಿಂದಿಸಿದ್ದು ಆಗಿತ್ತು. ತುಂಬಾ ಬೈದಿದೀವಿ, ನಾನು ಹೇಳ್ಕೊಂತೀನಿ, ನಿಜ ಹೇಳ್ಬೇಕು. ಪ್ರತಿಯೊಂದು ಪೇರೆಂಟ್ಸ್ಗೂ ಕೂಡ ಅರ್ಥ ಆಗ್ಬೇಕು, ಅವ್ರ ಮಕ್ಕಳಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದನ್ನ ತಿಳ್ಕೊಳ್ದೆ ಹೆಂಗ್ ಆಡ್ತಿರ್ತೀವಿ ಅನ್ನೋದು. ತುಂಬಾ ಅಂದಿದೀನಿ, ನನ್ನ ಹಸ್ಬೆಂಡು ಅಂದಿದ್ದಾರೆ, ನಾನು ಬೈದಿದೀನಿ ನನ್ ಮಗನ್ಗೆ. ನಾನು ಹೊಡಿತಾ ಇರ್ಲಿಲ್ಲ, ಜಸ್ಟ್ ಬಾಯಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ನಮ್ ಮನೆಯವ್ರಿಗೆ ಒಂದ್ ಕೈ ಹೊಡ್ದೇ ಬಿಡ್ತಾ ಇದ್ರು. ಯಾಕಂದ್ರೆ ಅವನು ಅಷ್ಟು
ಆ ಬ್ಯಾಡ್ ಹ್ಯಾಬಿಟ್ಸ್ ನ ಕಲ್ತ್ಕೊಂಡ. ನೆಕ್ಸ್ಟ್ ಕಾಲೇಜಿಗೆ ಸೇರ್ಸಿದ್ವಿ. ಫಸ್ಟ್ PUC ನಲ್ಲಿ ಹೇಗೋ ಪರವಾಗಿಲ್ಲ ತೆಗ್ದ ಸ್ಕೋರು. ಮತ್ತೆ ಸೆಕೆಂಡ್ PUC ಮತ್ತೆ ಅವನ್ದೆಲ್ಲಾ ಸ್ಕೋರು ಲೆಸ್ ಆಯ್ತು. ಆ ಗೈಡ್ ಮಾಡಿದ್ದು ಸ್ವಲ್ಪ ದಿನದ ತನಕ ಮಾತ್ರ ಅವನು ಅದನ್ನ ಅಳವಡಿಸ್ಕೊಳ್ತಿದ್ದ, ಏನೋ ಒಂದು ಶ್ರಮ ಹಾಕಿ ಓದ್ತಿದ್ದ, ಒಂದು ಸ್ಕೋರ್ ತಗೊಳ್ತಿದ್ದ. ನೆಕ್ಸ್ಟ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಎಲ್ಲಾ ಟೀಚರ್ಸ್ ಮತ್ತೆ ಪ್ರಿನ್ಸಿಪಲ್ ನನ್ನ ಹಸ್ಬೆಂಡ್ ನ ಕರ್ದಿ ಹೇಳಿದ್ರು, ನಿಮ್ ಮಗ 39% ತಗೊಂಡಿದ್ದಾನೆ. ನೀವ್ ಏನು IIT ನೀಟ್ ಮತ್ತೆ JEE ಅಂತ ಕೊಡ್ಸಿದೀರಾ, ಅದನ್ನೆಲ್ಲ ಮರ್ತ್ ಬಿಡಿ. ಜಸ್ಟ್ ಫೋಕಸ್ PUC ಫೋಕಸ್ ಮಾಡಿ. PUC ಪಾಸ್ ಆಗ್ತಾನೋ ಇಲ್ವೋ ನೋಡ್ಕೊಳ್ಳಿ. ಹೆಂಗ ಆಗಿರ್ಬೇಕು ನನ್ಗೆ, ನನ್ನ ಹಸ್ಬೆಂಡ್ಗೆ. ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾರೆ, ಅಸೋಸಿಯೇಟ್ ಪ್ರೊಫೆಸರ್ ನನ್ನ ಹಸ್ಬೆಂಡು. ನನ್ನ ಮಗನಲ್ಲಿ ವಿದ್ಯಾಭ್ಯಾಸ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಎಷ್ಟೊಂದು ಕನ್ಸುಗಳು. ಊರೆಲ್ಲ ಬಿಟ್ಟು, ಅತ್ತೆ ಮಾವ ಬಿಟ್ಟು, ಮಕ್ಕಳು ಓದ್ಲಿ ಅಂತ ಬೆಂಗಳೂರಿಗೆ ಸೇರ್ಕೊಂಡಿದೀವಿ. ಇವನ್ ನೋಡಿದ್ರೆ ಡೈವರ್ಷನ್ನು. ಅವನಲ್ಲಿ ಏನಾಗ್ತಾ ಇದೆ ನನಗ್ ಗೊತ್ತಾಗ್ತಾ ಇಲ್ಲ. ಬಟ್ ಸಾಧು ಮಗು, ಹಸುತರ ಸ್ವಭಾವ. ಆದ್ರೆ ಅವನು, ನಾನ್ ಏನಂತ ಅಂದಿದೀನಿ ಅಂದ್ರೆ ಅವನಿಗೆ ಗೋಮುಖ ವ್ಯಾಘ್ರ ಅಂತಾನು ಅಂದಿದೀನಿ. ಅಷ್ಟು ಸಿಟ್ಟು ಬಂದ್ಬಿಡ್ತಾ ಇತ್ತು. ಏನಕ್ಕೆ ಹಿಂಗ ಆಗ್ತಾ ಇದ್ದಾನೆ ಇವನು ಅಂತ, ಯಾಕೆ ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಬಂದಿದೆ ಅಂತ. ಆಮೇಲೆ ಅಲ್ಲಿ ಟೀಚರ್ಸ್ ಹೇಳಿದ್ರು, ನಾನು ಟೀಚರ್ಸ್ ನ ಕೇಳ್ದೆ ಕೂಡ. ಮ್ಯಾಮ್, ನನ್ನ ಹತ್ರ ಅವ್ನೇನು ಹಂಚ್ಕೊಳ್ತಾ ಇಲ್ಲ. ಅವ್ನ್ ಮುಂದೆ ಏನ್ ಆಗ್ತೀನಿ ಅನ್ನೋದು ಅವನಿಗೆ ಪ್ರಜ್ಞೆ ಇಲ್ಲ. ಮೆಡಿಸನ್ ಓದ್ತೀಯ ಅಂದ್ರೆ ಹ್ಞೂ ಅಂತ ಹೇಳಿದ್ದ, ಅದಕ್ಕೆ ಸೇರ್ಸಿದೀವಿ ಸೈನ್ಸ್ PCSB. ಆದ್ರೆ ಈಗ ನೀನ್ ಏನಾಗ್ತೀಯ ಅಂದ್ರೆ ಪಾಸ್ ಆಗ್ಲಿ ಅಂತ ಹೇಳ್ತಾನೆ. ಆ ಮಟ್ಟಕ್ಕೆ ಬಂದಿದ್ದಾನೆ. ನನಗೆ ಅವ್ನಿಗೆ ಏನ್ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಅವನ್ನ ಕೂರ್ಸ್ಕೊಂಡು ಕೇಳಿ ನೀವೊಂದ್ಸಲಿ. ಹತ್ಕೊಂಡ್ ಕೇಳ್ಕೊಂಡೆ ಟೀಚರ್ನ. ಟೀಚರು ಅವನ್ನ ಒಂದು ರೂಮ್ಗೆ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿದ್ರೆ ಅವ್ನ್ ಹೇಳ್ತಾ ಇದ್ದಾನೆ, ನನ್ಗೆ ಓದಕ್ಕೆ ಇಷ್ಟ, ಆದ್ರೆ ನಂಗೇನು ಅರ್ಥ ಆಗ್ತಾ ಇಲ್ಲ. ಆತರ ಆಗ್ತಾ ಇದೆ, ಎಲ್ಲ ಮರ್ತೋಗ್ತಾ ಇದೆ. ಯಾಕೆ ಅಂದ್ರೆ ಒಂದು ಈ ತರ ಹ್ಯಾಬಿಟ್ಸ್ ಇರೋದ್ರಿಂದ ಅವನ್ನ ಓದ್ಲಿಕ್ ಬಿಡ್ತಾ ಇಲ್ಲ ಹ್ಯಾಬಿಟ್ಸ್. ಹಾಗಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಕರ್ಕೊಂಡ್ ಬಂದ್ವಿ. ಆ ದಿನ ನನಗೆ ಹೆಂಗಿತ್ತು ಅಂದ್ರೆ, ಹೋಯ್ತು ನನ್ಗೆ ಪ್ರಪಂಚದಲ್ಲಿ ಇನ್ನೇನು ಇಲ್ಲ, ನನ್ ಲೈಫ್ ಮುಗೀತು. ನನ್ ಮಗ ನನ್ನ ಕೈ ಕೊಟ್ಟ, ಅವನು ಓದಲ್ಲ ಇನ್ನ ಅನ್ಸುತ್ತೆ. ಏನೇನೋ ಆಲೋಚನೆಗಳು ಬಂತು. ಒಬ್ಳೆ ಪಾರ್ಕಲ್ಲಿ ಕೂತ್ಕೊಂಡು ತುಂಬಾ ಅತ್ತೆ ಮಾಸ್ಟರ್ಸ್. ಎಷ್ಟೊತ್ನೋ ನಂಗೆ ಗೊತ್ತಿಲ್ಲ, ಯಾರು ಇರ್ಲಿಲ್ಲ. ನಾನ್ ಯಾವ ತರ ಇದ್ದೀನಿ ಅಂತ ಹೇಳಿದ್ರೆ, ನಾನು LLB ಓದಿದೀನಿ. ಆದ್ರೆ ನಾನೊಂಥರ ಬಾವಿಲಿರೋ ಕಪ್ಪೆ ತರನೇ ಇದ್ದೆ. ನಾನು ಇರ್ಲಿಲ್ಲ, ಬರೀ ನನ್ ಮಕ್ಳು, ನನ್ ಕುಟುಂಬ, ನನ್ ಗಂಡ, ಇಷ್ಟೇ ಇದ್ದದ್ದು. ಆಮೇಲೆ ಧ್ಯಾನಕ್ ಬಂದ್ಮೇಲೆ ಗೊತ್ತಾಯ್ತು, ನನ್ ಬಾವಿಲಿರೋ ಕಪ್ಪೆ ಎಲ್ಲ ಒಂದು ಬೌಲಲ್ಲೇ ಇದೀನಿ. ಪ್ರಪಂಚ ಕಾಣಿಸಿದ್ರು ಈಚೆಗ್ ಬರಕ್ ಆಗ್ತಾ ಇಲ್ಲ ನಂಗೆ ಅಂತ. ಆತರ ನಾನ್ ಇದ್ದದ್ದು ನನ್ ಬೌಲಲ್ಲಿ ನಾನೇ ಬಂದಿ ಆಗಿದ್ದೆ. ನನ್ಗೆ ಯಾರು ಫ್ರೆಂಡ್ಸ್ ಮಾಡ್ಕೊಂಡಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ಒಂದು ಪಾರ್ಕು, ಸಿನಿಮಾ, ಹೋಟೆಲ್ ಅನ್ನೋದಕ್ಕೂ ಭಯ ಪಡ್ತಾ ಇದ್ದೆ. ಎಲ್ಲದಕ್ಕೂ ಕೇಳಕ್ ಎದುರ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ನ. ಆ ತರ ಇದ್ದದ್ದು ಮನೇಲಿ ಈ ಮಗು ಇಷ್ಟೊಂದು ಡೈವರ್ಷನ್ ಈ ತರ ಆಗೋಗಿದ್ದಾನೆ. ಪಾರ್ಕಲ್ಲಿ ಕೂತ್ಕೊಂಡು ಒಬ್ಳೆ ಹತ್ತಿದೀನಿ. ಏನ್ ಮಾಡ್ಲಿ, ಭಗವಂತನೇ ಕೇಳ್ತಾ ಇದ್ದದ್ದು, ಏನು ಗೊತ್ತಿಲ್ಲ ನಂಗೆ. ಏನ್ ಮಾಡ್ಬೇಕು, ನಂದೇನ್ ತಪ್ಪಾಗಿದೆ, ನನ್ ಮಗನ್ಗೆ ಯಾಕೆ ಇಷ್ಟೊಂದು ಆಗ್ತಾ ಇದೆ. ಇಷ್ಟ್ರ ಜೊತೆಗೆ BP. ಅವ್ನ್ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಕೆಲ್ಸ ಹೇಳಿದ್ರುನು, ಅದ್ ಎತ್ಕೊಡೋ ಅಂದ್ರೆ ಅದ್ ಎತ್ತಕ್ ಹೋಗೋಷ್ಟರಲ್ಲಿ ಫುಲ್ ಬೆವ್ತೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾ ಇದ್ದ. ಇಷ್ಟು ಚಿಕ್ಕ ವಯಸ್ಸಿಗೆ BP ಏನಕ್ಕೆ ಕಾಣಿಸ್ಕೊಳ್ತಾ ಇದೆ, 14-15 ಇಯರ್ಸ್ ಹುಡ್ಗ. ಆಮೇಲೆ ನೆಕ್ಸ್ಟ್ ಅವ್ರು ಮಾತ್ರೆ, ಅವ್ರು ವಾರನೂ ಅವ್ನಿಗೆ ಥೈರಾಯ್ಡ್ ಚೆಕಪ್ ಕರ್ಕೊಂಡು ಹೋಗೋರು. ಥೈರಾಯ್ಡ್ ಇರ್ಬೋದು, ಅದಕ್ಕೆ ಅವ್ನಿಗೆ ನೆನ್ಪಿಗೆ ಬರ್ತಾ ಇಲ್ಲ ಏನೂನು. ಈ ತರ ಪಾರ್ಕಲ್ಲಿ ಯಾವಾಗ ಕೂತ್ಕೊಂಡ್ ಹತ್ನೋ, ತುಂಬಾ ಹತ್ತೆ ನಾನು. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನನ್ ದಾರಿನೇ ಇಲ್ಲ, ನನ್ಗೆ ಕಂಪ್ಲೀಟ್ ಬ್ಲಾಂಕ್ ಆಗಿದ್ದೀನಿ ಅಂತ ಹತ್ಕೊಂಡ್ ಕೂತ್ಕೊಂಡಾಗ ನನ್ ಫ್ರೆಂಡ್ ನೆನ್ಪಾದ್ಲು. ಅವಳಿಗೆ ಕಾಲ್ ಮಾಡಿ ಅವಳಿಗೆಲ್ಲ ಹೇಳ್ಕೊಂಡ್ಬಿಟ್ಟೆ. ನನ್ ಮಗ ಈ ತರ ಇದ್ದ, ಫುಲ್ ಡೌನ್ ಆಗ್ಬಿಟ್ಟಿದಾನೆ, ಆರೋಗ್ಯನೂ ಹದಗೆಟ್ಟಿದೆ, ಮನೇಲಿ ಡೈಲಿ ಜಗಳ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆಕೆ ಸವಿತಾ ಅಂತ, ನನ್ನ ಗುರು, ನನ್ನ ಸ್ನೇಹಿತೆ. ತುಂಬಾನೇ ಪ್ರೌಡ್ ಆಗಿ ಹೇಳ್ಕೊತೀನಿ. ನನಗಿಂತ ಚಿಕ್ಕ ವಯಸ್ಸು ಹುಡುಗಿ ಅವಳು, 4 ವರ್ಷ. ಆದ್ರೆ ಆಕೆ ಕೊಟ್ಟಿದ್ದು ಧ್ಯಾನ ಅನ್ನೋ ವರ್ಡು ನನ್ನನ್ನ ಈ ಮಟ್ಟದಲ್ಲಿ ಕೂರಿಸಿದೆ ಮಾಸ್ಟರ್ಸ್. ಧ್ಯಾನ ಮಾಡು. ನಾನು ಕೂಡ ತುಂಬಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಆಕೆಗೆ BP ಶುರುವಾಗಿತ್ತು. ಆ BP ಧ್ಯಾನ ಅನ್ನೋದು ಯಾವಾಗ ಪರಿಚಯ ಆಯ್ತೋ, ನಾನು ಧ್ಯಾನದಿಂದಲೇ ಆ BP ನಾನು ಹೋಗಿಸ್ಕೊಬೇಕು, ಮಾತ್ರೆ ಇಲ್ದಂಗ್ ಮಾಡ್ಕೋಬೇಕು ಅಂತ ಹೇಳಿ ಆಕೆ ಸಂಕಲ್ಪ ಮಾಡ್ಕೊಂಡು ಮಾತ್ರೆ ಇಲ್ದಂಗೆ ಆಕೆ ತನ್ನ ಒಂದು BP ಹೋಗಿಸ್ಕೊಂಡಿದ್ಲು.
ಹಾಗೆ ಅಲ್ದೆ ಅವಳನ್ನ ನೋಡ್ಕೊಂಡು ಅವಳ ಮಗನೂ ಧ್ಯಾನ ಮಾಡಿ 60% ಆತರ ತಗೊಳ್ತಿದ್ದ. ಸೆಕೆಂಡ್ PUCಲಿ 97% ತಗೊಳ್ಳೋಷ್ಟು ಅವನ್ಗೆ ಧ್ಯಾನ ಸಪೋರ್ಟ್ ಮಾಡ್ತು. ಇವತ್ತಿಂದನೇ ಸ್ಟಾರ್ಟ್ ಮಾಡು ನೀನು ಧ್ಯಾನನ, ನಿನ್ಗೆಲ್ಲಾ ಸರಿ ಹೋಗುತ್ತೆ, ನೀನ್ ಏನೇನ್ ಕಳ್ಕೊಂಡಿದ್ಯಾ ಎಲ್ಲಾ ಸಿಗುತ್ತೆ ಅಂತ. ನನ್ಗೆ ಅವಳು ಹೇಳಿದ್ದೊಂದು ಮಾತು ಅಷ್ಟು ಖುಷಿ ಆಗೋಯ್ತು. ಅಳ್ತಾನೆ ಇದೀನಿ ಅಂದ್ರೂ ಏನೋ ಒಂದ್ ಧೈರ್ಯ ಬರ್ತಾ ಇದೆ. ನಾನ್ ಇವತ್ತೇ ಮಾಡ್ತೀನಿ ಖಂಡಿತವಾಗ್ಲು ಅಂತ ಹೇಳಿ ಮನೆಗ್ ಬಂದು ನನ್ ಮಗನ್ನ ಕೂರ್ಸ್ಕೊಂಡು, ನನ್ ಮಗ ನನ್ ಮಾತೆಲ್ಲ ಕೇಳ್ತಿದ್ದ. ತುಂಬಾ ಇಷ್ಟ ಮಾಸ್ಟರ್ಸ್ ನನ್ಗೆ ನನ್ ಮಕ್ಳು ಕಂಡ್ರೆ. ಅವನ್ಗೆ ಬೈದ್ರುನು ಆಗ್ತಿರ್ಲಿಲ್ಲ, ಬೇರೆಯವ್ರು ಆಡ್ಕೊಂಡ್ರು ಆಗ್ತಿರ್ಲಿಲ್ಲ. ಅವ್ನ್ ಹೆಂಗ್ ಮಾಡ್ಬಿಟ್ಟಿದ್ದ ಅಂದ್ರೆ ಎಲ್ಲಾರು ಫಂಕ್ಷನ್ಸ್ಗೆ ಹೋದ್ರೆ ಕಮ್ಮಿ ಮಾರ್ಕ್ಸ್ ತೆಗ್ದಿದೀನಿ, ಕಂಪೇರ್ ಮಾಡಿ ನಮ್ಮಪ್ಪ ಏನಾರು ಅನ್ಬಿಡ್ತಾರೆ ಅಂತ ತುಂಬಾ ಒಂಥರ ಫೀಲ್ ಮಾಡ್ಕೊಳ್ತಿದ್ದ. ಒಳೊಳ್ಗೆನೆ ಅಳ್ತಿದ್ದ ನನ್ ಮಗ. ನನಗ್ ಗೊತ್ತಾಗ್ತಿತ್ತದು. ಸಾರಿ ಮಾಸ್ಟರ್, ಸಾರಿ. ಹಾಗೆ ನಾನ್ ಟೈಮ್ ಜಾಸ್ತಿ ತಗೊಂಡ್ಬಿಡ್ತೀನಿ ನಾ, ಸಾರಿ. ಓಕೆ ಓಕೆ. ನೆಕ್ಸ್ಟ್ ಏನಾಯ್ತು, ನನ್ ಫ್ರೆಂಡ್ ಆಕೆ ಹೇಳಿದ ತಕ್ಷಣ ನಾನು ಆ ದಿನನೇ 10 ನಿಮಿಷ ಕೂರ್ಸ್ಕೊಂಡೆ ಧ್ಯಾನಕ್ಕೆ ಅಂತ. ನಾನು ನನ್ ಮಗ ಇಬ್ರೆ ಒಂದು ಮ್ಯೂಸಿಕ್ ಹಾಕೊಂಡು, ಏನೂ ಇಲ್ಲ, ಯಾವ ಲಿಂಕು ಇಲ್ಲ, ಏನೂ ಇಲ್ಲ, ಜಸ್ಟ್ ಮ್ಯೂಸಿಕ್ ಹಾಕೊಂಡು 10 ಮಿನಿಟ್ಸ್ ಧ್ಯಾನ ಮಾಡು ಅಂತ ಹೇಳಿದ್ದು. ಅದೇ ತರ ಇದೇ ರೂಮಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. 1 ತಿಂಗಳಲ್ಲಿ ಅವನಲ್ಲಿ ಬದಲಾವಣೆಗಳು ಶುರು ಆಯ್ತು. ಅವನ್ಗೆ ಸುಮಾರು ವರ್ಷದಿಂದ ಸ್ನೀಸಿಂಗ್, ಏನೇ ಒಂಚೂರು ಡಸ್ಟ್ ಅಲರ್ಜಿ ಆಗ್ಲಿ, ಒಂದು ಟವಲ್ ಹಿಂಗ್ ಒದ್ರಲಿ, ಒಂದ್ ಕರ್ಟನ್ ತೆಗಿಲಿ, ಒಂದ್ ಕಸ ಗುಡಿಸ್ಲಿ, ಅಕ್ಷಿ ಅಂತ 1000 ಸಲಿ ಸೀನ್ತಾ ಇದ್ದ. ಅದು 1 ತಿಂಗಳಲ್ಲಿ 1 ದಿನಾನೂ ಕಾಣಿಸ್ಲಿಲ್ಲ. 1 ದಿನಾನೂ ಕಾಣಿಸ್ಲಿಲ್ಲ. ನನ್ಗೆ ಅದನ್ನ ಗಮನಿಸ್ದೆ. ನನ್ನನ್ನ ನಾನು ಏನೂ ಗಮನಿಸ್ತಾ ಇಲ್ಲ. ನನ್ ಮಗನ್ ಕಡೆನೇ ಫೋಕಸ್ ನನ್ಗೆ. ಅವ್ನ್ ಧ್ಯಾನ ಮಾಡ್ತಿದಾನ ಇಲ್ವಾ, ಅವ್ನ್ ಧ್ಯಾನ ಮಾಡಿದ್ರೆ ಅವನಲ್ಲಿ ಏನ್ ಚೇಂಜಸ್ ಆಗತ್ತೆ, ಇದೇ ಇತ್ತು ಮಾಸ್ಟರ್ಸ್. ಅವನಲ್ಲಿ ಅದೊಂದು ಬದಲಾವಣೆ ನನಗ್ ಗೊತ್ತಾದಾಗ ಬಹಳ ಖುಷಿ ಪಟ್ಟೆ. ಧ್ಯಾನದಲ್ಲಿ ಏನೋ ಇದೆ, ಆರೋಗ್ಯ ಸರಿ ಹೋಗುತ್ತೆ ಅಂತ ನನ್ ಫ್ರೆಂಡ್ ಹೇಳಿದ್ಲು. ಅದು ಸರಿ ಹೋಯ್ತು. ನನ್ ಮಗನ್ಗೆ ಅಕ್ಷಿ ಇತ್ತು, ಅದ್ ಸರಿ ಹೋಯ್ತು. ನೆಕ್ಸ್ಟ್ ಹಂಗೆ ಅವನು BP, ಥೈರಾಯ್ಡ್ ಎಲ್ಲ ನಾರ್ಮಲ್ ಬರುತ್ತೆ. ಇನ್ನ ಮಾತ್ರೆ ಶುರು ಮಾಡಿರ್ಲಿಲ್ಲ ನಾವು, ಬಟ್ ಅವನು ಆತರ ಕಾಣಿಸ್ಕೊಳ್ತಾ ಇತ್ತು. ಅವ್ರ ಪಪ್ಪ ಡಾಕ್ಟರ್ ಆಗಿರೋದ್ರಿಂದ ನೋಡಿದ್ರೆ ಕಂಡಿಡಿತಾ ಇದ್ರು ಅವನಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಹಾಗೆ ನೆಕ್ಸ್ಟ್ ಮಂತ್ ಅಲ್ಲಿ ಅವನೇನಾದ, ವಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ದ. ವಾಕಿಂಗ್ ಬೆಳಿಗ್ಗೆನೆ 5 ಗಂಟೆಗೆ ಎದ್ದು 1 ಅವರ್ ವಾಕ್ ಮಾಡ್ಕೊಂಡ್ ಬಂದ. ಅದು 2-3 ಮಂತ್ಸ್ ಅಲ್ಲಿ 10 ಕಿಲೋ ಇಳಿಸ್ಕೊಂಡ್ಬಿಟ್ಟ ಮಾಸ್ಟರ್ಸ್. 10 kg ಇಳಿಸ್ಕೊಂಡ. ಡೈಲಿ 10 ಮಿನಿಟ್ಸ್ ಧ್ಯಾನ, ನಾನು ನನ್ ಮಗ 10 kg ಇಳಿಸ್ಕೊಂಡ. ನೆಕ್ಸ್ಟ್ ಮತ್ತೆ ಶುರು ಮಾಡ್ದ, ಅವ್ನು ಓದ್ಲಿಕ್ ಶುರು ಮಾಡ್ದ. ಮತ್ತೆ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ನನ್ಗೆ ಇದು ಮ್ಯಾಥ್ಸ್ ನ ಬೋರ್ಡ್ ಅಲ್ಲಿ ಮಾಡಿಸ್ತಾರೆ. ಟೀಚರ್ಸ್ಗೆಲ್ಲ ಹೇಳ್ಕೊಂಡ್ ಬಂದಿದ್ವಿ, ದಯವಿಟ್ಟು ಅವ್ನ ಕಡೆ ಫೋಕಸ್ ಮಾಡಿ, ಸರಿ ಹೋಗ್ತಾನೆ ಅವನು, ಅವ್ನು ಇಂಟೆಲಿಜೆಂಟ್ ಇದಾನೆ, ಅವ್ನ್ ಶಾರ್ಪ್ ಇದಾನೆ, ಅವ್ನ್ ಡಲ್ ಅಲ್ಲ, ಏನೋ ಒಂದು ಕೆಟ್ಟಗಳಿಗೆ ಅವ್ನ ಆತರ ಡೈವರ್ಷನ್ ತಗೊಂಡಿದಾನೆ, ಅವ್ನ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಪುಷ್ ಮಾಡಿ, ದಯವಿಟ್ಟು ಯಾರ ಮುಂದೆನೂ ಅವ್ನ್ಗೆ ಅವಮಾನ ಮಾಡ್ಬೇಡಿ, ಇದೆಲ್ಲ ಕೇಳ್ಕೊಂಡಿದ್ದೆ ನಾನು. ಸರಿ, ಹಾಗೆ ಮಾಡಿದ್ರು. ಟೀಚರ್ಸ್ ಸಪೋರ್ಟ್ ಮಾಡಿದ್ರು, ಫೋನ್ ಮಾಡ್ತಿದ್ರು ಅವನೇನಾದ್ರು ಆಬ್ಸೆಂಟ್ ಆದ್ರೆ ಅಥವಾ ಕ್ಲಾಸ್ ಅಲ್ಲಿ ಅಟೆಂಟಿವ್ ಇಲ್ಲ ಅಂತ ಹೇಳಿದ್ರೆ. ಕನೆಕ್ಟಿವ್ ಹಂಗೆ ಇತ್ತು. ಸೊ ಅವನ್ಗೆ ಕ್ಲಾಸ್ ಅಲ್ಲಿ ಟೀಚರ್ಸ್ ಬೋರ್ಡ್ ಮೇಲೆ ಮಾಡ್ಸೋದಿರ್ಬೋದು, ಟೆಸ್ಟ್ ಗಳು ಕೊಡೋದಿರ್ಬೋದು, ಈ ರೀತಿ ಪ್ರಿಪೇರ್ ಆಗಿ ಅವನು ಕೂಡ ಅದೇ ತರ ಚೆನ್ನಾಗಿ ಓದಿ PUC ಮಾಡ್ಕೊಂಡು IITಲಿ ಸೆಲೆಕ್ಟ್ ಆಗೋದ ಮಾಸ್ಟರ್ಸ್. IITಲಿ ಅವನ್ಗೆ ಅಡ್ವಾನ್ಸ್ ಧ್ಯಾನ ಒಂದು ನಂಬಿದ್ರೆ, ಅವನಲ್ಲಿ ಎಷ್ಟು ಫಾಸ್ಟ್ ಬೆಳವಣಿಗೆ ಅಂತ ಹೇಳಿದ್ರೆ, ಸೆಕೆಂಡ್ PUC ಆದ್ಮೇಲೆ ಅವನ್ಗೊಂದು ಕನ್ಸು ಬರುತ್ತೆ ಮಾಸ್ಟರ್ಸ್. ಕನ್ಸು ಬಂದುತ್ತೆ. ಏನಂತ ಅಂತ ಹೇಳಿದ್ರೆ, ಮಲ್ಕೊಂಡಿದ್ದಾನೆ, ಎಲ್ಲರೂ ಕೂಡ ಹಿಮಾಲಯ ಪರ್ವತಕ್ಕೆ ಹೋಗಿರೋ ತರ ಅವನು ಅವನ್ ಫ್ರೆಂಡ್ಸು ಹಿಮಾಲಯ ಪರ್ವತದಲ್ಲಿ ಬೆಟ್ಟ ಹತ್ತಿದಾನಂತೆ ಪೂರ್ತಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ, ಅಲ್ಲಿ ಯಾರು ಹೋಗ್ತಾ ಇಲ್ಲ. ಆ ಬೆಟ್ಟದಲ್ಲಿ ಹೋಗೋರು ಕೇವಲ ಸಾಧಕರು ಮಾತ್ರ, ನಾವ್ ಯಾರು ಸಾಮಾನ್ಯರು ಹೋಗಕ್ ಆಗೋಲ್ಲ ಅಂತ ಅಲ್ಲಿ ಗೈಡ್ ಮಾಡ್ತಿದಾರಂತೆ. ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗು ಕೂಡ್ದು ನಾವೆಲ್ಲ ಅಂತ. ಆದ್ರೆ ಇವನ್ಗೆ ಅಲ್ಲಿ ಹೋಗ್ಲೇಬೇಕು ಅನ್ನೋ ಛಲ ಅಂತೆ. ಅವ್ರಿಗೆಲ್ಲರೂ ಹೇಳ್ಕೊಂಡು ನಾನು ಹೋಗೇ ಹೋಗ್ತೀನಿ, ನಾನ್ ಹತ್ತುತ್ತೀನಿ ಅಂತ ಹೇಳಿ ಅವನ್ ಹತ್ತಿ ಹೋಗಿದಾನೆ. ಅಲ್ಲಿ ಹತ್ತಿ ಹೋಗಿ ನೋಡಿದ್ರೆ, ಆ ಒಂದು ಬೆಟ್ಟದಲ್ಲಿ ನಮ್ಮ ಪತ್ರಿಜಿ ಗುರುಗಳು, ಬುದ್ಧ ಮಾಸ್ಟರು, ಯೇಸು ಕ್ರಿಸ್ತ, ಇವ್ರು 3 ಜನ ಧ್ಯಾನ ಸ್ಥಿತಿಲಿ ಇರೋದನ್ನ ನನ್ ಮಗ ನೋಡ್ಕೊಂಡ್ ಬಂದಿದ್ದಾನೆ. ನನಗೆ ಅವತ್ತು ನನ್ನ ಕಣ್ ತೆರೀತು. ನಾನು ನನ್ ಮಗನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ಲಿಲ್ಲ, ನನ್ನ ಮಗ ನನ್ನ ಗುರು, ನನ್ನಲ್ಲಿ ಏನೋ ತಪ್ಪಿದೆ, ಆ ಒಂದು ಕಾರಣದಿಂದ ಅವನು ಆ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಂಡು ನನ್ನನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರಕ್ಕೆ
ಇನ್ನ ಎಷ್ಟೊಂದ್ ಜನ ನನ್ನ ಮೂಲಕ ಧ್ಯಾನಕ್ಕೆ ಕರ್ಕೊಂಬರಕ್ಕೆ ಬಂದಿರೋದು, ಅವ್ನು ಜನ್ಮ ತಗೊಂಡಿರೋದು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗೋಯ್ತು ಮಾಸ್ಟರ್ಸ್. ಅವತ್ತಿಂದ ಅವನ್ನ ನಾನು ಗುರು ಅಂತ ಸ್ವೀಕಾರ ಮಾಡಿದೆ. ಅವನ್ ಮೇಲಿದ್ದ ತಪ್ಪಭಿಪ್ರಾಯ ಎಲ್ಲ ಕೊಚ್ಕೊಂಡ್ ಹೊರ್ಟೋಯ್ತು ಮಾಸ್ಟರ್ಸ್. ಹೆಂಗೆ ಆಯ್ತು ಅಂದ್ರೆ, ಎಂತ ದಿಗ್ಗಜರು ಸಾಧಕರನ್ನ ನೋಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವನು ಸಾಮಾನ್ಯ ಅಲ್ಲ, ಅವನ್ ಏನೋ ಇದಾನೆ ಅವನು ಅಂತ ಬಹಳ ಖುಷಿ ಆಯ್ತು ಮಾಸ್ಟರ್ಸ್. ಅವತ್ತಿಂದ ಅವನ್ ಬಗ್ಗೆ ನನಗೆ ಗಮನ ಹೋಯ್ತು. ಅವನು ಓದ್ತಾನೆ ಅನ್ನೋ ಸಿಕ್ತು. IIT ಸಿಕ್ತಾಗ ನಾನೇ ತಡ್ದೆ, ಬೇಡ, ಈಗ ತಾನೇ ಅವನ್ನ ನಾನ್ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ, ಇಷ್ಟು ಬೇಗ ಅವನು ನಮ್ಮನ್ ಬಿಟ್ಟು ಹೋದ್ರೆ ಅದು ಇಲ್ಲೆಲ್ಲ ಇಲ್ಲ, ಚೆನ್ನೈ ಮತ್ತೆ ಕಾಶ್ಮೀರು, ವಾರಣಾಸಿ ಈ ತರ ಸಿಕ್ಕಿತ್ತು ಮಾಸ್ಟರ್ಸ್. ಅಷ್ಟು ದೂರಕ್ಕೆ ಹೋಗಿ ಮತ್ತೆ ಅಲ್ಲಿ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂದ್ರೆ, ಮತ್ತೆ ಅವನೇನಾದ್ರು ಚೇಂಜ್ ಆಗೋದ್ರೆ, ಈ ರೀತಿ ಇರುತ್ತಲ್ಲ ಪೇರೆಂಟ್ಸ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ನಂಬ್ಕೊಳ್ಳೋದು ಕಷ್ಟ ಅನ್ಬಿಟ್ಟು ಕಳಿಸ್ಲಿಲ್ಲ. ಇಲ್ಲೇ ಈಗ ಗ್ಲೋಬಲ್ ನಲ್ಲಿ 3rd ಸೆಮ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಅದ್ಭುತವಾಗಿದ್ದಾನೆ ಮಾಸ್ಟರ್ಸ್. ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. BP ಆಗ್ಲಿ, ಥೈರಾಯ್ಡ್ ಆಗ್ಲಿ ಎಲ್ಲಾ ನಾರ್ಮಲ್. ಒಂದು ಕೆಜಿಗಳಾಗ್ಲಿ 10 kg ಅಲ್ಲ, ಈಗ ಇನ್ನ ಜಾಸ್ತಿನೇ ಇಳಿಸ್ಕೊಂಡಿದ್ದಾನೆ. ಸ್ಮಾರ್ಟ್ ಆಗಿ, ಆಕ್ಟಿವ್ ಆಗಿ, ನನ್ ಮಗ ಮೊದ್ಲು ಹೇಗಿದ್ನೋ ಅದೇ ರೀತಿ ನನಗೆ ಅದಕ್ಕಿಂತ ಹೆಚ್ಚು ರೀತಿ ನನ್ಗೆ ವಾಪಸ್ ಸಿಕ್ಕಿದ್ದಾನೆ. ಅವನಲ್ಲಿ ಇನ್ನು ಇದೇ ಟೈಮ್ ಮುಗಿತಾ ಮಾಸ್ಟರ್ಸ್? ಇದೆ ಮೇಡಮ್, ಮುಗೀತಾ? ಇನ್ನೂ ಇದೆ ಮೇಡಮ್. ಇದೆ ಮೇಡಮ್, ಮಾತಾಡಿ. ಓಕೆ ಓಕೆ ಓಕೆ. ಹಾ, ಅವನಲ್ಲಿ ಆದ ಚೇಂಜಸ್ಗೆ ಒಂದ್ 2-3 ಮಂತ್ಸ್ಗೆ ನನ್ ಚಿಕ್ಕ ಮಗ, ಅವನ್ಗೂ 8 years ಡಿಫ್ರೆನ್ಸು, ಅವನು ನಮ್ಮಿಬ್ರು ಧ್ಯಾನ ಮಾಡೋದ್ ನೋಡಿ ಅವನು ನಾನು ಮಾಡ್ತೀನಿ ಅಂತ ಬಂದ. ಅವ್ನ್ 10 minutes ನಮ್ಮ ಧ್ಯಾನ ಒಂದು 2 months 3 months 10 minutes ಇತ್ತು. ಆಮೇಲೆ ನನ್ ಫ್ರೆಂಡ್ ಆಗಾಗ ಗೈಡ್ ಮಾಡೋಳು, ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್ ಮಾಸ್ಟರ್ಸ್, ನಾನ್ ವೆಜ್ ಆಗಿದ್ವಿ ಆ ಟೈಮಲ್ಲಿ. ಅವನ ಸ್ಕೋರ್ ಅಲ್ಲಿ ಏರುಪೇರ್ ಆದಾಗ ಮತ್ತೆ ಮನೇಲಿ ಜಗಳಗಳು ಶುರು ಆಗ್ತಿತ್ತು. ಈ ತರ ಎಲ್ಲ ಆದಾಗ ನನ್ ಫ್ರೆಂಡ್ ಹತ್ರ ನಾನು ಕೇಳ್ಕೊಳವೆ, ಹಿಂಗ ಆಗ್ತಾ ಇರುತ್ತೆ, ಅವನು ಓದ್ತಾನೆ, ಒಂದ್ಸಲಿ ಸ್ಕೋರ್ ಚೆನ್ನಾಗ್ ಬರುತ್ತೆ, ಮತ್ತೆ ಡೌನ್ ಆಗ್ತಾನೆ ಅಂತ. ಆಗ ಆಕೆ ಹೇಳಿದ್ಲು ನಂಗೆ, ಒಂದ್ 41 days ನಾನ್ ವೆಜ್ ಬಿಟ್ಟು ಮಾಡ್ಬೇಕು, ಈ ಧ್ಯಾನಕ್ಕೆ ನಾನ್ ವೆಜ್ ಯೂಸ್ ಮಾಡ್ಬಾರ್ದು ಅಂತ. ಅಲ್ಲಿವರೆಗೂ ನನ್ಗೆ ಆಕೆ ಹೇಳಿರ್ಲಿಲ್ಲ. ಸ್ಟಾರ್ಟಿಂಗ್ಗೆ ಹೇಳಿದ್ರೆ ನಾವು ಆತರ ತಿಂತಾ ಇದ್ವಿ. ನಾನ್ ವೆಜ್ ಅಷ್ಟು ಪ್ರಿಯ ನಮ್ಗೆ. ಸೊ ವಾರದಲ್ಲಿ ಕೆಲವರು ಸೋಮವಾರ, ಶನಿವಾರ ಅಂತ, ಗುರುವಾರ ಅಂತ ಬಿಡ್ತಾರೆ. ನಮ್ಮಲ್ಲಿ ಅದೂ ಇರ್ಲಿಲ್ಲ. ಸೋಮವಾರನು ಮಾಡಿದ್ರೆ ತಿಂತಾ ಇದ್ವಿ, ಗುರುವಾರನು ಮಾಡಿದ್ರೆ ತಿಂತಾ ಇದ್ವಿ. ಈ ತರ ಬೇರೆ ಯಾವುದೇ ರಿಲಿಜಿಯನ್ಸ್ ಹಬ್ಬಗಳಾದ್ರೂ ನಮ್ಮನೇಲೂ ಹಬ್ಬ, ನಾನ್ ವೆಜ್ ಹಬ್ಬ. ಈ ರೀತಿ ಇದ್ದದ್ ಕುಟುಂಬ. ಸೊ ಆಕೆ ಗೊತ್ತಿತ್ತು, ನಾನ್ ವೆಜ್ ನ ನಿಲ್ಸಿ ಧ್ಯಾನ ಮಾಡು, ಸಡನ್ ಆಗಿ ನಿಂಗ್ ಬಿಡ್ಲಿಕ್ ಆಗಿಲ್ಲ ಅಂದ್ರು 41 days ಸಂಕಲ್ಪ ಮಾಡ್ಕೊಂಡು ಅವನ್ಗೆ ಓದ್ಸು, ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ನಾನ್ ವೆಜ್ ಕೊಡ್ಲೇಬೇಡ, ಈ ರೀತಿ ಗೈಡ್ ಮಾಡಿದ್ಲು. ಸೊ ನಾನು ಅವಳನ್ನ ತುಂಬಾನೇ ಗೈಡ್ಲೈನ್ಸ್ ತಗೊಂಡಿದೀನಿ. ಆಕೆಯ ಮಾರ್ಗದರ್ಶನ, ಆಕೆ ಕಳಿಸ್ತಾ ಇದ್ದದ್ದು ಅಯ್ಯಪ್ಪ ಪಿಂಡಿ ಸರ್ದು ಆತ್ಮಜ್ಞಾನ ವಿಡಿಯೋಗಳು, ಇದೆಲ್ಲ ಕಳ್ಸಿ ನಾನ್ ಯಾವ ರೀತಿ ಅಳವಡಿಸ್ಕೊಂಡೆ ಅದನ್ನ ಅಂದ್ರೆ, ಜಸ್ಟ್ ಅಯ್ಯಪ್ಪ ಪಿಂಡಿ ಫಾಲೋವರ್ ಆಗೋದೆ. ಪ್ರತಿ ಒಂದು ವಿಡಿಯೋ ನೋಡೋದು, ಅದ್ರಲ್ಲಿ ಏನ್ ಪಾಯಿಂಟ್ಸ್ ಹೇಳ್ತಾರೆ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ನನ್ ಮಗನ್ ಚಿಂತೆ ಸಂಪೂರ್ಣವಾಗಿ ನಿಲ್ತು ನನ್ಗೆ. ಅವ್ನ್ ಓದ್ಕೊಳ್ತಾನೆ, ಅವ್ನ್ ಬಂದ ವಾಪಸ್, ಅವ್ನ ಆರೋಗ್ಯ ಸರಿ ಆಯ್ತು, ಅವ್ನ್ ನನ್ ಗುರು, ಇನ್ನೇನ್ ನಾನ್ ಚಿಂತೆ ಮಾಡೋದು, ನನ್ನಲ್ಲಿ ಏನೋ ಇದೆ ತಪ್ಪುಗಳು, ನಾನ್ ಸರಿ ಮಾಡ್ಕೊಳ್ಳೋಣ ಅಂತ ನನ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಹೀಗೆ ಪ್ರತಿ ಒಂದು ವಿಡಿಯೋಗಳನ್ನ ನೋಡ್ತಾ ನಾನು ನನ್ನ ಅತ್ತೆ, ನನ್ನ ತಂದೆ ತಾಯಿ, ನನ್ನ ಸಿಸ್ಟರು, ನನ್ನ ಕುಟುಂಬದಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದೆ. ಎಲ್ಲರೂ ಒಬ್ಬೊಬ್ಬರಾಗೆ ನಾನ್ ವೆಜ್ ನ ಬಿಡ್ತಾ ಶುರು ಮಾಡಿದ್ರು ಮಾಸ್ಟರ್ಸ್. ನಮ್ಮ ಮನೇಲಿ ಈಗ 4 ಜನನು ವೆಜಿಟೇರಿಯನ್, ಶಾಕಾಹಾರಿ ಕುಟುಂಬ, ಪಿರಮಿಡ್ ಕುಟುಂಬ, ಧ್ಯಾನ ಕುಟುಂಬ. ಅಷ್ಟು ಬೇಗ 1 ವರ್ಷದ ಒಳಗೇನೆ ನಮ್ಮ ಮನೇಲಿ ಇಷ್ಟೆಲ್ಲ ಚೇಂಜಸ್ ಆಗೋಯ್ತು. ನನ್ನ ಮಗನ ಆ ಒಂದು ಕಾರಣದಿಂದ ಧ್ಯಾನಕ್ ಬಂದಿದ್ದೆ ಆದ್ರೂನು ಅವನು ಎಲ್ಲಾರ್ನು ಚೇಂಜ್ ಮಾಡ್ದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ ಚಿಕ್ಕ ಮಗನು ಅಷ್ಟೇ ಚೆನ್ನಾಗಿ ಧ್ಯಾನ ಮಾಡ್ಕೊಂಡು ಅವನ್ ಸೋಲ್ ಅವ್ನ್ ನೋಡ್ಕೊಳ್ಳೋದು, ಏಂಜಲ್ಸ್ ಕನೆಕ್ಷನ್ ತಗೊಳ್ಳೋದು, ಇದೆಲ್ಲ ಇದೆ ಅವನ್ಗೆ, ಚಿಕ್ಕವನ್ಗೆ. ನನಗೆ ಹೇಳ್ಬೇಕಂದ್ರೆ ಈ ಆಸ್ಟ್ರಲ್ ಟ್ರಾವೆಲ್ ಎಲ್ಲ ನಿದ್ದೆಲಾಗತ್ತೆ, ಬಟ್ ಆಧ್ಯಾತ್ಮಿಕವಾಗಿ ಜಾಸ್ತಿ ಅನುಭವ ಇಲ್ಲ ಅಂದ್ರೂ ಕೂಡ ವಾಯ್ಸ್ ಕೇಳಿಸೋದು, ಮೆಸೇಜ್ ಬರೋದು, ಇಂಟ್ಯೂಷನ್ಸ್ ಬರೋದು, ಅದೆಲ್ಲ ಇದೆ. ಅದೆಲ್ಲದಕ್ಕಿಂತ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಅಂದ್ರೆ ನಮ್ಮಲ್ಲಿ ಆದ ಬದಲಾವಣೆಗಳು, ನಮ್ಮ ಗುಣಗಳಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮಾತಿನಲ್ಲಿ. ನಾವು ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡ್ತಾ ಇದ್ವಿ, ಮೊದ್ಲು ಯಾವ ರೀತಿ ಆಡ್ಕೊಳ್ತಾ ಇದ್ವಿ, ಗಾಸಿಪ್ ಮಾಡ್ತಾ ಇದ್ವಿ, ಸರ್ರೆ ಒಂದ್ ಚಾಲೆಂಜ್ ಅಂತ ಕೊಟ್ಟು ಯಾವ ರೀತಿ ನಮ್ಮನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಹೀಗಿದ್ದವ್ರು ಹೀಗಾಗಿದೀವಿ ಈಗ. ಅಷ್ಟು ಬದಲಾವಣೆಗಳು.
ಯಾವ ರೀತಿ ನಾನು ಬದಲಾವಣೆಗಳು ಆಗ್ತಾ ಮನೇಲಿ ಪಾಸಿಟಿವ್ ಅನ್ನೋದು ಯಾವ ರೀತಿ ಶುರು ಆಯ್ತು ಅಂತ ಹೇಳಿದ್ರೆ, ನಾನ್ ಏನ್ ಅನ್ಕೊಳ್ತೀನಿ ಅದ್ ಆಗ್ತಾ ಇತ್ತು ಮಾಸ್ಟರ್ಸ್. ಈ ನಾನ್ ವೆಜ್ ಬಿಡ್ಸೋದ್ ಬಹಳ ಕಷ್ಟ. ಡಾಕ್ಟರ್ನ ಧ್ಯಾನಕ್ ಕರ್ಕೊಂಡ್ ಬರೋದು ತುಂಬಾನೇ ಕಷ್ಟ. ನಮ್ ಮನೆಯವ್ರನ್ನ ಧ್ಯಾನಕ್ ಕರ್ಕೊಂಡ್ ಬರ್ಬೇಕಂದ್ರೆ ನನ್ ಮಕ್ಳು ಬಂದ್ಬಿಟ್ರು, ನನ್ ಮಾತ್ ಕೇಳ್ಬಿಟ್ರು. ಬಟ್ ನಮ್ಮನೆಯವ್ರನ್ನ ತರುವಾಗ ಬಹಳ ಕಷ್ಟ ಪಟ್ಟಿದೀನಿ ಮಾಸ್ಟರ್ಸ್. ಈ ಬೆಳ್ಳುಳ್ಳಿ ಬಿಡ್ಸುವಾಗಿರ್ಬೋದು, ಮನೇಲಿ ಕುರುಕ್ಷೇತ್ರ ಆಗ್ತಾ ಇತ್ತು. ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ಫಿಸಿಕಲ್ ಬಾಡಿಗೆ ಅದು ಆರೋಗ್ಯ ಕೊಡುತ್ತೆ, ಅದು ಇದು ಬೆಳ್ಳುಳ್ಳಿ ಬಿಡಿಸಿ ನನ್ ಮಕ್ಳಿಗೆ ಊಟ ಇಲ್ದಂಗ್ ಮಾಡ್ತಾ ಇದ್ಯಾ, ಅವ್ರಿಗೆ ತುಂಬಾ ಮಾತುಗಳು ಬರ್ತಾ ಇತ್ತು. ಅವೆಲ್ಲ ಒಂದು ಪರೀಕ್ಷೆ ತರ. ಆಮೇಲೆ ನಾನ್ ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ಸಾಕು, ಹಿಮಾಲಯ ಕೊಟ್ಟೋಗ್ತ್ಯಾ, ನನ್ ಮಕ್ಳನ್ ಬಿಟ್ಟೋಗ್ತ್ಯಾ, ಇದೆಲ್ಲ ಬರ್ತಿತ್ತು ಮಾಸ್ಟರ್ಸ್. ಸಹಜ ಇವೆಲ್ಲ. ಸುಮ್ನೆ ಎಲ್ಲವನ್ನ ಸ್ವೀಕಾರ ಮಾಡ್ಕೊಳ್ಳಿ ಮಾಸ್ಟರ್ಸ್. ಆರಾಮಾಗಿ ನಾನೊಂದು ಗೃಹಿಣಿಯಾಗಿ ಹೇಳ್ತಾ ಇದೀನಿ, ಒಬ್ರು ಧ್ಯಾನಕ್ ಬಂದ್ರೆ ಸಾಕು. ನೀವ್ ಏನೇ ಹೇಳ್ಬೇಕು, ಅವ್ರನ್ನೆಲ್ಲ ಧ್ಯಾನಕ್ ತರ್ಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಏನು ಹೇಳ್ಬೇಡಿ. ಜಸ್ಟ್ ನಿಮ್ ಮನ್ಸಲ್ಲಿ ಅನ್ಕೊಳ್ಳಿ. ನೀವ್ ಅಡ್ಗೆ ಮಾಡುವಾಗಾಗ್ಲಿ, ಅವ್ರಿಗೊಂದ್ ನೀರ್ ಕೊಡುವಾಗಾಗ್ಲಿ, ಒಂದು ಕಾಫಿ ಕೊಡುವಾಗಾಗ್ಲಿ, ಅಥವಾ ನೀವ್ ಎಲ್ಲೇ ಓಡಾಡಿದ್ರು, ನನ್ ಜೊತೆ ಮಾತಾಡೋರು, ನನ್ ಪಕ್ಕ ಕೂತ್ಕೊಳ್ಳೋರು, ಈ ರೀತಿ ಯಾವಾಗ್ಲೇ ಆಗ್ಲಿ, ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ, ಇದೇ ಇರೋದು ಮಾಸ್ಟರ್ಸ್. ಹಾಗೆ ಹೇಳಿ 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 ನನ್ ಮನೆ ಸಂಪೂರ್ಣವಾಗಿ ಬದಲಾಯ್ತು. ಆ ಪಾಸಿಟಿವಿಟಿ ಅನ್ನೋದು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ, ಯದ್ಭಾವಂ ತದ್ಭವತಿ. ಪ್ರತಿ ದಿನ, ಪ್ರತಿ ಕ್ಷಣ ನನ್ನ ಮಾತು ಇದೇ ಇರೋದು ಮಾಸ್ಟರ್ಸ್. ನನ್ ಕುಟುಂಬ ಆರೋಗ್ಯ ಕುಟುಂಬ, ಆನಂದವಾದ ಕುಟುಂಬ. ಪ್ರತಿದಿನ ಧ್ಯಾನ ಮಾಡುತ್ತೆ, ಜರ್ನಲ್ಸ್‌ಗಳನ್ನ ಬರೆಯೋದು. ಧ್ಯಾನ ಮಾಡ್ಲೇ ಇಲ್ಲ ಅಂದ್ರೂನು ಮಾಡ್ತಾ ಇದಾರೆ, ಅನುಭವ ಪಡೀತಾ ಇದಾರೆ, ಈ ರೀತಿ ಜರ್ನಲ್ಸ್ ಬರೆಯೋದು. ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ಬರಿತಾ ಇದ್ದದ್ದು. ಎಷ್ಟು ಬೇಗ ಬೇಗ ಅವರೆಲ್ಲ ಧ್ಯಾನಕ್ ಬಂದ್ರು. ಹಿಂಗಾದ್ಮೇಲೆ ನೆಕ್ಸ್ಟ್ ನಾನೇನ್ ಮಾಡ್ದೆ, ವಾಕಿಂಗ್ ಅಂತ ಹೋಗೋದು, ನನ್ ಮಗನ್ನ ಸ್ಪೋರ್ಟ್ಸ್‌ಗೆ ಆಡ್ಲಿಕ್ಕೆ ಬಿಡೋದು. ಅಲ್ಲಿ ಯಾರ್ಯಾರು ಬರ್ತಾರೆ ವಾಕಿಂಗ್‌ಗೆ, ಒಂದು ವಾರ ಪೂರ್ತಿ ಇಲ್ಲಿ ಯಾರ್ಯಾರು ವಾಕ್ ಮಾಡ್ತಿದ್ದಾರೆ, ಈ ಪಾರ್ಕ್‌ಗೆ ಯಾರ್ಯಾರು ಬರ್ತಾರೆ, ಈ ಬೆಂಚ್ ಮೇಲೆ ಯಾರು ಕೂತ್ಕೊಳ್ತಾರೆ, ಎಲ್ಲ ಧ್ಯಾನಿಗಳಾಗ್ಲಿ, ಶಾಕಾರಿಗಳಾಗ್ಲಿ ಅಂತ ಹೇಳ್ಕೊಂಡು ಒಂದ್ ವಾರ ಹಂಗೆ ಹೇಳ್ಕೊಳ್ಳೋದು, ಒಂದ್ ಬೆಂಚಲ್ಲಿ ಕೂತ್ಕೊಂಡು ಒಂದ್ 15 ನಿಮಿಷ ಧ್ಯಾನ ಮಾಡೋದು, ಎದ್ದು ಬರೋದು. ನೆಕ್ಸ್ಟ್ ಒಂದ್ ಪಾಂಪ್ಲೆಟ್ಸ್‌ಗಳ ಹಂಚೋದು, ಅದ್ರ ಬಗ್ಗೆ ಗೈಡ್ ಮಾಡೋದು. ಈ ರೀತಿ ಮಾಡಿ ನಾನು ಪಾರ್ಕಲ್ಲಿ ಇಲ್ಲ ಅಂದ್ರು ಒಂದು 25 ಮೆಂಬರ್ಸ್ 4 ಪಾರ್ಕಲ್ಲಿ ಧ್ಯಾನಿಗಳು ಈಗ್ಲೂ ಕುತ್ಕೊಂಡು ಧ್ಯಾನ ಮಾಡ್ತಾರೆ ಮಾಸ್ಟರ್ಸ್. ನಾನ್ ಅಲ್ಲಿ ಹೋಗ್ಲಿಲ್ಲ ಅಂದ್ರುನು ಆ ಪಾರ್ಕಲ್ಲಿ ಆ ಟೈಮಲ್ಲಿ ಧ್ಯಾನ ಮಾಡ್ತಿರ್ತಾರೆ. ಅವ್ರಿಗೆ ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ಅಂತ ಮಾಡಿಸ್ತೀನಿ. ವ್ಯಾಲಿಗ್ ಕರ್ಕೊಂಡ್ ಹೋಗಿದೀನಿ, ಶಿವಶಕ್ತಿ ಪಿರಮಿಡ್ ಕರ್ಕೊಂಡ್ ಹೋಗಿದೀನಿ. ಇಲ್ಲ ಅಂದ್ರೂ ಒಂದು 50 to 60 ಮೆಂಬರ್ಸ್ ಧ್ಯಾನಿಗಳು 4 ಪಾರ್ಕಿಂದ, ದೇವಸ್ಥಾನದಿಂದ ಎಲ್ಲ 60+ ವಯಸ್ಸಾದವರು ಯೋಗ ಮಾಡ್ಕೊಂಡು, ಲಾಫಿಂಗ್ ಎಕ್ಸರ್ಸೈಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವ್ರಿಗೆ ಅದ್ರ ಜೊತೆಗೆ ಇದನ್ನು ಅಳವಡಿಸ್ಕೊಳ್ಳಿ, ನಿಮ್ ಲೈಫ್ ಚೇಂಜ್ ಆಗತ್ತೆ, ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಬರೀ ಧ್ಯಾನ ಮಾಡ್ಸೋದ್ ಅಷ್ಟೇ ಅಲ್ಲ, ಅವ್ರಿಗೆ ಕ್ಲಾಸ್‌ಗಳು ಕೊಡ್ತಾ ಇದ್ದೆ ನಾನು. ಒಂದು 20 ಮಿನಿಟ್ಸ್, 30 ಮಿನಿಟ್ಸ್ ಆತ್ಮಜ್ಞಾನ. ಈ ಆತ್ಮಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಬರೀ ಧ್ಯಾನದಿಂದ ಏನೇನು ಸಾಧ್ಯ ಇಲ್ಲ ಮಾಸ್ಟರ್ಸ್. ಆತ್ಮಜ್ಞಾನ ತಿಳ್ಕೊಂಡ್ಬಿಟ್ರೆ ಸತ್ಯದ ಅರಿವಾಗ್ಬಿಡತ್ತೆ. ಆ ಸತ್ಯ ಅನ್ನೋದು ಗೊತ್ತಾಗ್ಬಿಟ್ರೆ ನಾವ್ ಯಾವ ಮಟ್ಟದಲ್ಲಿ ಎಲ್ಲರನ್ನು ರೀಚ್ ಮಾಡಿಸ್ತೀವಿ, ನಾವು ರೀಚ್ ಆಗ್ತೀವಿ ಅನ್ನೋದು ಹೇಳ್ಲಿಕ್ ಸಾಧ್ಯ ಇಲ್ಲ. ಸೊ ನನ್ಗೆ ಯಾವಾಗ ಇದು ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ, ನಂಗೆ ಸತ್ಯನಾರಾಯಣ ಪೂಜೆ ದಿನ ನಂಗೊಂದು ಮೆಸೇಜ್ ಬಂತು. ಸತ್ಯನಾರಾಯಣ ಪೂಜೆ ಮನೇಲಿ ಇಟ್ಕೊಂಡಿದೀವಿ. ಸತ್ಯನಾರಾಯಣ ಪೂಜೆ ಮಾಡೋದಲ್ಲ, ನಾನ್ ಧ್ಯಾನಕ್ ಕೂತ್ಕೊಂಡೆ ಅವತ್ತು. ಇಲ್ಲಿ ಯಾರು ಪೂಜೆಗ್ ಬರ್ತಾರೋ ಅವ್ರೆಲ್ಲಾರು ಧ್ಯಾನಿಗಳಾಗ್ಲಿ. ನಂದು ಮಾಮೂಲಿ ಇರೋದಿದು. ಯಾರ್ ಪ್ರಸಾದ ಸ್ವೀಕಾರ ಮಾಡ್ತಾರೆ, ಯಾರ್ ಬರ್ತಾರೆ ಮನೆಗೆ, ಅವರೆಲ್ಲ ಧ್ಯಾನಿಗಳಾಗ್ಬೇಕು ಅನ್ನೋದು ಒಂದ್ ಥಾಟ್ ಇರೋದು ಯಾವಾಗ್ಲೂ. ಅದಕ್ ಮುಂಚೆ, ಪೂಜೆಗ್ ಮುಂಚೆ ಒಂದ್ 5 ಗಂಟೆಲೆ ಎದ್ದು ಧ್ಯಾನಕ್ ಕೂತ್ಕೊಂಡೆ. ಕೂತ್ಕೊಂಡು ಒಂದ್ 5-10 ನಿಮಿಷಕ್ಕೆನೆ ಝೀರೋ ಸ್ಟೇಟ್‌ಗೆ ಹೋಗಿದೀನಿ. ಮೆಸೇಜ್ ಬರ್ತಾ ಇದೆ, ಸತ್ಯನಾರಾಯಣ ಪೂಜೆ ಮಾಡೋದಲ್ಲ, ಸತ್ಯನಾರಾಯಣ ಏನ್ ಮಾಡ್ದ ಅದನ್ನ ಮಾಡ್ಬೇಕಂತ. ಏನ್ ಮಾಡ್ದ ಅಂತ ಅಂದಾಗ, ಮನಸ ವಾಚ ಕರ್ಮಣ. ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀಯಾ, ಸತ್ಯವನ್ನೇ ಯೋಚನೆ ಮಾಡು. ಬಾಯಲ್ಲಿ ಏನ್ ಮಾತಾಡ್ತೀಯಾ, ಸತ್ಯವನ್ನೇ ಮಾತಾಡು. ಆ ಏನು ಮಾತಾಡಿರ್ತೀಯೋ ಅದನ್ನೇ ಕಾರ್ಯರೂಪಕ್ಕೆ ತಗೊಳ್ಬಾ. ಸತ್ಯವನ್ನೇ ಆಲೋಚನೆ ಮಾಡು, ಸತ್ಯವನ್ನೇ ಮಾತಾಡು, ಸತ್ಯದ ಕೆಲಸಗಳನ್ನೇ ಮಾಡು. ಇದು ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಕಾರಣ. ನೀವ್ ಅವ್ನ್ ಪೂಜೆ ಮಾಡೋದ್ರಿಂದ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ಹರಿಶ್ಚಂದ್ರ ಏನು ಮಾಡಿ ಆ ಒಂದು ಪಟ್ಟವನ್ನ ತಗೊಂಡಿದಾನೆ, ಅದನ್ನ ಮಾಡು, ಇದನ್ನ ಎಲ್ಲಾರ್ಗೂ ತಿಳಿಸು ಅಂತ ಒಂದು ಮೆಸೇಜ್ ಬಂತು. ತುಂಬಾ ಖುಷಿ ಆಯ್ತು. ಆ ದಿನ ನಾನು ಬಂದವ್ರಿಗೆಲ್ಲ ಧ್ಯಾನ ಮಾಡ್ಸಿದ್ದುಂಟು. ಹಾಗೆ ಇನ್ನೊಂದ್ ದಿನ ನನಗೆ ತುಂಬಾ ಅಳ್ತಾ ಇದೆ ಒಂದು ಹುಡುಗಿ. ನಾನ್ ಧ್ಯಾನದಲ್ಲಿ ಕುತ್ಕೊಂಡಾಗ ನಾನ್ ಪ್ರಶ್ನೆ ಮಾಡ್ತಾ ಇದೀನಿ, ಏನಕ್ ಅಳ್ತಾ ಇದ್ಯಾ ಅಂತ. ಆಕೆ ನನಗೆ ತುಂಬಾ ಅಬೋರ್ಷನ್ಸ್ ಗಳಾಗ್ತಾ ಇದೆ, ಮಕ್ಕಳೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾಳೆ.
ಆಗ ನಾನು ಅವಳಿಗೆ ಗೈಡ್ ಮಾಡ್ತಾ ಇದ್ದೀನಿ. ನಾನ್ ಯಾವಾಗ ನಾನ್ ವೆಜ್ ಬಿಟ್ನೋ ಆಗ ನನಗ್ ಬಂದಿದ್ದ ಮೆಸೇಜ್ ಮಾಸ್ಟರ್. ಆಕೆಗೆ ಹೇಳ್ತಾ ಇದ್ದೀನಿ, ನೀನು ತುಂಬಾ ಮೊಟ್ಟೆಗಳನ್ನ ಒಡೆದು ತಿಂತಾ ಇದ್ಯಾ, ನೀನ್ ಎಷ್ಟೋ ಒಂದು ಕೋಳಿ ಮೊಟ್ಟೆಗಳನ್ನ ತಿಂದಿರೋದ್ರಿಂದ ನಿನಗೆ ಮಕ್ಕಳಾಗ್ತಾ ಇಲ್ಲ. ಮೊದಲು ನೀನು ಮಾಂಸಾಹಾರವನ್ನ ತ್ಯಜಿಸಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡು, ನಿನಗೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಧ್ಯಾನದಲ್ಲಿ ಆಕೆಗೆ ಗೈಡ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಸಣ್ಣ ಪುಟ್ಟದ್ ಬರ್ತಾ ಇರುತ್ತೆ ಮಾಸ್ಟರ್. ಹಾಗೆ ಈಗ ತುಂಬಾ ಟೈಮ್ ತಗೊಂಡೆ. ಆ ಎಸ್ ಮಾಸ್ಟರ್, ಈ ತರ ನಂದು ಧ್ಯಾನ ನಡೀತಾ ಇದೆ. ದೇವಸ್ಥಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಈಗ ಶಾಲೆಗಳಲ್ಲಿ ಮಕ್ಕಳಿಗೋಸ್ಕರ ಧ್ಯಾನ ಹೇಳ್ಕೊಡ್ತಾ ಇದೀನಿ. ಪ್ರತಿದಿನ 9:15 9:30 ತನಕ ಅವ್ರಿಗೆ 10 ನಿಮಿಷ ಧ್ಯಾನ, 5 ನಿಮಿಷ ಏನಾದ್ರು ಟಿಪ್ಸ್ ತರ ಮಕ್ಳಿಗೆ ಹೇಳ್ಕೊಡ್ತಾ ಇದೀನಿ. 3ನೇ ಶಾಲೆ ಶುರುವಾಗಿದೆ ಮಾಸ್ಟರ್ಸ್. ಒಂದೊಂದು ಶಾಲೆಲಿ ಇಲ್ಲ ಅಂದ್ರೂ ಒಂದು 500 600 ಮಕ್ಳಿದಾರೆ. ಆ ಪ್ಲೀಸ್ ಕಂಪ್ಲೀಟ್ ಮ್ಯಾಮ್ ಅಂದ್ರೆ, ಇನ್ನ ಹೇಳಿ ಅಂತ ಹೇಳ್ತಾ ಇದೀರಾ ಮಾಸ್ಟರ್ಸ್? ಚೈತ್ರ ಮ್ಯಾಮ್ ಟೈಮ್ ಆಗುತ್ತಲ್ಲ. ನಿಮ್ದೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದಲ್ವಾ ಮಾಸ್ಟರ್ಸ್? ಅದಕ್ಕೋಸ್ಕರ ಇದಿಷ್ಟು ನನ್ನ ಮಗನ ಪಾರ್ಟ್ ಆಗಿ ಅವನು ಯಾವ ರೀತಿ ಚೇಂಜಸ್ ಆದ, ಅವನು ಯಾವ ರೀತಿ ತನ್ನ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡ ಒಂದು ಧ್ಯಾನದಿಂದ, ಅವನನ್ನ ನೋಡಿ ನಾನ್ ಯಾವ ರೀತಿ ಚೇಂಜ್ ಆದೆ, ಯಾವ ರೀತಿ ಪಾಸಿಟಿವ್ ಮಾತಾಡೋದಿರ್ಬೋದು, ಗಾಸಿಪ್ ಮಾಡದೇ ಇರೋ ಸೇಮ್ ಅಯ್ಯಪ್ಪ ಸರ್ ಇದು ಏನು ಇನ್ಯಾಂಗ್ ಚಾಲೆಂಜ್ ಇರ್ಬೋದು, ಮತ್ತೆ ಪತ್ರಿಜಿ ಅವ್ರ 18 ಪ್ರಿನ್ಸಿಪಲ್ಸ್, ಇದನ್ನ ಪ್ರತಿದಿನ ಚೆಕ್ ಮಾಡ್ಕೊಳ್ಳೋದು. ಹಾಗೆ ಮಾಸ್ಟರ್ಸ್, ನಾನು ಇನ್ನೊಂದು ವಿಷಯ ಹೇಳ್ದೆ, ನನ್ ಮಗನಿಗೆ ಬೈತಾ ಇದೆ ಅಂತ. ನಾವು ಧ್ಯಾನಕ್ ಮುಂಚೆ ಮಕ್ಳಿಗೆ ಬೈವಾಗ ಆ ಮಕ್ಕಳು ಮನಸ್ಸಿನಲ್ಲಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅನ್ನೋದು ನನಗ್ ಗೊತ್ತಾಯ್ತು ಮಾಸ್ಟರ್ಸ್. ಅವನು ಕೂತ್ಕೊಂಡು ಎಲ್ಲ ಧ್ಯಾನ ಮಾಡಿ ಕೂತ್ಕೊಂಡು ಓದುವಾಗ್ಲೂನು ಬಹಳ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ನಾನ್ ಅದನ್ನ ಚೆಕ್ ಮಾಡ್ತಾ ಇದ್ದೆ. ಯಾಕೆ ಒಂಥರ ಆಡ್ತಿದ್ದಾನೆ ಇವನು, ಓದುವಾಗ ಓದ್ತಿದ್ದಾನೆ ಅರ್ಥ ಆಗ್ತಾ ಇಲ್ಲ, ಓದ್ತಿದ್ದಾನೆ ಅರ್ಥ ಆಗ್ತಾ ಇಲ್ಲ, ಆತರ. ಆವಾಗ ನನಗನ್ಸ್ತು, ನಾವು ನನಗೆ ಒಳಗಿಂದ ಬರೋದು, ನೀನ್ ಏನೇನ್ ಅಂದಿದ್ಯೋ ಅವನ್ ಮನ್ಸಿನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತಲ್ಲ, ಅಲ್ಲಿ ಸ್ಟೋರ್ ಆಗಿದೆ, ಅದನ್ನ ಕ್ಲಿಯರ್ ಆಗೋವರೆಗೂ ಅವ್ನ ಬ್ಲಾಕ್ ಹಂಗೆ ಇರುತ್ತೆ ಅಂತ. ಆಗ ನೆನ್ಸ್ಕೊಂಡೆ, ನಾವೇ ನಮ್ ಮಕ್ಳಿಗೆ ಶಾಪ ಹಾಕ್ಬಿಟ್ವಲ್ಲ. ಅವಾಗ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಮಾಸ್ಟರ್ಸ್, ಅಬ್ಬಬ್ಬ, ಅದನ್ನ ಹೊರಗ್ ತೆಗಿಯಕ್ಕೆ ನನ್ಗೆ ಎಷ್ಟು ಸಫರ್ ಆದೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ತಿಂಗಳು. ನಾನೀಗ ಇಷ್ಟು ಫಾಸ್ಟ್ ಆಗಿ ನಿಮ್ಗೆ ಹೇಳಿರ್ಬೋದು, ಬಟ್ ಪರೀಕ್ಷೆಗಳು, ಅವನ ಚೇಂಜಸ್ ಮಾಡುವಾಗ ನಮ್ಮಲ್ಲಿ ಎಷ್ಟೊಂದು ದುಃಖಗಳು ಎಲ್ಲ ಇದೆ ಮಾಸ್ಟರ್ಸ್. ಅದನ್ನ ವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ ನಂಗೆ ಇನ್ನೂ ಒಂದು ಕ್ಲಾಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮೇನ್ ನಾನು ಹೇಳ್ಕೊಂಡ್ ಬರ್ತಾ ಇದೀನಿ. ದಯವಿಟ್ಟು ಮಾಸ್ಟರ್ಸ್, ಎಲ್ಲಾ ತಂದೆ ತಾಯಿಗಳಿಗೆ ಒಂದು ವಿನಂತಿ, ಮಕ್ಕಳಿಗೆ ಬೈಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಆತ್ಮಗಳೇ, ನಮ್ಮೆಲ್ಲರದು ಒಂದೊಂದು ಪ್ಯಾಟರ್ನ್ ಇದೆ, ಒಂದೊಂದು ಡಿಸೈನ್ ಇದೆ. ಯಾವ್ಯಾವ ಟೈಮಲ್ಲಿ ಏನೇನ್ ಚೇಂಜಸ್ ಆಗ್ಬೇಕೋ ಅದು ಚೇಂಜ್ ಆಗೇ ಆಗತ್ತೆ. ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ಬೇಡಿ. ತಪ್ಪು ಮಾಡ್ತಾ ಇರೋದು ಕಾಣಿಸಿದ್ರೆ ಜಸ್ಟ್ ಗೈಡ್ ಮಾಡಿ. ಅವ್ನ್ ಅದನ್ನ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನ್ ಡಿಸೈನ್ ಅದೇ ಆಗಿರುತ್ತೆ. ಅವನಲ್ಲಿ ಆ ಒಂದು ತಪ್ಪಿಂದ ಏನೋ ಒಂದು ಪಾಠನ ಕಲ್ತ್ಕೊಳ್ಳಿಕ್ಕೆ ಬಂದಿರ್ತಾನೆ. ಇದು ಆಗ್ಬೇಕು ಮಾಸ್ಟರ್ಸ್. ದಯವಿಟ್ಟು ಎಲ್ಲಾ ಪೇರೆಂಟ್ಸ್ಗೂ ನಾನು ಕೇಳ್ಕೊತೀನಿ, ದಯವಿಟ್ಟು ಮಕ್ಕಳನ್ನ ಪ್ರೀತಿಸಿ, ಬೈಬೇಡಿ, ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ. ನಾನ್ ತುಂಬಾ ಅನುಭವಿಸಿದೀನಿ ಮಾಸ್ಟರ್ಸ್. ಬೈದಾದ್ಮೇಲೆ ಅವನು ಮಲ್ಕೊಂಡ್ಮೇಲೆ ಅವನ ಹತ್ರ ಕೂತ್ಕೊಂಡು ಫುಲ್ ನಿದ್ದೆ ಹೋಗೋವರೆಗೂ ಕಾಯ್ತಾ ಇದ್ದೆ. ಅವ್ನ್ ನಿದ್ದೆ ಎಲ್ಲ ಹೋದ್ಮೇಲೆ ಅವ್ನ್ ಪಕ್ಕ ಸೌಂಡ್ ಆಗ್ದಂಗೆ ಕೆಳಗೆ ಅವ್ನ ಕಾಟ್ ಮೇಲೆ ಮಲಗಿದ್ರೆ ನಾನ್ ಕೆಳಗೆ ಕೂತ್ಕೊಂಡು ಕಾಟಿಂದ ಪಕ್ಕಕ್ಕೆ ಧ್ಯಾನ ಮಾಡಿ, ನಾನ್ ಅವ್ನ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಲ್ಲ ಪಾಸಿಟಿವ್ ಥಾಟ್ಸ್ ಗಳನ್ನ ಹಾಕ್ತಾ ಇದೆ ಮಾಸ್ಟರ್ಸ್. ನನ್ ಮಗ ಅದ್ಭುತವಾದ ಸೋಲು, ಡಿವೈನ್ ಸೋಲು. ಅವನಲ್ಲಿ ಯಾವುದೇ ರೀತಿಯ ಕೆಟ್ಟ ಹ್ಯಾಬಿಟ್ಸ್ ಇಲ್ಲ. ಅವ್ನ್ ತುಂಬಾ ಅದ್ಭುತವಾಗಿ ಓದ್ತಿದ್ದಾನೆ, ಅವ್ನ್ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ. ಇದೆಲ್ಲಾ ಥಾಟ್ಸ್ ಗಳನ್ನ ನಾನು ಹೇಳಿ 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 ಒಂದಷ್ಟು ದಿನಕ್ಕೆ ಅವನು ಮತ್ತೆ ಫ್ರೆಶ್ ಆದ ಮಾಸ್ಟರ್. ಅವ್ನಿಗೆ ಎಲ್ಲ ಬ್ಲಾಕ್ಸ್ ಕ್ಲಿಯರ್ ಆಯ್ತು. ಯಾಕಂದ್ರೆ ನಾವು ತುಂಬಿದ್ವಿ ನಾವೇ, ಅವನಿಗೆ ಗೊತ್ತಾಗ್ತಾ ಇಲ್ಲ ಅದು ಒಳಗೆ ಏನಿದೆ ಅನ್ನೋದು. ಓದ್ತಾ ಇದ್ದಾನೆ ಕುತ್ಕೊಂಡು, ಬಟ್ ಆಗ್ತಾ ಇಲ್ಲ ಸ್ಕೋರ್ ತೆಗಿಲಿಕ್ಕೆ. ಅವ್ನ್ ಅನ್ಕೊಂಡ್ರೆ ಸ್ಕೋರ್ ಬರ್ತಾ ಇಲ್ಲ. ಆಗ ನನ್ಗೆ ಗೊತ್ತಾಯ್ತಲ್ಲ, ಒಳಗಿಂದ ನನಗೆ ಇಂಟ್ಯೂಷನ್ಸ್ ಬರ್ತಿತ್ತಲ್ಲ ಏನಕ್ಕೆ ಅಂತ. ಆಗ ನಾನು ಈ ಒಂದು ಪ್ರಯತ್ನ ಮಾಡ್ದೆ, ಜರ್ನಲ್ಸ್ ಮತ್ತೆ ಬರ್ದೆ. ಅವನಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು ಅಂತ ಡೈಲಿ ಜರ್ನಲ್ಸ್ 21 ಡೇಸ್ 41 ಡೇಸ್ ಶ್ರಮ ಪಡ್ಬೇಕು ಮಾಸ್ಟರ್. ಸಾಧನೆ ಮಾಡಿದ್ರೇನೆ ಮಾತ್ರ ನಮ್ಗೆ ಎಲ್ಲ ಸಿಗೋಂಥದ್ದು, ಇಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಪ್ರತಿಯೊಬ್ರು ಆಗ ವರ್ಷಾನ್ಗಟ್ಲೆ ಸಾಧನೆ ಮಾಡಿದ್ದಾರೆ. ನಮಗೀಗ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗಿದೆ ಸಾಧನೆ. ತುಂಬಾ ಈಸಿ ಆಗಿದೆ ಮಾಸ್ಟರ್ಸ್. ದಯವಿಟ್ಟು
ಎಲ್ಲರೂ ಕೂಡ ಸಾಧನೆ ಮಾಡಿ ನೋಡಿ ಮ್ಯಾಜಿಕ್ ಏನೇನಾಗುತ್ತೆ ನಿಮ್ ಲೈಫ್ ಅಲ್ಲಿ ಅಂತ. ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗು PCSP ಮಾಡಿದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗು ಎಷ್ಟು ಜನಕ್ಕೆ ಮೋರ್ ದನ್ 1000 ಮೆಂಬರ್ಸ್ ವ್ಯೂವರ್ಸ್ ಆಗಿದ್ದವಾಗ, ಎಷ್ಟು ಜನಕ್ಕೆ ಇದೇ ಸೇಮ್ ನನ್ನ ಮಗನ ಇದು ಜೀವನದ್ದು, ನನ್ನ ಜೀವನದ್ದು ನಾನು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದ್ದು, ಎಷ್ಟು ಜನಕ್ಕೆ ಅದು ತಟ್ಟಿದೆ, ಎಷ್ಟು ಜನ ಅವ್ರ ಲೈಫ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆಗ ಶುರು ಆಯ್ತು ನನ್ನ ಜರ್ನಿ. ಮ್ಯಾಮ್ ಅನಿತಾ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕ್ಲಾಸ್ ಕೊಟ್ರು. ನೆಕ್ಸ್ಟ್ ನೀವೇ ಸ್ಪೀಕರ್ ಆಗಿ ಒಂದು ಕ್ಲಾಸ್ಗಳು ತಗೊಳ್ಳಿ ಅಂತ ಹೇಳಿದ್ರು. ಆ ಸ್ಪೀಕರ್ ಆಗಿ ಕ್ಲಾಸ್ಗಳನ್ನ ಸೆಷನ್ಸ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದೆ. ಒಂದಾದ್ಮೇಲೆ ಒಂದು ಅವಕಾಶಗಳು ಯಾವ ರೀತಿ ನಾವು ಸಿದ್ಧ ಆಗ್ಬಿಟ್ರೆ ಹೆಂಗೆ ಸಿಗುತ್ತೆ, ನಾವು ನಿಸರ್ಗ ಮಾತೆಗೆ ಸಮರ್ಪಣೆ ಮಾಡ್ಕೊಂಡ್ಬಿಡ್ಬೇಕು ಮಾಸ್ಟರ್ಸ್. ನಮ್ಮನ್ನ ನಾವು ಏನೇ ಇರ್ಲಿ, ನಮ್ಮಲ್ಲಿ ಕಷ್ಟ ಬರ್ತಾ ಇದ್ಯಾ, ರೋಗ ಇದ್ಯಾ, ದುಃಖ ಇದ್ಯಾ, ಎಲ್ಲ ನಾನು ಒಪ್ಪಿಸ್ಬಿಡ್ತೀನಿ. ನೀನ್ ಏನ್ ಹೇಳ್ತೀಯೋ ನಾನು ಅದನ್ನ ಕೇಳ್ತೀನಿ. ಇಷ್ಟೇ ಮಾಸ್ಟರ್ಸ್ ನಂದಿರೋದು. ಬೆಳಿಗ್ಗೆ ಎದ್ದೋಳೋದು, ದೇವ್ರ ಮುಂದೆ ಇಟ್ಕೊಂಡಿದೀವಿ ನಾವು. ಟೈಮ್ ಅಪ್ ಮೇಡಮ್ ಅಂತ ಹಾಕಿದ್ರು, ಸಾರಿ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ದಿನಾ ಬೆಳಿಗ್ಗೆ ಇದೊಂದು ಹೇಳ್ಬಿಡ್ತೀನಿ, ಒಂದೇ ಲಾಸ್ಟ್ ಟಿಪ್ಸು. ನಾನು ಆನಂದವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅನ್ನೋ ಪಾಸಿಟಿವ್ ಥಾಟ್ ಇಟ್ಕೊಳ್ಳಿ. ಆಚೆ ನೇಚರ್ ಅಲ್ಲಿ ನಿಂತ್ಕೊಂಡು ಸೂರ್ಯನ ನೋಡ್ಕೊಂತ ನನ್ನ ಕುಟುಂಬ ಆರೋಗ್ಯವಾಗಿ ಫಸ್ಟ್ ನಾನು ಎಷ್ಟು ವರ್ಷ ನನ್ನ ಆತ್ಮ ಡಿಸೈನ್ ಮಾಡ್ಕೊಂಡ್ ಬಂದಿದ್ಯೋ ಅಷ್ಟು ವರ್ಷಗಳು ಕೂಡ ಆರೋಗ್ಯವಾಗಿ, ಆನಂದವಾಗಿ ನನ್ನ ಕುಟುಂಬದ ಜೊತೆ ಸಮೃದ್ಧಿಯ ಜೀವನವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಹೇಳ್ಕೊಳ್ಳಿ ಯೂನಿವರ್ಸ್ಗೆ. ಪ್ರತಿದಿನ ಪ್ರತಿ ಕ್ಷಣ ಆ ಯೂನಿವರ್ಸ್ ಇಂದನೇ ನಾವು ಮಾಸ್ಟರ್ಸ್, ಆ ವಿಶ್ವನೇ ನಾವು. ಸೊ ವಿಶ್ವಕ್ಕೆ ಪ್ರತಿದಿನ ಥ್ಯಾಂಕ್ ಯು ಹೇಳ್ಕೊಳ್ಳೋಣ. ಇಷ್ಟು ದೊಡ್ಡ ಅವಕಾಶ ಕೊಟ್ಟಂತಹ ಈ ಒಂದು ಚಾನಲ್ಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮಾಸ್ಟರ್ಸ್. ಏನಾದ್ರೂ ಜಾಸ್ತಿ ಸಮಯ ತಗೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಇಲ್ಲ ನಮ್ಗೆ ಇನ್ನು ಕೇಳ್ಬೇಕಂತ ಅನಿಸ್ತಾ ಇದೆ, ಆದ್ರೆ ಎಲ್ಲರಿಗೂ ಅವಕಾಶ ಸಿಗ್ಲಿ, ನಿಮ್ ಜೊತೆ ಮಾತಾಡುವಂತ ಎಲ್ಲರಿಗೂ ಸಿಗ್ಲಿ ಅನ್ನೋದು ಅಷ್ಟೇ. ಎನರ್ಜಿ ಪಾಸ್ ಆಗ್ಲಿ. ನಿಮ್ಮಲ್ಲಿರೋ ಎನರ್ಜಿ ಎಷ್ಟಿದೆ ಮೇಡಮ್, ನಿಜ. ಹೆಂಗೆ ಅಂದ್ರೆ ಕಷ್ಟಗಳನ್ನ ತುಂಬಾ ಜನ ದ್ವೇಷ ಪಡ್ತಾರೆ. ಕಷ್ಟಗಳು ಯಾಕಪ್ಪ ಬಂತು ನಮ್ ಲೈಫಿಗೆ, ಬರಬಾರ್ದಾಗಿತ್ತು. ನಮ್ಗೆ ಯಾವಾಗ್ಲೂ ಸುಖಾನೇ ಸಿಗ್ಬೇಕು ಜೀವನದಲ್ಲಿ. ಆದ್ರೆ ಅದು ಸುಳ್ಳು ಮಾಸ್ಟರ್ಸ್. ಕಷ್ಟ ಅನ್ನೋದೇ ಬರ್ದೇ ಹೋಗಿದ್ರೆ ಧ್ಯಾನ ಅನ್ನೋದೇ ಸಿಕ್ತಿಲ್ಲ ನಮ್ಗೆ. ದೇವ್ರು ಅದಕ್ಕೆ ಪ್ಲಾನ್ ಮಾಡಿ ಮಾಡ್ತಾರಂತಾರೆ. ಎಲ್ಲ ನಮ್ ಸೋಲ್ ಪ್ಲಾನಿಂಗ್ ಅದು. ಕಷ್ಟನ ಆಯ್ಕೆ ಮಾಡ್ಕೋತೀವಿ, ವ್ಯಕ್ತಿಗಳು ಬರ್ತಾರೆ ಜೀವನದಲ್ಲಿ. ಸೊ ಅವರಿಂದಾನೇ ಬಹಳ ಕಷ್ಟಗಳನ್ನ ಅನುಭವಿಸ್ತೀವಿ, ವೈಯಕ್ತಿಕವಾಗಿ ಅಲ್ಲದೆ ಕೂಡ. ಅವರನ್ನು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ವ್ಯಕ್ತಿಗಳನ್ನ. ಸೊ ಅವ್ರು ಯಾಕೆ ಬಂದಿದ್ದಾರೆ ಅಂದ್ರೆ ನಮ್ಮನ್ನ ಧ್ಯಾನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅವರು. ಸೊ ಅವ್ರು ಕಷ್ಟ ಕೊಟ್ಟು ನಮ್ಮನ್ನ ಆ ಒಂದು ರೂಟಿ ಕರ್ಕೊಂಡು ಹೋಗ್ತಾರೆ. ಸೊ ನಾವ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಇಲ್ಲಿ. ಸೊ ಧ್ಯಾನ ಅನ್ನೋದೇ ಅಂತಿಮ ಮಾರ್ಗ ಅನ್ನೋದು ಮೇಡಮ್ ನಿಮ್ಮ ಒಂದು ಪ್ರತಿ ಎಕ್ಸ್ಪೀರಿಯನ್ಸ್ ಇಂದ ನಂಗೆ ತಿಳಿತಾ ಹೋಯ್ತು ಮೇಡಮ್. ಮತ್ತೆ ಪಾಸಿಟಿವ್ ಅಫರ್ಮೇಶನ್ ಅಂತೂ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಇದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಮೇಡಮ್. ಮೊದಲೇ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ ಮೇಡಮ್. ಅದನ್ನ ಬರೆದು ಅದ್ಭುತ ಮೇಡಮ್, ಅದ್ಭುತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಮೆಸೇಜ್ ಬಂತು ಮ್ಯಾಮ್, ಕೇಳಿಸ್ಕೊಳ್ಳಿ ಮಾಸ್ಟರ್. ತುಂಬಾ ಚೆನ್ನಾಗಿ ಬಂತು ನನಗೆ ಅದು. ಮಾಂಸದ ಅಡಿಗೆ ಮಾಡಿದಾಗ ಮಾತ್ರ ದೇವರ ಮನೆ ಬಾಗಿಲನ್ನ ಮುಚ್ಚುವುದಲ್ಲ, ದೇಹವೆಂಬ ದೇಗುಲದಲ್ಲಿ ಆತ್ಮನೆಂಬ ಭಗವಂತನಿಗೆ ಮಾಂಸದ ಅಡಿಗೆ ಉಣಬಡಿಸುವ ಮೊದಲು ಬಾಯಿ ಎಂಬ ಬಾಗಿಲನ್ನ ಮುಚ್ಚಬೇಕು ಮಾಸ್ಟರ್ಸ್. ಈ ಒಂದು ಮೆಸೇಜ್ ನನಗೆ ಬಂದಿದ್ದು ನನಗೆ ಅದ್ಭುತ ಅನಿಸ್ತು. ಅದು ಏನಿದು ಇಷ್ಟ ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ಅದು ಎಷ್ಟು ಟಚ್ ಆಯ್ತು ಅಂದ್ರೆ ನನಗೆ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾ ಇದೆ ಇದನ್ನ. ನಾವು ನಾನ್ ವೆಜ್ ತಿಂದಾಗ ಮಾತ್ರ ದೇವ್ರ ಮನೆ ಕೋಣೆ ಬಾಗ್ಲ ಹಾಕೊಂಡ್ಬಿಡ್ತೀವಿ, ದೇವಸ್ಥಾನಕ್ ಹೋಗಲ್ಲ. ರಾಂಗು. ನಮ್ಮೊಳಗೆ ಇದಾನೆ ಆತ್ಮ. ಅದಕ್ ನಾವು ಅಡಿಗೆ ಮಾಡಿ ತಿನ್ನಿಸ್ತಾ ಇದೀವಿ. ತಿನ್ನಕ್ ಮುಂಚೆ ನಿಮ್ ಬಾಯನ್ನೋ ಬಾಗ್ಲನ್ನ ಮುಚ್ಕೊಳ್ಳಿ ಅಂತ ಹೇಳ್ಲಿಕ್ ಶುರು ಮಾಡ್ದೆ. ಥ್ಯಾಂಕ್ ಯು ಮಾಸ್ಟರ್. ಹೇಳ್ತಾ ಇದ್ರೆ ಮತ್ತೆ ಪಾಯಿಂಟ್ಸ್ ನೆನಪಾಗ್ತಾ ಇರುತ್ತೆ, ಸಾಕು. ಮೇಡಮ್ ಮತ್ತೆ ಇನ್ನೊಂದ್ ಸೆಷನ್ ಕೊಡ್ಬೇಕು ಮೇಡಮ್ ನೀವು. ಮತ್ತೆ ಕರ್ಕೊಂಡ್ ಬರ್ತೀವಿ ನಿಮ್ಮನ್ನ. ಇನ್ನೊಂದ್ ಸೆಷನ್ ಕೊಡ್ಬೇಕು. ನಿಮ್ಗೆ ತುಂಬಾ ಎನರ್ಜಿ ಇದೆ ಮೇಡಮ್. ಓಕೆ ಮೇಡಮ್. ಸೊ ಎಲ್ಲಾರು ನಿಮ್ ಜೊತೆ ಮಾತಾಡ್ತಾರೆ ಈಗ. ಓಕೆ ಮಾಸ್ಟರ್ಸ್. ಎಸ್ ಮೇಡಮ್. ದೀಪಾ ಮೇಡಮ್ ತುಂಬಾ ಅದ್ಭುತವಾಗಿ ಸೆಷನ್ ಕೊಟ್ರಿ. ನೀವು ನಿಮ್ಮ ಅನುಭವ ಹಂಚಿಕೆಯಿಂದ ಇಲ್ಲಿ ಇರೋರು ಎಷ್ಟೋ ಮಾಸ್ಟರ್ಸ್ಗೆ ಎಷ್ಟೊಂದು ಇಮೋಷನಲ್ ಬ್ಲಾಕ್ಸ್ ಕ್ಲಿಯರ್ ಆಗಿದಾವ್. ಸೊ ಆ ಇಮೋಷನಲ್ ಬ್ಲಾಕ್ಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಟ್ರಿ. ನಿಮ್ದು ಅನುಭವ ಆಗ್ಲಿ, ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಆಯ್ತು ನಿಮ್ ಮಗಂದಾಗ್ಲಿ. ಸೊ ಅದು IIT ಎಕ್ಸಾಮ್ ನ ಸುಲಭ ಇಲ್ಲ. ಅದು 6 ಗಂಟೆಗಳ ಕಾಲ ಎಕ್ಸಾಮ್ ಮಾಸ್ಟರ್ಸ್. ಅದು 6 hours ಎಕ್ಸಾಮ್. ಅದು ಎಕ್ಸಾಮ್ ಬರೀಲಿಕ್ಕೆ ಫಸ್ಟ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು. ಸೊ ಅಷ್ಟು ಈಸಿ ಇಲ್ಲ ಮಾಸ್ಟರ್ಸ್, ನೀವು ಅನ್ಕೊಂಡಂಗೆ. ಅದು ಇಂಡಿಯಾಸ್ ಟಫೆಸ್ಟ್ ಎಕ್ಸಾಮ್. ಅದಕ್ಕೆ
ಅದು ಟ್ರಾನ್ಸ್ಫಾರ್ಮೇಶನ್ ಮಾತ್ರ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಗ್ರೇಟ್ ಇನ್ಸ್ಪಿರೇಷನ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಒಬ್ಬೊಬ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಓಕೆ ಸರ್, ಓಕೆ. ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ ದೀಪಾ ಮೇಡಮ್. ಎಸ್ ಮ್ಯಾಮ್. ಮೇಡಮ್, ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಅಲ್ಲಿ ನಾನು ಡೈಲಿ ಜಾಯಿನ್ ಆಗ್ತಾ ಇರ್ತೀನಿ. ಸರ್ ಒಂದ್ಸರಿ ನನಗೆ ಹೇಳಿದ್ರು, ಮನೇಲಿ ಪಾಸಿಟಿವ್ ಎನರ್ಜಿ ಇರ್ಬೇಕು ಅಂತಂದ್ರೆ ಬಾತ್ರೂಮ್ ಅಲ್ಲಿ ಬಕೆಟಿನ ಮೇಲೆ ಪಿರಮಿಡ್ ಇಟ್ಟು ಆ ನೀರಿಂದ ನೆಲ ಒರೆಸ್ಬೇಕು, ಸ್ನಾನ ಮಾಡ್ಬೇಕು ಅಂತ. ಅದು ಆ ಪಾಯಿಂಟ್ ಇಟ್ಕೊಂಡು ನಾನು ಅವತ್ ಪಿರಮಿಡ್ ಕಟ್ಟಿದ್ದೆ ಮೇಡಮ್. ನಮ್ಮ ಮನೇಲಿ ಎಲ್ಲರೂ ಧ್ಯಾನಕ್ಕೆ ಬಂದ್ರು. ಅದ್ರ ನಂತರ ನನ್ನ ಮಕ್ಳು ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನನ್ ಮಗ ಸ್ವಲ್ಪ ಎಲ್ಲಾ ಮಕ್ಳ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ ಮೇಡಮ್. ಅವ್ನು ಇವಾಗ ಎಲ್ಲಾ ಮಕ್ಳ ಜೊತೆ ಮಿಂಗಲ್ ಆಗೋದ್ರ ಜೊತೆಗೆ ಚೆನ್ನಾಗಿ ಓದ್ತಿದ್ದಾನೆ ಅಂತಾನು ಅವ್ರು HM ಅವ್ನ ಅಬ್ಸರ್ವ್ ಮಾಡಿ ಅವರು ಈಗಿಲ್ಲ ನಿಮ್ ಮಗ, ನಿಮ್ಮ ಧ್ಯಾನ ಪವರ್ ತುಂಬಾ ಇದೆ, ನಿಮ್ ಮಗ ಬಹಳ ಚೇಂಜ್ ಆಗಿದ್ದೀನಿ ಅಂತ ಹೇಳಿ ಅವ್ರ ಸ್ಕೂಲ್ ಮಕ್ಕಳಿಗೆ ಮೆಡಿಟೇಷನ್ ಹೇಳೋದಕ್ ಕರೆದ್ರು ಮೇಡಮ್. ಸ್ಕೂಲಿಗೆ ಹೋಗಿ ಒಂದಿನ ಮಾಡಿದ್ವಿ. ಮತ್ತೆ ನನ್ನ ಮಗಳು BCA ಮಾಡ್ತಿದ್ದಾಳೆ ಮೇಡಮ್. ಅವ್ರ ಕಾಲೇಜಲ್ಲಿ ಅಷ್ಟೇ ಮೊದ್ಲು ಡಲ್ ಸ್ಟೂಡೆಂಟ್ ಬ್ಯಾಚ್ ಅಲ್ಲಿ ಇದ್ಲು ಮೇಡಮ್. ಈಗ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ ಅಂತ ಅವರು ಅದನ್ನೇ ಹೇಳಿದ್ರು ಮೇಡಮ್. ನಾನು ಅವಳನ್ನ ಒಂದ್ಸರಿ ನಾನು ಭೀಮಾವರಂಗೆ 3 ದಿನ ಧ್ಯಾನ ಕ್ಲಾಸಿಗೆ ಹೋದ್ರೆ ಕಳ್ಸ್ಕೊಡಿ ಮೇಡಮ್ ಅಂದ್ರೆ, ಒಂದು ದಿನ ರಜೆ ಕೊಡ್ಲಾರ್ದರು 3 ದಿನ ಮೆಡಿಟೇಷನ್ ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಅಂದ್ರೆ ತಕ್ಷಣ ಅವ್ರು ರಜೆ ಕೊಟ್ರು ಮೇಡಮ್. ಈಗ ನಮ್ಮ ಮನೆಯವರು ಅಷ್ಟೇ, ಮುಂಚೆ ಯಾವ್ದಕ್ಕೂ ಅವ್ರು ಮೆಡಿಟೇಷನ್ ಮಾಡ್ರಿ ಅಂದ್ರೆ ಮಾಡ್ತಾ ಇದ್ದಿಲ್ಲ, ಈಗ ರೆಗ್ಯುಲರ್ ಅವರು ಮಾಡ್ತಿದ್ದಾರೆ ಮೇಡಮ್. ಮನೆ ಅಯ್ಯಪ್ಪ ಪಿಂಡಿ ಸರ್ ಚಳಕೆರೆ ಬಂದಿದ್ರು ಮೇಡಮ್. ಅವ್ರ ಪಕ್ಕದಲ್ಲಿ ಕೂತು ಇವರು ಮೆಡಿಟೇಷನ್ ಮಾಡಿ ಅವ್ರ ಕಡೆಯಿಂದ ಸ್ವಲ್ಪ ಡೌಟ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಈಗ ಅವರು ಟಿಪ್ಸ್ ನೆಲ್ಲ ಫಾಲೋ ಮಾಡಿ ಅವರು ಈಗ ಕಂಟಿನ್ಯೂ ಇದ್ದಾರೆ ಮೇಡಮ್. ಇನ್ನೂ ಒಂದು ಹೇಳಿದ್ರಿ ಮೇಡಮ್ ನೀವು, ಏನಂದ್ರೆ ಜರ್ನಲ್ ಬರಿಬೇಕು ಅಂತ ಅಂದ್ರಲ್ಲ, ಅದ್ ಎಷ್ಟು ಸಾರಿ ಯಾವ ಟೈಮು ಅಂತ ಇದೆ, ಮತ್ತೆ ಅದು ಒಂದು ಕ್ವಶನ್ ನಂದು. ಇನ್ನೊಂದ್ ಏನಂದ್ರೆ ಮಕ್ಕಳದು ಬ್ಲಾಕೇಜಸ್ ನಾವು ತೆಗಿಬೇಕು ಅಂತಂದ್ರೆ ಯಾವ ತರ ಮಾಡ್ಬೇಕು ಅನ್ನೋದೊಂದು ಟಿಪ್ಸ್ ಕೊಡಿ ಮೇಡಮ್. ಎಸ್ ಮ್ಯಾಮ್. ಜರ್ನಲ್ಸ್ ಬರೆಯೋದು ಅಂದ್ರೆ 21 ಡೇಸ್ ಇಲ್ಲ 41 ಡೇಸ್. ಎಷ್ಟು ಟೈಮ್ ಅದು ಅವ್ರಲ್ಲಿ ಚೇಂಜಸ್ ಆಗ್ತಾ ಇದೆಯಾ ಅಂತ ಕಂಡಿಡ್ಕೊಂಡು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಮ್ಯಾಮ್. ಈಗ 21 ಡೇಸ್ಗೆ ಕೆಲವ್ರದ್ದು ಬ್ಲಾಕ್ಸ್ ಕ್ಲಿಯರ್ ಆಗ್ಬಿಡೋದಿಲ್ಲ. ಈಗ ನಾವ್ ಅನ್ಕೊಂಡಿದ್ದೆಲ್ಲ ಅವರು ಅದೇ ತರ ಧ್ಯಾನ ಮಾಡ್ತಾ ಇದ್ರೆ ಕ್ಲಿಯರ್ ಆಗ್ತಾ ಇರತ್ತೆ. ಅವ್ರದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಬರೀ ನಮ್ದು ಶಕ್ತಿಯಿಂದಾನೇ ಎಲ್ಲಾನು ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಜರ್ನಲ್ಸ್ ಹೆಂಗಿರುತ್ತೆ ಅಂದ್ರೆ 21 ಡೇಸ್ ಹಾಕೊಳ್ತೀನಿ, ನೋಡ್ತಾ ಇರ್ತೀನಿ, ಅವನ್ನ ಗಮನಿಸ್ತಾ ಇರ್ತೀನಿ. ಅವನಲ್ಲಿ ಚೇಂಜಸ್ ಆಗ್ತಾ ಇದೆ, ಅವನಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು ಅನ್ನೋದೇ ಜರ್ನಲ್ಸ್. ಅಲ್ಲ, ಅದನ್ನ ಎಷ್ಟು ಸಾರಿ ಬರಿಬೇಕು ಮೇಡಮ್? ಒಂದು ಪಾಯಿಂಟ್ ಎಷ್ಟು ಸಾರಿ ಬರಿಬೇಕು ಅಂತ? ಒಂದೊಂದ್ಸಲಿನೇ ನಾನ್ ಬರಿತಾ ಇರೋದು. ತುಂಬಾ ಜಾಸ್ತಿ ಇದ್ರೆ 50 ಸಲಿ ಬರೀರಿ ಅಂತ ಹೇಳ್ತಾರೆ. ನಾನು ಆ ಒಂದು ಪ್ರಯತ್ನ ಮಾಡಿಲ್ಲ. ನಂದು ಒಂದೊಂದ್ ಸಲಿಗೆನೆ 10 ಪಾಯಿಂಟ್ಸ್ ಹಾಕೊಳ್ತಾ ಇದೆ. 10 ಪಾಯಿಂಟ್ಸ್ 21 ಡೇಸ್. ಅದು ಅವನಿಗೆ 21 ಡೇಸ್ ಒಳಗೇನೆ ಚೇಂಜಸ್ ಕಾಣಿಸ್ತಾ ಇತ್ತು ನಮ್ಮ ಮನೇಲಿ. ಸೊ ನೆಕ್ಸ್ಟ್ ಬೇರೆದು ಇನ್ಯಾವುದು ಚೇಂಜ್ ಆಗ್ಬೇಕು, ಆ ಒಂದು 10 ಪಾಯಿಂಟ್ಸ್ ಅಥವಾ 5 ಪಾಯಿಂಟ್ಸ್ ಹಾಕೊಳ್ಳೋದು, 121 ಡೇಸ್ ಮಾಡೋದು. ಈ ರೀತಿನೇ ಮಾಡ್ಕೊಂಡ್ ಬಂದೆ ಮ್ಯಾಮ್. ಹಾಗೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂತ ಹೇಳಿದ್ರೆ, ಈಗ ನಾವ್ ಏನು ಅವನಿಗೆ ನೆಗೆಟಿವ್ ಎಲ್ಲ ಹೇಳಿ ನೀನು ಅವ್ರ ತರ ಓದಲ್ಲ, ಇವ್ರ ತರ ಇಲ್ಲ, ಇಷ್ಟೊಂದ್ ದಪ್ಪ ಇದ್ಯಾ, ಏನು ಓದ್ತಾ ಇಲ್ಲ, ಸರಿಗಿಲ್ಲ ಸ್ಕೋರ್, ಏನೇನೋ ಹೇಳಿರ್ತೀವಿ ನೋಡಿ, ಅದೆಲ್ಲ ಅವ್ನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗೋಗಿತ್ತು. ಅವ್ನು ಓದ್ಬೇಕು ಅಂತ ಕೂತ್ಕೊಂಡ್ರು ನಿನಗಾಗಲ್ಲ ಅನ್ನೋ ಥಾಟೇ ಬರ್ತಾ ಇತ್ತಂತೆ. ನಿನಗ್ ಸಾಧ್ಯ ಇಲ್ಲ, ಲೋ ಸ್ಕೋರೆ, ಈ ರೀತಿ. ಯಾಕಂದ್ರೆ ನಾವ್ ಹಂಗ್ ತುಂಬಿಸಿರ್ತೀವಿ. ಸೊ ಅವಾಗ ನನಗ್ ಗೊತ್ತಾಗಿ ನನಗೆ ಬಂದಿದ್ದ ಅದು ಮೆಸೇಜ್. ಸೊ ನಾನು ಅದನ್ನ ಕ್ಲಿಯರ್ ಮಾಡ್ಬೇಕಂತ ಹೇಳಿ ಅವ್ನ್ ಫುಲ್ ನಿದ್ದೆ ಹೋದ್ಮೇಲೆ ಅವ್ರ ಹತ್ರ ಕೂತ್ಕೊಂಡು ಬೇಕಾದ್ರೆ ಒಂಚೂರ್ ತಲೆ ಮೇಲೆ ಕೈ ಇಟ್ಕೊಂಡು ಸವರ್ಕೊಂಡು ಅಥವಾ ಏನು ಟಚ್ ಮಾಡ್ದೇನೆ ನೀವ್ ಹೇಳ್ತಾ ಬನ್ನಿ ಮ್ಯಾಮ್ ಅಷ್ಟೇ. ಎಲ್ಲ ಪಾಸಿಟಿವ್ ಹೇಳ್ತಾ ಬನ್ನಿ. ನನ್ ಮಗ ಅದ್ಭುತವಾಗಿ ಓದ್ತಿದ್ದಾನೆ, ತುಂಬಾ ಉತ್ತಮವಾದ ಆರೋಗ್ಯವನ್ನ ಹೊಂದಿದ್ದಾನೆ, ತುಂಬಾ ಚೆನ್ನಾಗಿ ಎಲ್ಲಾರ ಜೊತೆ ಮಿಂಗಲ್ ಆಗ್ತಾನೆ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾನೆ, ಏನಿದೆ ನಿಮ್ಗೆ ಏನ್ ಬೇಕು ಅದನ್ನ ಪಾಸಿಟಿವ್ ಆಗಿ ಹೇಳ್ತಾ ಬರ್ಬೇಕಷ್ಟೆ. ಹಂಗ ಹೇಳ್ತಾ ಬರ್ತಾ ಅದು 21 ಡೇಸ್. ಯಾಕಂದ್ರೆ ಯಾವುದೇ ಒಂದು ಆಹಾರ ನಾವು ತಿಂದು ನಮಗೆ ಶಕ್ತಿ ಕೊಡ್ಬೇಕು ಅಂದ್ರೆ 40 ದಿನ ಬೇಕಂತೆ ನಮ್ ಮೂಳೆ ಸ್ಟ್ರಾಂಗ್ ಆಗ್ಲಿಕ್ಕೆ. ಹಾಗೇನೆ ಈ ಒಂದು ಧ್ಯಾನ ನಮ್ಗೆ ತಗೊಂಡು ನಾವು ಅದನ್ನ ಅಳವಡಿಸ್ಕೊಂಡು 41 ಡೇಸ್ಗೆ ರಿಸಲ್ಟ್ ಕೊಡುತ್ತಂತೆ. ಅದಕ್ಕೋಸ್ಕರ 21 ಡೇಸ್ 41 ಡೇಸ್ ಸಂಕಲ್ಪ ಧ್ಯಾನ, ಅದನ್ನ ಮಂಡಲ ಧ್ಯಾನ ಅಂತ ಹೇಳಿರೋದು. ಸೊ ಇದನ್ನ ಮಾಡ್ತಾ ಬನ್ನಿ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಮ್ಯಾಮ್. ಆ ಒಂದು ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ. ಇನ್ನೇನಾದ್ರು
ಆ, ಅಷ್ಟೇ ಅಲ್ವಾ ಮ್ಯಾಮ್? ಈ- ಹೇಳಿ ವಾಯ್ಸ್ ಕೇಳಿಸ್ತಾ ಇಲ್ವಲ್ಲ ಸರ್? ನಮ್ಮ ಮನೆಯವರು ನಾನು ಮೆಡಿಟೇಷನ್ ಕೂತ್ರೆ ಜೀರೋ ಸ್ಟೇಟಿಗೆ ಹೋಗೋದಿಲ್ಲ, ಅಂದ್ರೆ ನನ್ ಮನ್ಸು ಕಾನ್ಸಂಟ್ರೇಷನ್ ಅಲ್ಲಿ ಕೂರಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆ ಒಂದು ಆಗಲ್ಲ ಅನ್ನೋ ಥಾಟ್ ನ ತೆಗ್ದಾಕಿ ಸರ್. ನನ್ ಕೈಲಿ ಆಗತ್ತೆ, ಅಸಾಧ್ಯವಾದದ್ದು ಯಾವುದು ಇಲ್ಲ, ಎಲ್ಲವೂ ಸಾಧ್ಯ, ನನ್ನೊಳಗೆ ಭಗವಂತನಿದ್ದಾನೆ, ನಾನು ಗೆಲ್ಲಬಲ್ಲೆ, ಈ ಒಂದು ಥಾಟ್ ಇಟ್ಕೊಳ್ಳಿ ಸರ್. ಪ್ರತಿಯೊಬ್ಬರಿಗೂ ಸಾಧ್ಯ, ಅವ್ರಿಗೆ ಆಗ್ತಾ ಇದೆ. ಎಲ್ರು ಮಾನವರೇ, ಇಲ್ಲಿರೋರೆಲ್ಲ ಮಾನವನಿಂದ ಮಾಧವನಾಗಕ್ ಹೊರಟಿದ್ದಾರೆ. ಅವ್ರಿಗೆ ಆಗ್ತಾ ಇದೆ ಅಂದ್ರೆ ನನಗೂ ಆಗತ್ತೆ. ಈ ಒಂದು ಸ್ಟ್ರಾಂಗ್ ಥಾಟ್ಸ್ ನ ನೀವು ನಿಮ್ಮ ಸೋಲ್ಗೆ ಕೊಡಿ, ಮೋಟಿವೇಶನ್ ಮಾಡಿ ನಿಮ್ಮ ಸೋಲ್ನ. ಇನ್ನ ಅದು ಶೈಶವಾತ್ಮ ಸೋಲ್ ಆಗಿರತ್ತೆ. ಸೊ ಆ ಆತ್ಮಕ್ಕೆ ನಾವು ಏನ್ ಮಾಡ್ಬೇಕು, ನಿನಗೂ ಕೂಡ ಎಲ್ರ ತರ ಅದ್ಭುತವಾಗಿ ಸಾಧನೆ ಮಾಡೋ ಶಕ್ತಿ ಇದೆ, ನಿನಗೂ ಕೂಡ ಎಲ್ಲವೂ ಸಾಧ್ಯ ಆಗತ್ತೆ, ಈ ರೀತಿ ನಾವು ಅದನ್ನ ಮೋಟಿವೇಶನ್ ಮಾಡ್ಬೇಕು ಸರ್. ಆಗ ನಮಗ್ ನಾವೇ ಅನ್ಕೊಂಡಾಗ ನಿಜವಾಗ್ಲೂ ಅದ್ ನಮಗ್ ಸಪೋರ್ಟ್ ಮಾಡತ್ತೆ. ಎಲ್ಲಾರು ಕೂಡ ಈ ಮಹಾನ್ ಪುರುಷರು ಅನ್ನೋರು, ದೇವಾನ್ ದೇವತೆಗಳು ಮಾನವ ಶರೀರ ತಗೊಂಡೇನೆ ಆ ಸಾಧನೆ ಮಾಡಿ ದೇವಲೋಕದಲ್ಲಿ ಇರೋದು. ಸೊ ಅವ್ರು ಮಾಡಿದ್ದಾರೆ ಅಂದ್ರೆ ನನಗೂ ಆಗತ್ತೆ, ನನಗೂ ಅನುಭವ ಬರುತ್ತೆ, ಈ ರೀತಿ ಹೇಳ್ಕೊಳ್ತಾ ಇರಿ. 21 ದಿನ ಈ ರೀತಿ ಹೇಳ್ಕೊಂಡ್ ಮಾಡಿ ನೋಡಿ ಸರ್, ಎಲ್ಲ ಕ್ಲಿಯರ್ ಆಗತ್ತೆ. ಮೇಡಮ್ ಅದು ಧ್ಯಾನಕ್ಕೆ ಕುತ್ಕೊಂತೀವಲ್ಲ, ಅವಾಗ ಏನಾಗುತ್ತೆ, ಮೈಂಡ್ ನಾಗೆ ಪ್ರಾಬ್ಲಮ್ಗಳೆಲ್ಲ ಸುತ್ತರಿತಿರ್ತಾವ, ಪ್ರಾಬ್ಲಮ್ ತಲೆಗೆ. ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಏನಾದ್ರು ಓಡ್ತಾ ಇರ್ತತೆ ಸ್ವಲ್ಪ. ಆ ಬಿಸ್ನೆಸ್ ಇಂದು ನಿಮ್ಮೊಳಗೆ ಸ್ಟೋರ್ ಆಗಿರೋದು ಖಾಲಿ ಆಗೋದು ಸರ್. ಬಿಟ್ಬಿಡಿ, ಹೋಗ್ತಾ ಇದೆ, ನನಗ್ ಅದ್ ಬೇಡದೇ ಇರೋದು ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಸರ್, ಖುಷಿ ಪಡಿ ಸರ್. ಕಂಟ್ರೋಲ್ ಹಿಡಿತೀನಿ ಮೇಡಮ್ ಅರೆ, ಆದ್ರೆ ಹಿಡಿದ್ರು ಏನ್ ಸದ್ದು ಬ್ರೇಕ್ ಹೊಡೆದ್ರು ಆ ಬ್ರೇಕ್ ಹಿಡಿತಾ ಇಲ್ಲ, ಫುಲ್ ಹೋಗ್ತಾ ಇತ್ತು ಫಾಸ್ಟ್ ಆಗಿ, 100 ಕಿಲೋಮೀಟರ್ ಫಾಸ್ಟ್ ಹೋಗುತ್ತೆ ಮೈಂಡ್, ಆ ತರ ಹೋಗ್ತದೆ ಹೊರಗಡೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಜಸ್ಟ್ ಧ್ಯಾನನೇ ಸರ್. ಅದಕ್ಕೆ ಧ್ಯಾನ ಮಾಡಿ ನಂಬಿಕೆ ಇಡಿ. ಏನ್ ಗೊತ್ತಾ, ನಂಬಿಕೆ ಇಲ್ಲದ ಕಡೆ ಭಯ ಇರುತ್ತಂತೆ, ಭಯವಿದ್ದ ಕಡೆ ಪ್ರೇಮ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಪ್ರೇಮ ಇಲ್ಲದ ಕಡೆ ಭಗವಂತನ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಸಾಯಿಬಾಬಾ ಅವ್ರು ಹೇಳಿದ್ದು ಇದನ್ನ, ನಂಬಿಕೆ ಇರ್ಬೇಕು ಸರ್. ನೀವು ಮಾಡ್ತಾ ಇರೋ ಧ್ಯಾನದಿಂದ ನನ್ನ ಮನಸ್ಸಿನ ಎಲ್ಲಾ ಆಲೋಚನೆಗಳು ಬೇಗ ಕ್ಲಿಯರ್ ಆಗತ್ತೆ, ನಾನು ಶೂನ್ಯ ಸ್ಥಿತಿಗೆ ಬಂದೇ ಬರ್ತೀನಿ, ನನಗೆ ಅನುಭವ ಬರುತ್ತೆ, ಈ ತರ ಒಂದು ಪಾಸಿಟಿವ್ ಥಾಟ್ಸ್ ನ ಹಾಕೊಳ್ಳಿ, ಕ್ಲಿಯರ್ ಆಗುತ್ತೆ ಸರ್. ನೀವು ಆಗಲ್ಲ ಅನ್ಕೊಂಡ್ರೆ ಆಗೋದೇ ಇಲ್ಲ, ಅದು ಆಗತ್ತೆ ಅಂತ ಸ್ಟ್ರಾಂಗ್ ಫೀಲ್ ಕೊಡಿ. ಅಲ್ಲ ಅದು ಅದ್ ತಲೆಗೆ ಇಟ್ಕೊಂತೀನಿ ಮೇಡಮ್ ಅರೆ, ಇಟ್ಕೊಂಡ್ಬಿಟ್ಟು ನಾನು ಅದ್ ಮರಿಬೇಕು ಅಂತ ಎಷ್ಟು ಮರಿತೀನಿ, ಆದ್ರೂ ಅದು 5 ನಿಮಿಷಕ್ಕೆ ಓಡ್ತಾ ಇರ್ತದೆ ಸುಮ್ನೆ. ಇಲ್ಲಿಂದ ಈ ಕಡೆ ಲೆಫ್ಟ್ ರೈಟ್ ಹೋಗ್ತಾ ಇರುತ್ತೆ, ಆದ್ರೂ ಕಂಟ್ರೋಲ್ ಮಾಡ್ಕೊಂತೀನಿ. ಒಂದ್ 5 ನಿಮಿಷ ಕಂಟ್ರೋಲ್ ಮಾಡ್ಕೊಂತೀನಿ, ಮತ್ತೆ ಹಂಗೆ ಹೋಗ್ತಾ ಇರ್ತದೆ. ಎಷ್ಟು ಇಡ್ತಾ ಇದ್ರು ಸ್ವಲ್ಪ ಪ್ರಾಬ್ಲಮ್ಗಳಿದಾವೆ, ಫೈನಾನ್ಸ್ ಪ್ರಾಬ್ಲಮ್ ಅವು ಇವು, ಅದೆಲ್ಲ ಓಡ್ತಾ ಇರ್ತದೆ ಸ್ವಲ್ಪ. ಅದೇ ಬಂದಿರೋದು. ಟೈಮ್ ತಗೊಳುತ್ತೆ ಸರ್. ಹೆಚ್ಚು ಧ್ಯಾನ ಮಾಡಿ. ಜಾಸ್ತಿ ಸಮಸ್ಯೆ ಇದ್ರೆ ಜಾಸ್ತಿ ಹೊತ್ತು ಧ್ಯಾನ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಜಾಸ್ತಿ ಅವರ್ಸ್ ಧ್ಯಾನ ಮಾಡಿ, ಪಿರಮಿಡ್ ಜಾಸ್ತಿ ಬಳಸಿ, ಹುಣ್ಣಿಮೆ ಧ್ಯಾನಗಳನ್ನ ಮಾಡ್ಕೊಳ್ಳಿ, ಮೌನ ಜಾಸ್ತಿ ಇರಿ. ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತಾ ಬನ್ನಿ ಸರ್, ಎಲ್ಲ ಕ್ಲಿಯರ್ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಇವತ್ತು ಹೈಯೆಸ್ಟ್ ನಂಬರ್ ಆಫ್ ಹ್ಯಾಂಡ್ ರೈಸಸ್ ಮೇಡಮ್ಗೆ. ಸೊ ಆದಷ್ಟು ಬೇಗ ಮಾಡಿ, ಪಾಪ ಎಲ್ಲರಿಗೂ ಆಗ್ಬೇಕಲ್ಲ. ಸೊ ಎಲ್ಲರೂ ಇನ್ಸ್ಪೈರ್ ಆಗಿದ್ದಾರೆ ಮೇಡಮ್. ಸೊ ಎಲ್ಲರಿಗೂ ಅವಕಾಶ ಸಿಗ್ಲಿ, ಎಲ್ಲರಿಗೂ ಹ್ಯಾಂಡ್ ರೈಸ್ ಇವತ್ತು ಮಾಡಿಸ್ತೀನಿ. ಎಲ್ಲರೂ ಮಾತಾಡ್ರಿ, ಬೇಗ ಮುಗಿಸಿ. ಕೇಳ್ಕೊಂಬಿಡಿ ಮಾಸ್ಟರ್ಸ್. ಎಲ್ಲರಿಗೂ ಸಮಯ ಮುಖ್ಯ ಪಾಪ. ಉಮೇಶ್ ಸರ್ ಇದಾರೆ? ಉಮೇಶ್ ಸರ್ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ನವ್ರೆ. ನಮಸ್ತೆ ಸರ್. ನಮಸ್ತೆ. ಅದ್ಭುತವಾದ ಕ್ಲಾಸ್ ಕೊಟ್ರಿ ಮೇಡಮ್ ನವ್ರೆ. ನಿಜವಾಗಿ ಪ್ರತಿಯೊಬ್ಬರು ತಿಳ್ಕೊಬೇಕಾದ ಕ್ಲಾಸ್ ಮೇಡಮ್ ನವ್ರೆ. ಎತ್ತ ತಾಯಿಗೆ ಮಗನ ಮೇಲೆ ಎಷ್ಟು ಕರುಣೆ, ಎಷ್ಟೊಂದು ಆ ಕರುಳು ಅನ್ನೋದು ಯಾವ ತರ ಎಳೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಮೇಡಮ್ ನವ್ರೆ. ಥ್ಯಾಂಕ್ ಯು. ಅದ್ಭುತವಾದ ಕೊಟ್ರಿ. ನಾನ್ ಲಕ್ಷ್ಮಿ ಮೇಡಮ್ ನವ್ರು ಒಳ್ಳೆ ಮಾಸ್ಟರ್ ಕರ್ಕೊಂಡ್ಬಂದು ನಮ್ಗೊಂದು ಇದು ಮಾಡ್ತಿದ್ದಾರೆ. ನಿಮ್ಮ ಮಗನ ಆ ಕನ್ನಡಕ ಒಂದೇ ಒಂದು ಕನ್ನಡಕದಿಂದ ನೀವು ಕಂಡಿಡಿದ್ರಲ್ಲ, ಅದು ಮೇಡಮ್ ತುಂಬಾ ಇದಾಯ್ತು. ಆಮೇಲೆ ಇದಕ್ಕೆ ಹೋಗಿದ್ರೆ ಬೆಟ್ಟಕ್ಕೆ, ಅಲ್ಲಿ ಪತ್ರಿ ಸರ್ ನೋಡ್ದೆ ಅಂದ್ರಲ್ಲ, ನಿಮ್ ಮಗನ ಒಂದಿನ ಪ್ರಶ್ನೆ ಮಾಡಿಸಿ ನಮಗೂ ಅವ್ರ ಪತ್ರಿ ಸರ್ ತರ ಕಾಣಿಸ್ತಾರೆ ಅಂತ ಹೇಳ್ತೀನಿ ಮೇಡಮ್ ನವ್ರೆ. ಥ್ಯಾಂಕ್ ಯು ದೀಪ ಮೇಡಮ್ ನವ್ರೆ. ಅದ್ಭುತವಾದ ಕ್ಲಾಸ್ ಕೊಟ್ರಿ. ಧನ್ಯವಾದಗಳು ಮೇಡಮ್ ನವ್ರೆ. ಥ್ಯಾಂಕ್ ಯು ಮೇಡಮ್ ನವ್ರೆ. ಥ್ಯಾಂಕ್ ಯು. ಓಕೆ. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್.
ನಮಸ್ಕಾರ ದೀಪಾ ಮೇಡಮ್, ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಕರೆದ ತಕ್ಷಣ ಬಂದ್ರಿ ಮೇಡಮ್. ನೀವು ನಾನು ಕನ್ನಡಿ ಹೌದಾ ಸೇಮ್ ಏನ್ ಹೇಳ್ತಿದ್ದೀರೋ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಬೇಗ ಎಮೋಷನಲಿ ಕನೆಕ್ಟ್ ಆದೆ. ಸೊ ಸೇಮ್ ವೇರ್ ಇನ್ ದ ಸೇಮ್ ಬೋಟ್ ಅಷ್ಟೇನೆ. ಅಂದ್ರೆ ಒಂದ್ ಚೇಂಜ್ ಮಾಡ್ಕೊಂಡಿದ್ದೆ ನಾನು. ನನ್ನೊಳಗ ಫಸ್ಟ್ ಅಪ್ಲೈ ಮಾಡ್ಕೊಳಕ್ ಶುರು ಮಾಡಿದೆ. ನೀವು ಅವನಿಗೆ ಮಾಡ್ತಾ ಇದ್ರಿ, ಬಟ್ ನಾನು ಅವ್ನಿಗೆ ಹೇಳ್ತಾ ಇದ್ದೆ ನಾನ್ ಅಪ್ಲೈ ಮಾಡ್ಕೊಂಡು ನಾನ್ ಹೊರಗ್ ಬಂದ್ರೆ ಅವ್ನೇನೋ ಒಂಚೂರು ಹೇಳ್ಬೋದು ಅನ್ನೋದು ನಂಗ್ ಬಂದಿದಂತ ಆ ಸೇಮ್ ಟು ಸೇಮ್ SLC ನಲ್ಲೇ ಆಗಿದ್ದು. ಅದೇ ಇದು ಬರುತ್ತೆ, ಯಾಕಂದ್ರೆ ಆ ಕಂಪನಿ ಸರಿಗಿರಲ್ಲ ಬಂದಿದ್ದು. ನೀವ್ ಹೇಳ್ದಂಗೆ ಇನ್ನೊಂದು ಧ್ಯಾನಕ್ಕೆ ಹೋಗ್ತಿದ್ದೆ ನಾನು. ಅವನು ಹೋಗಿ ಫಸ್ಟ್ ನನಗೆ ಅದನ್ನ ಧ್ಯಾನ ಕಲ್ಸ್ದ. ಅವಾಗ ನಾನು ನಿಜವಾಗಿ ಅಯ್ಯೋ SLC ಪಾಸ್ ಆಗ್ದರೆ ನಾನ್ ಟೀಚರ್ ಆಗಿದ್ದೆ. ನಮ್ ಯಜಮಾನ್ರು ಡಬಲ್ ಗ್ರಾಜುಯೇಟ್, LLB, ಅಡ್ವೊಕೇಟ್. ಹಿಂಗ ಆಗತ್ತಲ್ಲ, ಮರ್ಯಾದೆ ಹೋಗುತ್ತೆ. ಅದೇ ಫಸ್ಟ್ ಬಂದಿದ್ದು. ನೀವ್ ಹೇಳ್ದಂಗೆ ನಾಳೆ ಟೆಸ್ಟ್ ಇದೆ ಅಂದ್ರೆ ಆ ಸಬ್ಜೆಕ್ಟ್ ನ ಅವ್ನ ಮಲಗಿಸ್ಬಿಟ್ಟು ರಾತ್ರಿ ಅವ್ನ ಪಕ್ಕದಲ್ಲಿ ಓದ್ತಾ ಇದ್ದೆ ನನ್ ಮನ್ಸಿನಲ್ಲಿ ಕೂತ್ಕೊಂಡು. ಸೊ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡ್ದ. ಬಟ್ ಈ ಫಸ್ಟ್ ರ್ಯಾಂಕ್ ಇದ್ದವನು ಫಸ್ಟ್ ಕ್ಲಾಸ್ ಬಂದ. ಬಟ್ ಅವ್ನ್ಗೆ ಹೈಯರ್ ಕೋರ್ಸ್ ಹೋಗಕ್ ಆಗ್ಲಿಲ್ಲ. ಆದ್ರೆ ನಾನು ಅದೇ ಹೇಳ್ದೆ ಹೀಗೆ ಅಂತ ಹೇಳಿ. ಅದು ನನ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅದನ್ನೇ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಸಬ್ಜೆಕ್ಟ್ ಓದ್ತಾ ಇದ್ದೆ. ನಾಳೆಗೆ ಏನ್ ಟೆಸ್ಟ್ ಇದೆ ಅಂದ್ರೆ ಅವ್ನ್ ನೋಟ್ಸ್ ತಗೊಂಡು ಓದಿ, ಮಧ್ಯೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ನಾನೇ ಪೆನ್ಸಿಲ್ ಅಲ್ಲಿ ಕರೆಕ್ಷನ್ ಮಾಡ್ತಾ ಇದ್ದೆ. ದಿನ ರಾತ್ರಿ ಓದೋದು ಅವನ ಹಾಸಿಗೆ ಹತ್ರ ಕೂತ್ಕೊಂಡು. ಅವಾಗ ಈ ಧ್ಯಾನ ನನಗ್ ಗೊತ್ತಿರ್ಲಿಲ್ಲ. ನಾನು ಚಕ್ರ ಧ್ಯಾನದಲ್ಲಿ ಮಾಡ್ತಾ ಇದ್ದೆ. ಬಟ್ ಅವರು ಅದೇ ಟ್ರೂತ್ ಎಲ್ಲ ಒಂದೇ, ಬೇರೆ ಇರಲ್ಲ. ಬಟ್ ತುಂಬಾ ಇಷ್ಟ ಆಯ್ತು ಮೇಡಮ್. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕಿರಣ್ ಸರ್ನು ಅಷ್ಟೇ, ನಿಮ್ಮನ್ನು ಅಷ್ಟೇ, ವಾರಕ್ಕೊಂದಿನ ನೀವು ಬನ್ನಿ ಮೇಡಮ್. ಎಲ್ರು ಇಲ್ಲೇ ಸಿಕ್ಕಾಕೊಂಡಿದೀವಿ, ಕಂಪ್ಲೀಟ್ ಆಚೆ ಬಂದ್ಬಿಡ್ತೀವಿ. ನಮ್ಗೊಂದಿದು ಅದಕ್ಕೋಸ್ಕರ ದಯವಿಟ್ಟು ವಾರಕ್ಕೊಂದ್ ಕ್ಲಾಸ್ ಕೊಡಿ ಸರ್. ಗುರು ಕಿರಣ್ ಸರ್ ಮೇಡಮ್, ನೀವು ಒಂದು ತುಂಬಾ ಟೈಟ್ ಶೆಡ್ಯೂಲ್ ಇದೆ ಗೊತ್ತು. ಈ ಸಮಯದಲ್ಲಿ ಮಕ್ಳಿಗೆ ಹೇಳ್ಕೊಡ್ತಿರ್ತೀರಾ ಗೊತ್ತು. ಆದ್ರೂ ಒಂದ್ ದಿವಸ ಬಿಡು ಮಾಡ್ಕೊಂಡ್ ಬನ್ನಿ ಮೇಡಮ್. ಈ ಟಿಪ್ಸ್ ಎಲ್ಲ ನಾವು ಕಲ್ತ್ಕೋತೀವಿ. ನೀವ್ ಹೇಳ್ತಾ ಇದ್ರಿ ಏನ್ ಮಾಡೋದು, ಹೇಗ್ ಮಾಡೋದು ಒಂದೊಂದನ್ನೇ. ಸ್ವಲ್ಪ ನಾವು ಸ್ಲೋ ಅಂಡ್ ಸ್ಟಡಿ, ಫಾಸ್ಟ್ ನಿಮ್ಮಷ್ಟು ಫಾಸ್ಟ್ ಆಗಲ್ಲ, ಸ್ಲೋ ಅಂಡ್ ಸ್ಟಡಿ ಮಾಡ್ತೀವಿ. ನಾನು ಹೇಳ್ಬೇಕಂದ್ರೆ ನಿಮ್ಗೆಲ್ಲ ಆಧ್ಯಾತ್ಮಿಕದ ಅನುಭವಗಳು ಜಾಸ್ತಿ ಇದೆ. ನಾನು ಆ ಕಡೆ ಕಾನ್ಸಂಟ್ರೇಷನ್ ಅಷ್ಟು ಮಾಡಿಲ್ಲ. ಆಮೇಲೆ ಸತ್ತ ಮೇಲೆ ನೋಡ್ಕೊಳ್ಳೋಣ ಅನ್ನೋ ತರ ಇದೆ ಅದು. ಈಗ ಇಲ್ಲಿ ಇದ್ದಾಗ ನಮ್ಮನ್ನ ಎಷ್ಟು ಬದಲಾಯಿಸೋದು, ಬೇರೆಯವ್ರನ್ನ ಎಷ್ಟು ಬದಲಾಯಿಸೋದು ಅನ್ನೋದ್ರ ಬಗ್ಗೆನೆ ಜಾಸ್ತಿ ನನಗೆ. ಥ್ಯಾಂಕ್ ಯು ಅವಕಾಶ ನಿಮ್ಮಿಂದ ಸಿಕ್ಕಿದಕ್ಕೆ. ಎಲ್ರಿಗೂ ಇಷ್ಟ ಆಗಿದೆ. ಪತ್ರಿಜಿ ಅಪ್ಪ ಕೊಡಿಸ್ತಾ ಇದಾರೆ. ನಾನು ಒಂದು ಇನ್ಸ್ಟ್ರೂಮೆಂಟ್, ನೀವು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇನೆ ಮೇಡಮ್. ಪತ್ರಿಜಿ ಅಪ್ಪ ಟೇಬಲ್ ಆಗ್ತಾ ಇದಾರೆ, ಮಾಡಿಸ್ತಾ ಇದಾರೆ. 3 ನೇಮ್ ನನಗೆ ಕೊಟ್ಟಿದ್ದು, ಸಂಗಮ ಮೇಡಮ್ದು, ನಿಮ್ದು, ಆಮೇಲೆ ಮೊನ್ನೆ ದಿವಸ ಒಬ್ರು ಮಾಡಿದ್ರು ಹಂಗೆ 3 ನೇಮ್ ನನಗೆ ಕೊಟ್ರು. ಶೈಲಜಾ ಮೇಡಮ್ ಅಂದು ಮಂಡೆ ಮಾಡ್ತಾರೆ. ಈ 3 ನೇಮ್ ಅನ್ನ ಪತ್ರಿಜಿ ಅಪ್ಪ ನನ್ಗೆ ಹೇಳಿ ಡೈರೆಕ್ಟ್ ಆಗಿ. ಸೊ ನೆನ್ನೆ ಸಂಗಮ ಮಾಡ್ಸಿದೀನಿ, ದೀಪು ಮೇಡಮ್ ಮಾಡ್ಸಿದೀನಿ, ಶೈಲಜಾ ಮೇಡಮ್ ಮಂಡ್ಯಗೆ ಸಿಕ್ಕಿದೆ. ಹಂಗೆ ಅವ್ರ ಸೆಲೆಕ್ಷನ್ ನನಗೊಂದು ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಾನು ನಿಮ್ ತರ ನಾನ್ ವೆಜ್ ಆಗಿದ್ದೀವಿ ಮುಂಚೆ. ಧ್ಯಾನಕ್ ಬಂದ್ಮೇಲೆ ನಾನು ಪತ್ನಿ ಸರ್ ಹತ್ರ ಎರಡನೇ ಸಲ ಸೆಕೆಂಡ್ ತಗೊಂಡಿದ್ವಿ, ನಾನ್ ವೆಜ್ ಬಿಟ್ಟಿದೀವಿ. ನಮ್ ಮಕ್ಳು ಅದೇ ತರನೇ. ನಮ್ ಮಗಳು 10th ಕ್ಲಾಸ್ ಅಲ್ಲಿ 52% ತಂದವರು MTech ಓದುವಾಗ 98% ಅಕಾಡೆಮಿಕ್ ಟಾಪರ್ ಆಗಿ ಬಂದ್ರು. ಅದೆಲ್ಲ ಧ್ಯಾನ ಮಾಡಿಸಿ ಪರ್ ಡೇಗೆ 5 hours ನಾನೇ ಕುತ್ಕೊಂಡು ಅವ್ರ ಹತ್ರ ನಾನು ಮಾಡ್ತಾ ಇದ್ದೆ, ಅವರು ಮಾಡ್ತಾ ಇದ್ರು. ನಮ್ಮ ಮಗಳು ಇಂಜಿನಿಯರಿಂಗ್ ಅಲ್ಲಿ ಡಿಸ್ಟಿಂಕ್ಷನ್, MTech ಅಲ್ಲಿ ಕಾಲೇಜಿಗೆ ಫಸ್ಟ್ ಬಂದ್ರು. ಸೂಪರ್ ಮ್ಯಾಮ್. ಖಂಡಿತವಾಗ್ಲೂ ಸಾಧ್ಯ ಮ್ಯಾಮ್. ಧ್ಯಾನ ಎಲ್ಲವನ್ನ ಚೇಂಜ್ ಮಾಡುತ್ತೆ ನಿಜವಾಗ್ಲೂ. ಅದು ಬರೀ ಧ್ಯಾನ ಸರ್ವರೋಗ ನಿವಾರಣಿ, ಸಕಲ ಭೋಗಕಾರಿಣಿ ಅಷ್ಟೇ ಅಲ್ಲ, ಸತ್ಯ ಮತ್ತು ಆತ್ಮಜ್ಞಾನ ದರ್ಶಿನಿನೂ ಕೂಡ. ಎಷ್ಟು ವಿಷಯಗಳು ನಾವು ಚೇಂಜಸ್ ಮಾಡ್ಕೊಳ್ಬಹುದು, ಎಷ್ಟು ಆತ್ಮಜ್ಞಾನ ತಿಳ್ಕೊಬಹುದು. ನಮ್ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ, ಧ್ಯಾನ ಮಾಡೋದೇ ಇಷ್ಟ ಇಲ್ಲ, ಅವ್ರು ಮಾಡಲ್ಲ. ನಾವು ಮಾಡಿದ್ರೇನು ನಮ್ಮನ್ನ ಬೈತಾ ಇದ್ರು. ಆದ್ರೆ ಅವ್ರ ಮನೇಲಿ ಇಲ್ದೇ ಇರೋ ಟೈಮಲ್ಲಿ ನೋಡ್ಕೊಂಡು ನಾವು 5 hours ಡೈಲಿ ಟೈಮ್ ಟೇಬಲ್ ಆಗ್ಬಿಟ್ಟು
ನಾನು ಕೂರ್ತಾ ಇದ್ದೆ ಅವ್ರ ಜೊತೆಲಿ, ಇಬ್ರು ಕುತ್ಕೊಂಡು ಮಾಡ್ತಾ ಇದ್ವಿ. ಎಸ್ ಮ್ಯಾಮ್. 10th ಕ್ಲಾಸ್ ಅಲ್ಲಿ 52% ತಂದಿರೋರು, M.Tech ಅಲ್ಲಿ 98 ಅಕಾಡೆಮಿಕ್ ಟಾಪರ್. ಸೂಪರ್ ಮ್ಯಾಮ್, ಕಂಗ್ರ್ಯಾಚುಲೇಷನ್. ಅವ್ರು ಅಮೆರಿಕಾದಲ್ಲಿ ಇದಾರೆ, ಅಲ್ಲಿ ಕೆಲಸ ಹಾ. ಮಾಡ್ತಾ ಇದ್ದಾರೆ, ಮದುವೆ ಆಗಿದೆ, ಮೊಮ್ಮಗ. ನಮ್ಮ PCSP ಲಿ ಕೋಚಿಂಗ್ ಕೊಡ್ತಿರಲ್ಲ ಮ್ಯಾಮ್, ಸ್ಪೀಕರ್ ಆಗಿ ಬರ್ತಿರ್ತೀರಾ. ರಾತ್ರಿ ಹೊತ್ತು ಅನ್ಸುತ್ತೆ, ನೋಡಿದೀನಿ ನಾನ್ ನಿಮ್ನ. ಹೌದೌದು, PCS ಅಲ್ಲಿ ಕ್ಲಾಸ್ ಕೊಡ್ತೀನಿ ಡೈಲಿ. ಟ್ಯೂಸ್ಡೇ ಕ್ಲಾಸ್ ತಗೊಂತೀನಿ ನಾನು. ಎಸ್ 9:30. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್. ಥ್ಯಾಂಕ್ ಯು ಸರ್ ಮೇಡಮ್. ಅನ್ಮ್ಯೂಟ್ ಕೊಡಿ. ಅನ್ಮ್ಯೂಟ್ ಇದೆ ಮೇಡಮ್ ಅವ್ರದ್ದು. ಹಾ ಓಕೆ. ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗಳಿಗೆ. ದೀಪಾ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ನಿಮ್ ಮಗಂದು ಕೇಳ್ತಾ ಇದ್ರೆ ನನ್ ಮಗಂದು ನೆನಪು ಬತ್ತು. ಆದ್ರ ಅವಾಗಿನ ಕಾಲಕ್ ನಮ್ ಮಗ ಶಾಲಿ ಕಲೆ ಮುಂದ ಧ್ಯಾನದ ಬಗ್ಗೆ ನಮ್ಗ್ ಗೊತ್ತಿದ್ದಿಲ್ಲ. ನನ್ ಮಗನು 10th ಕ್ಲಾಸ್ ಇದ್ದಾಗ ಇದೇ ತರ ಮಾಡುದು. ಅವನು ಬಿ ಓದ್ಬೇಕಂದ್ರೆ 10th ಇದ್ದಾಗ ಒಂಥರ ಭಯ ಹುಟ್ಟಿಸ್ಕೊಂಡು, ನನಗ್ ಓದ್ಲಕ್ಕೆ ಆಗಲ್ಲಾಗ್ಯದ ಮಮ್ಮಿ, ನನ್ಗ ಓದ್ಲಿಕ್ ಕುಂತ್ರನೆ ಭಯ ಆಗ್ಲಿಕತ್ತದ, ಓದ್ಬೇಡ ಅಂತ ಹೇಳಿ ಅಂದಂಗ ಆಗ್ತದ, ಆ ತರ ಭಯ ಮಾಡ್ಲತ್ತೀನ್ರಿ ಅವನು ಮೇಡಮ್ ನಮ್ ಮಗ. ಆದ್ರೆ ಇದು ಹ್ಯಾಂಗ್ ಮಾಡ್ಬೇಕು, ಈ ವರ್ಷ 10th ಒಂದು ಹ್ಯಾಂಗ್ ಮಾಡ್ಬೇಕಂತ ನನ್ಗ ಇದು ಆಗನ. ಒಬ್ರು ಹಿಂಗೆ ನಮ್ ಫ್ರೆಂಡ್ ಹೇಳಿದ್ರಿ, ಹನುಮನ್ ದೇವ್ರಿಗೆ ನೀವ್ ನಂಬ್ತೀರಿ, ಹನುಮನ್ ದೇವ್ರದು ಅಭಿಷೇಕ ಮಾಡ್ಸಿ ಇದು ಮಾಡ್ಸಿ ಅಂತ ಹೇಳಿದ್ರು. ನಾವ್ ಹಂಗೆ ಮಾಡಿದ್ವಿ, ಹನುಮನ್ ದೇವ್ರಿಗೆ ಅಭಿಷೇಕ ಹಚ್ಚಿ ಬೆಳ್ಳಿ ಕಡ ಹನುಮನ್ ದೇವ್ರದು ಮುಂದಿಟ್ಟು ಅವನಿಗೆ ಹನುಮನ್ ದೇವ್ರ ಗಪ್ಲೆ ಕುಂಡ್ರಿಸಿ ಅದು ಕಡೆ ಹಾಕಿದೇವ್ರಿ ಮೇಡಮ್. ಈಗ ನಮ್ ಮಗ ಇಂಜಿನಿಯರಿಂಗ್ ಆಗ್ಯ, ನಾವ ಜಾಬ್ ಮಾಡ್ಲಾಕತ್ತಾನ. ಈಗ ಮತ್ತ 12 ವರ್ಷ ಜಾಬ್ ಮಾಡತ್ತು. ಅವಾಗಿನ ಕಾಕ್ ನಮ್ ಮಗಂದು ಕಡೆ ಹಾಕಿದೇವ್ರಿ ಮೇಡಮ್. ಅದ ಹಾಕದ್ಮ್ಯಾಗ ಅವ್ನ್ ಏನೂ ಆಗಿಲ್ಲ ನೋಡ್ರಿ ಮೇಡಮ್. ಸರಿಯಾಗಿ ಓದ್ಲಾಗತ್ತನು, ಮಾರ್ಕ್ಸ್ ಎಲ್ಲ ತಗೊಂಡನು, ವರ್ಷಿಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತಿತ್ತು, ಒಂದು ರ್ಯಾಂಕ್ ರಿಸಲ್ಟ್ ರೀ ಅವ್ನ ನಮ್ ಮಗಂದು. ಅದೇ ನನ್ ಮಗಂದು ನೆನಪು ಬಂತು. ನಿಮ್ಮ ನಂಬಿಕೆನೆ ಪ್ರತಿಯೊಂದು ಕಡೆನೂ ಕೆಲಸ ಮಾಡ್ಸೋದು. ಹಾ, ನೀವ್ ಅಲ್ಲಿ ನಂಬಿ ಅಲ್ಲೊಂದ್ ಮಾಡ್ಸಿದ್ರೆ ಅದು ಸರಿ ಹೋಗುತ್ತೆ ಅಂತ. ಹಾ ಹೌದೌದು. ಅವ್ನಿಗೆ ನನಗ್ ಭಯ ಬರ್ತೈತ ಅಂತೇಳಿ ಒಂದ್ಸಲ ಇದು ಮಾಡ್ಲಾತನು. ನಮ್ ಫ್ರೆಂಡ್ ಒಬ್ರು ಹೇಳಾನ, ಹನುಮನ್ ದೇವ್ರದು ಕಡೆ ಹಾಕಿದೇವ್ರಿ ಮೇಡಮ್. ಕಡೆ ಹಾಕದ್ಮ್ಯಾಗ ಇನ್ನೂವರೆಗೆ ಅವ್ನಿಗೆ ಭಯ ಅನ್ನಂತದೇ ಇಲ್ಲ ನೋಡ್ರಿ. ಸಿವಿಲ್ ಇಂಜಿನಿಯರಿಂಗ್ ಅದ ನಮ್ ಮಗ, ಈಗ ಎಲ್ಲಾ ಕಡೆ ಓಡಾಡ್ತಾನ, ರಾತ್ರಿ ಹಗಲು ಏನು ಭಯ ಅನ್ನಂತದ ಇಲ್ಲ ಈಗ ಅವನಿಗೆ. ಸೂಪರ್ ಆಗೇನ್ರಿ ಮೇಡಮ್ ಈಗ ನಮ್ ಮಗ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಶ್ರೀ ಮೇಡಮ್. ಅಮೃತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ದೀಪಾ ಮೇಡಮ್ ನಮಸ್ತೆ. ಅಮೃತ ಮೇಡಮ್. ಹಾ, ಕೇಳಿಸ್ತಿದೆಯಾ ಸರ್? ಎಸ್ ಮೇಡಮ್, ಕೇಳಿಸ್ತಾ ಇದೆ ಮ್ಯಾಮ್, ಕೇಳಿಸ್ತಾ ಇದೆ. ಹಾ ಮೇಡಮ್, ನಾನು ಮೇಡಮ್ ಚೆನ್ನಾಗಿ ಕ್ಲಾಸ್ ಕೊಟ್ರಿ, ಮಕ್ಳ ಬಗ್ಗೆನೂ ಚೆನ್ನಾಗಿ ಹೇಳಿದ್ರಿ, ಯಾವ ತರ ಮಕ್ಕಳನ್ನ ಇದು ಮಾಡ್ಬೇಕು ಅಂತ. ನನಗೂ 2 ಮಕ್ಳು ಇದಾರೆ ಮೇಡಮ್, ಟ್ವಿನ್ಸು. ನಾನು ಸಣ್ಣ ಮಗ ಇದಾನಲ್ಲ, ಅವ್ನು ಸ್ವಲ್ಪ ಏನೇ ವಿಷಯಗಳು ಹೇಳಿದ್ರೆ ಬೇಗ ಕ್ಯಾಚ್ ಮಾಡ್ಕೊಂತಾನೆ. ದೊಡ್ಡವನು ಸ್ವಲ್ಪ ಸ್ಲೋ. ಸ್ಕೂಲಲ್ಲಿ ಮಾರ್ಕ್ಸ್ ಗಲ್ಲೂ ಕೂಡ ಇಬ್ರದ್ದು ಏರುಪೇರು ಇದ್ದೇ ಇರ್ತದೆ. ನಾನು ಯಾವ್ದು ಹೆಚ್ಚಿಗೆ ಇದೆಯಲ್ಲ ಅವನ ಕಡೆ ಗಮನ ಕೊಟ್ಟು ಅವ್ನ್ ಸ್ವಲ್ಪ ಪಾಸಿಟಿವ್ ಆಗಿ ಬಹಳ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ನಿಶಾಲ್ದು ಅಂದ್ರೆ ಯಾವಂದು ಡಲ್ ಇತ್ತಲ್ಲ, ಅವ್ನ್ ಸ್ವಲ್ಪ ನೆಗೆಟಿವ್ ಅಂದ್ರೆ ಇವ್ನ್ ಕಡಿಮೆನೆ ತೆಗಿತಾನೆ. ಯಾರ್ ಕೇಳಿದ್ರು ಕೂಡ ನಿಶಾಲ್ ಕಡಿಮೆನೆ ತೆಗಿತಾನೆ, ಮಾರ್ಕ್ಸ್ ತುಂಬಾನೇ, ಮತ್ತೆ ಏನ್ ಹೇಳಿದ್ರು ಬೇಗ ಕ್ಯಾಚ್ ಮಾಡಲ್ಲ, ಈ ತರಾನೇ ಹೇಳ್ತಿದ್ನಲ್ಲ ಮೇಡಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆಗುತ್ತೆ ಅಂತ ಅವ್ನು ದೊಡ್ಡ ಮಾರ್ಕ್ಸ್ ಯಾರು ಚೆನ್ನಾಗಿಲ್ಲ ಮೇಡಮ್ ಮನೇಲಿ. ಈಗ ಕೇಳಿಸ್ತಿದ್ಯಾ ಮ್ಯಾಮ್? ಹಾ, ವಿಡಿಯೋ ಆಫ್ ಮಾಡ್ಕೊಂಡೆ ಮಾತಾಡಿ ಮಾ, ಕೇಳಿಸ್ತಾ ಇದೆ. ಈ ತರ ಯಾವ ಮಗು ಸ್ವಲ್ಪ ಪರ್ಸೆಂಟೇಜ್ ಚೆನ್ನಾಗಿ ಮಾಡ್ತಿದ್ನಲ್ಲ ಮೇಡಮ್, ಅವನ ಬಗ್ಗೆ ಬಹಳ ಪಾಸಿಟಿವ್, ಸ್ವಲ್ಪ ಡಲ್ ಇರೋನ್ ಬಗ್ಗೆ ನೆಗೆಟಿವ್, ಅದು ಅದೇ ತರ ಕ್ರಿಯೇಟ್ ಆಗೋದು ಮ್ಯಾಮ್. ಅವ್ನ್ ಡಲ್ ಆಗ್ತಾನೆ, ಪಾಸಿಟಿವ್ ಅಂದ್ರೆ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಯೋ ಮಗು ಅದು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ.
ಅದು ನಾನು ಅವಾಗ ಇವಾಗ ನೀವ್ ಹೇಳೋದ್ ಕೇಳಿದ್ರೆ ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತ ಅನಿಸ್ತಾ ಇದೆ. ನಾನು ಮಕ್ಕಳ Correct. ನಾವು ಯಾವ ಒಂದು ವಿಷಯವನ್ನ ದೃಷ್ಟಿ ಇಟ್ಟು ಪದೇ ಪದೇ ಹೇಳ್ತಿರ್ತೀವೋ ಅದೇ ಕ್ರಿಯೇಟ್ ಆಗ್ತಾ ಇರುತ್ತೆ ಮ್ಯಾಮ್. ನನ್ನಲ್ಲೂ ಅದೇ madam. ಆಗಿದ್ದು, ಮಕ್ಕಳಲ್ಲೂ ಅದೇ ಬದಲಾವಣೆ ಆಗಿದ್ದು. ನಾವು ಪದೇ ಅವನ್ಗೆ ನೀನ್ ಓದ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ ಅವ್ನ್ ಓದಕ್ ಕುತ್ಕೊಂಡ್ರು ಆಗ್ತಿರ್ಲಿಲ್ಲ. ಶಕ್ತಿ ಅದಕ್ಕೆ ಜಾಸ್ತಿ ಆಗತ್ತೆ. ನಾವ್ ಅದನ್ನ ಪಾಸಿಟಿವ್ ಆಗಿ ಹೇಳಕ್ ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ಎಲ್ಲ ಕ್ಲೆನ್ಸ್ ಆಗ್ಬಿಡತ್ತೆ, ಕ್ಲಿಯರ್ ಆಗ್ಬಿಡತ್ತೆ. ಹಾ ಮೇಡಮ್, ನಾನು ಇನ್ ಮುಂದೆ ಮಕ್ಕಳ ಮೇಲೆ ಈ ತರ ಪ್ರಯೋಗ ಮಾಡ್ಬೇಕು ಮೇಡಮ್. ನಾನು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಇದೆಯಲ್ಲ, ಅವ್ರ ಟೀಚರ್ಸ್ ಸ್ಕೂಲ್ಗಳಲ್ಲೆಲ್ಲ ಸರಿಯಾಗಿ ಓದಲ್ಲ ಅಂತ ಒಂದು ಲೆಟರ್ ನ ಪೇರೆಂಟ್ಸ್ ಕಳ್ಸಿದ್ರೆ ಆ ತಾಯಿ ಅಲ್ಲಿ ಏನ್ ಬರ್ದಿದ್ದಾರೆ ಅದನ್ನ ಓದ್ದೆ ನಿನ್ಗಿರೋಷ್ಟು ಟ್ಯಾಲೆಂಟ್ ಮಗುಗೆ ಆ ಸ್ಕೂಲ್ ನಲ್ಲಿ ಪಾಠ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ, ಅದಕ್ಕೋಸ್ಕರ ನಿನಗೆ ಅಲ್ಲಿ ಜಾಗ ಇಲ್ಲ ಅಂತ ಬರ್ದಿದಾರಪ್ಪ ಲೆಟರ್ ಅಲ್ಲಿ ಅಂತ ಹೇಳಿದ್ರಂತೆ. ಅವನೊಬ್ಬ ದೊಡ್ಡ ಸೈಂಟಿಸ್ಟ್ ಆದ. ಕೊನೆಗೆ ಅವ್ರ ಅಮ್ಮ ಸತ್ತ ಮೇಲೆ ಆ ಲೆಟರ್ ತೆಗ್ದು ನೋಡಿದ್ರೆ ಎಲ್ಲ ಬ್ಯಾಡ್ ಮಾರ್ಕ್ಸೇ ಇತ್ತಂತೆ. ನಿಮ್ ಮಗ ಸರಿ ಇಲ್ಲ, ತುಂಬಾ ನಾಟಿ ಇದ್ದಾನೆ, ಸರಿಯಾಗಿ ಓದ್ತಾ ಇಲ್ಲ, ಈ ತರನೇ ಇತ್ತಂತೆ. ಆದ್ರೆ ಅವ್ರ ಅಮ್ಮ ಅದನ್ನ ಮುಚ್ಚಿಟ್ಟಿ ಅವನಿಗೆ ಪಾಸಿಟಿವ್ ಆಗಿ ಮೋಟಿವೇಶನ್ ಮಾಡಿದ್ಲು. ಅವನೊಬ್ಬ ಸೈಂಟಿಸ್ಟ್ ಆಗಿ ಬೆಳೆದ. ಇದನ್ನ ಪ್ರತಿಯೊಂದು ತಾಯಿನೂ ಮಾಡ್ಬೇಕು. ಕಾಣಿಸ್ತಾ ಇರುತ್ತೆ ನಮ್ಗೆ ಎದ್ದು ಅವ್ನು ಸರಿ ಇಲ್ಲ ಅಂತ, ಆದ್ರೂ ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ಚೆನ್ನಾಗ್ ಓದ್ತೀಯಾ, ನಿನ್ಗೆಲ್ಲಾ ಸಾಧ್ಯ ಅಂತ ತುಂಬಿಸಿ ಮಾಸ್ಟರ್. ಕಾನ್ಫಿಡೆನ್ಸ್ ಬರ್ಸಿ, ನಿಜವಾಗ್ಲೂ ಚೇಂಜ್ ಆಗ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಿಲ್ಪಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ಹಾಯ್ ಗುರುಕಿರಣ್ ಸರ್, ನಿಮ್ಗೂ ಕೂಡ ನಮಸ್ತೆ. ನನ್ಗೆ ಧ್ಯಾನ ಹೇಳ್ಕೊಟ್ಟವ್ರೆ ದೀಪಾ ಮ್ಯಾಮ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಅದಕ್ಕೆ ಸಾಲುದೇ ಇಲ್ಲ. ಅವ್ರ ಮಗ ನಾನು ಸ್ಕೂಲ್ ಇಂತ್ರ ನೋಡ್ತಿದ್ದೀನಿ, ಅವ್ನು ಎಷ್ಟು ನನ್ಗೆ ಫಸ್ಟ್ ಇದೆಲ್ಲ ಕೇಳಿದ್ರೆ ನನ್ಗೆ ಬಿಲೀವೇ ಆಗ್ತಿಲ್ಲ. ಹಿಂಗಿದ್ದಾನ, ಹೆಂಗಿದ್ದವ್ನು ಹೆಂಗ್ ಚೇಂಜ್ ಆಗ್ಬಿಟ್ಟ ಅಂತ ಹೇಳಿ ಫಸ್ಟ್ ಶಾಕ್ ಆಗ್ಬಿಡ್ತು. ಆಮೇಲೆ ಇವ್ರು ಫಸ್ಟ್ ಧ್ಯಾನ ಹಿಂಗ್ ಮಾಡುವಾಗ ಇದೇನ್ ಪಾರ್ಕ್ ಅಲ್ಲಿ ಅಜ್ಜಿದ್ರ ಜೊತೆ ಎಲ್ಲ ಕುತ್ಕೊಂಡು ಫೋಟೋ ಹಾಕ್ತಾರಲ್ಲ, ಬರೀ ಸ್ಟೇಟಸ್ಗೆ ಬರೀ ಯಾವಾಗ ನೋಡಿದ್ರು ಅದೇ ಇರ್ತಿತ್ತು. ಏನಿರ್ಬೇಕು ಇವ್ರದ್ದು ಫಸ್ಟ್ ಇಂತ ನಂಗೆ ಸುಮಾರು ಒಂದು 7-8 years ಇಂತ್ರನೂ ಇವ್ರು ನಂಗೆ ಪರಿಚಯ. ಆಮೇಲೆ ಒಮ್ಮಕ್ಳನ್ನ ಇಷ್ಟು ಸ್ಟ್ರಿಕ್ಟು, ಫ್ರೆಂಡ್ಸ್ ಇಲ್ಲ, ಹೊರಗಡೆ ಆಚೆ ಹೋಗುದಿಲ್ಲ, ಈ ಒಮ್ಮಕ್ಳನ್ನ ಸ್ಟೇಟಸ್ ಅಲ್ಲಿ ಈ ರೀತಿ ಎಲ್ಲ ಹಾಕ್ತಾ ಇದಾರೆ ಅಂದ್ರೆ ಫುಲ್ ನಂಗೆ ಶಾಕ್ ಆಗ್ಬಿಡ್ತು. ಇದ್ರಲ್ಲೂ ಏನೋ ಇದೆ, ಇವರೇ ಚೇಂಜ್ ಆಗಿದ್ದಾರೆ ಅಂದ್ರೆ ಏನೋ ಇದೆ ಅಂತ ಹೇಳಿ ಒಂದ್ಸತಿ ಅವಾಗ ಅವ್ರ ಕ್ಲಿನಿಕ್ಗೆ ಹೋದಾಗೆಲ್ಲ ಮೆಡಿಟೇಷನ್ ಅಂತ ಹೇಳ್ತಿದ್ರು ಸರ್ ಅಣ್ಣ. ಅದಕ್ಕೆ ನಾನು ಒಂದಿನ ಹಂಗೆ ಕೇಳ್ದೆ ಅವ್ರನ್ನ. ಅವರು ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳಿದ್ರು. ಅಯ್ಯೋ ಬಿಡಿ, ಇವತ್ತು ನಮ್ಗೇನ್ ಇದೇನ್ ಸೆಟ್ ಆಗೋದಿಲ್ಲ, ನಂಗೆ ಅಷ್ಟು ಪೇಷನ್ಸ್ನು ಇಲ್ಲ ಅನ್ಕೊಂಡು ನಾನು ಸುಮ್ನೆ ಅದೇ. ಆಮೇಲೆ ದೀಪಾ ಹೇಳಿದ್ಮೇಲೆ ನಾನು ಹಂಗೆ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಗೊತ್ತಾಯ್ತು, ಓ ಇದ್ರಲ್ಲೂ ಏನೋ ಇದೆ ಅಂತ ಹೇಳಿ. ಇವಾಗ ನಾನು ಯಾವ ಟೈಮ್ ಆದ್ರೂ ಫೋನ್ ಮಾಡಿ ಮ್ಯಾಮ್ ದೀಪಾ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಒಂದ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಂಡಿಲ್ಲ. ಆಕ್ಚುಲಿ ಸಾರಿ ಕೇಳ್ಬೇಕು ಅವ್ರಿಗೆ. ನಾನು ಎಷ್ಟೊತ್ತಿ ಕಾಲ್ ಮಾಡಿ ತುಂಬಾ ಟಾರ್ಚರ್ ಕೊಡ್ತೀನಿ. ಏನೋ ನಂದು ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊಳಕ್ಕೆ ಅವರು ಬ್ಯುಸಿ ಇದ್ರೂನು ಸಹ ಮತ್ತೆ ಆಮೇಲೆ ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತಾರೆ. ಇವಾಗ್ಲೇನೆ ನಮಗೂ 2 ಮಕ್ಳಿದ್ದಾರೆ. ಒಂದ್ ಎಕ್ಸ್ಪೀರಿಯನ್ಸ್ ಈ ತರ ಅವ್ರಿಗೆ ಯಾವ ಏಜ್ ಅಲ್ಲಿ ಹೆಂಗೆ ನಾವು ಅವೇರ್ನೆಸ್ ಇರ್ಬೇಕು ಅಂತ ಒಂದ್ ಇವಾಗನೇ ಸ್ವಲ್ಪ ನಾವು ಅವೇರ್ನೆಸ್ ಆಗಿರಕ್ಕೆ ಒಂದ್ ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಇದೇ ರೀತಿ ಈ ಕ್ಲಾಸಿಗೆ ಬಂದಿದ್ದಕ್ಕೆ ನಂಗೆ ತುಂಬಾ ಫುಲ್ ಖುಷಿ ಆಯ್ತು. ಇದೇ ತರನೇ ಬಂದು ಕ್ಲಾಸಸ್ ಎಲ್ಲ ಕೊಡ್ತಾ ಇರಿ, ನಮಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದ್ರೆ ಈ ಟೈಮ್ ಚೆನ್ನಾಗಿದೆ ಕೇಳಕ್ಕೆ. ಆಮೇಲೆ ನಿಮ್ದು ಆ ಕ್ಲಾಸಸ್ ಎಲ್ಲ ಇರುತ್ತೆ, ಬಟ್ ನಮ್ಗೆ ಟೈಮ್ ಇರೋದಿಲ್ಲ ಅಲ್ಲ. ಇದಾದ್ರೆ ನಾವು ಎನಿ ಟೈಮ್ ಇದು ಮಾಡ್ಕೋಬಹುದು. ಅದಕ್ಕೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನ ಮಾತಾಡಿದ್ರೆ ಜಾಸ್ತಿನೇ ಇದೆ, ಅದಕ್ಕೆ ಲೈಟ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಸಾರಿ. ಸಾರಿ. ನಮಗೆ ಬೇಕು ಧ್ಯಾನಿಗಳದ್ದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋಕೆನೆ ಪತ್ರಿಜಿಗಳು ಬಿಟ್ಟಿರೋದು ಈ ತರ. ಎಸ್ ಮಾಸ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ದೀಪಾ ಮೇಡಮ್. ನಮಸ್ತೆ ಮಾ, ನಮಸ್ತೆ. ಗುರುಕಿರಣ್ ಸರ್ ನಮಸ್ತೆ. ಚೈತ್ರ ಮೇಡಮ್. ಮೇಡಮ್ ನಾನು ನಿಮ್ಗೆ ತುಂಬಾ ಧನ್ಯವಾದ ಹೇಳ್ಬೇಕೆ ಹ್ಯಾಂಡ್ ರೈಸ್ ಮಾಡಿದ್ದು ಇವತ್ತು. ಎಲ್ಲಾ ಮಾಸ್ಟರ್ಸ್ಗೂ ನಾನು ಹೇಳೋದೇನಂದ್ರೆ ದೀಪಾ ಮೇಡಮ್ ಇಂದ ನಾನು ತುಂಬಾನೇ ಕಲ್ತಿದ್ದೀನಿ. ನನ್ನ ಗೊಂದಲಗಳೆಲ್ಲ ದೀಪಾ ಮೇಡಮ್ ಬಗೆಹರಿಸಿದ್ದಾರೆ. ನಾನ್ ಮಾತಾಡ್ತಾ ಇರೋದ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಡಿ. ಹಾ ದೀಪಾ ಮೇಡಮ್ ನನ್ಗೆ ಕೆಲವೊಂದು ಗೊಂದಲಗಳಿದ್ದೆಲ್ಲ ಒಂದೆರಡು ಕತೆ ರೂಪದಲ್ಲಿ ಹೇಳಿ ನನ್ ಗೊಂದಲಗಳನ್ನು ಬಗೆಹರಿಸಿದ್ದಾರೆ.
ನಾನೇನಾದ್ರೂ ಒಂದು ಅಕಸ್ಮಾತ್ ನನ್ಗೇನೋ ಗೊತ್ತಾಗ್ಲಿಲ್ಲ ಮೇಡಮ್, ಈ ತರ ಹಿಂಗೆ ಸಮಸ್ಯೆ ಆಗಿದೆ, ಇದ್ ಹೆಂಗ್ ಮಾಡ್ಕೋಬೇಕಂತ ಕೇಳಿದಾಗ ಅವ್ರಿಗೊಂದ್ ಮೆಸೇಜ್ ಹಾಕ್ಬಿಟ್ಟಿರ್ತೀನಿ, ಮೇಡಮ್ ನನ್ಗೊಂದ್ 2 ನಿಮಿಷ ಟೈಮ್ ಬೇಕು ಅಂತ. ಅವ್ರು ವಾಪಸ್ ನನಗೆ ಇಂಥ ಸಮಯದಲ್ಲಿ ಫೋನ್ ಮಾಡಂತ ಮೆಸೇಜ್ ಹಾಕಿ, ನಾನ್ ಫೋನ್ ಮಾಡಿದಾಗ ಅವ್ರು ಎಷ್ಟೇ ಬ್ಯುಸಿ ಇರ್ಲಿ ಪಾಪ ನನಗ್ ಮಾತಾಡಿ ನನ್ಗೊಂದು ನನ್ ಸಮಸ್ಯೆಗಳಿಗೆ ಒಂದು ಉತ್ತರ ಸಿಗೋ ತರ ಮಾಡಿದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿರ್ತೀನಿ. ಅವರಿಂದ ನಾನು ತುಂಬಾನೇ ಕಲ್ತಿದ್ದೀನಿ. ಇದು ಹಿಂಗಲ್ಲಪ್ಪ ಹಿಂಗೆ ಅಂತ ಚಿಕ್ಕ ಮಕ್ಳಿಗೆ ಹೇಳೋ ತರ ಬಿಡಿಸಿ ಹೇಳ್ತಾರೆ ಮೇಡಮ್, ಅದ್ಭುತ ಅವರು. ಗುರುಕಿರಣ್ ಸರ್, ನಾನ್ ನಿಮ್ಗೆ ಹೇಳೋದೇನಂದ್ರೆ, ದೀಪಾ ಮೇಡಮ್ಗೆ ವಾರದಲ್ಲಿ 1 ದಿನ ಆದ್ರೂ ಕರ್ಸಿ ಇಲ್ಲಿಗೆ. ನಾವು ಸುಮಾರು ಜನ ಇದ್ದೀವಿ, ಅವರಿಂದ ಎಷ್ಟೋ ಜನಗಳಿಗೆ ಗೊಂದಲಗಳು ಬಗೆಹರಿತವೆ. ಅದನ್ನೇ ಹೇಳ್ಬೇಕಿತ್ತು ನಾನು. ದೀಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಂದು ಸರ್, 1 ನಿಮಿಷ. ಇಷ್ಟೊಂದು ಜನ ಇದ್ದೀವಿ ನಾವು. ಗುರುಕಿರಣ್ ಸರ್ ಡೈಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾನೆ ಇದಾರೆ. ಅದು ಬಳ್ಳಾರಿ ನಾದಧ್ಯಾನಕ್ಕೆ ಸ್ವಲ್ಪ ಫಂಡ್ ಕೊಡ್ಬೇಕು ನಾವು, ಅಕ್ಕಿ ಚೀಲಗಳು ಅಂತ. ಅದಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ಎಲ್ರಿಗೂ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಷ್ಟೇ, ಅದೊಂದು ಹೆಲ್ಪ್ ಮಾಡೋಣ ನಾವು ಅಷ್ಟೇ ಮೇಡಮ್ ನಾನು ಹೇಳ್ಬೇಕಾಗಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಕಿರಣ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಲಾಸ್ಟ್ ದಿಲೀಪ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ದೀಪಾ ಮೇಡಮ್. ನಿಮ್ಮ ಒಂದು ಅನುಭವ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನನಗೊಂದು ನಿಮ್ಮ ಎಕ್ಸ್ಪೆರಿಮೆಂಟ್, ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಆ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಇದು ನಾವ್ ಯಾಕೆ ಇಂಪ್ಲಿಮೆಂಟ್ ಮಾಡಾಕ್ತಾ ಇಲ್ಲ ನಾವು ನಮ್ ಲೈಫ್ ಅಲ್ಲಿ ಅಂತ ಅನಿಸ್ತು. ನಾವು ಇದನ್ನ ಟ್ರೈ ಮಾಡ್ಬೋದಲ್ವಾ? ಅದು ನಮ್ಮೇಲೆ ನಾವೇ ಮಾಡ್ಕೊಳ್ಳೋದು ಈಸಿ ಕಂಪೇರಿಟಿವ್ಲಿ. ಅದರ್ಸ್ ಇನ್ನೊಬ್ರಿಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿಸಿ ಅವ್ರನ್ನ ಚೇಂಜ್ ಮಾಡ್ಸೋ ಒಂದು ಈ ಟೆಕ್ನಿಕ್ ನ ನಾವು ಫಸ್ಟ್ ಟೈಮ್ ನಾನಿಲ್ಲಿ ಕೇಳಿಸ್ಕೊಂಡಿದ್ದು. ಚೆನ್ನಾಗಿದೆ. ಇದೊಂದು ಮಾಡ್ಬೋದು, ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು ನಮಗೆ ಬೇಕಾದಂಗೆ, ನಮ್ಮ ಹತ್ರದವ್ರನ್ನ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದು. ಮೇಡಮ್, ಇದು ನೀವು ನಿಮ್ಮ ಮಗನ ಮೇಲೆ ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಹೇಳ್ತಾ ಹೋಗ್ತಿರಲ್ಲ, ಅವ್ರ ಮೈಂಡ್ ಯಾವ ತರ ಥಿಂಕ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ನೀವು ಪಾಸಿಟಿವ್ ಇನ್ಪುಟ್ಸ್ ಕೊಡ್ತಾ ಇರ್ತೀರಾ, ಬಟ್ ಅವ್ರದ್ ಮೈಂಡ್ ಅದೇ ತರ ಪಾಸಿಟಿವ್ ಇದ್ರೇನೆ ಅದನ್ನ ತಗೊಳುತ್ತೆ. ಅದು ಇಲ್ಲ ಅಂತಂದ್ರೆ ಅವ್ರಿಗೆ ನನ್ ಕೈಲಿ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂತು ಅಂದ್ರೆ ಅಗೈನ್ ಇಟ್ಸ್ ಎ ರಿವರ್ಸ್ ಬ್ಯಾಕ್. ಆ ತರ ಆಗೋ ಚಾನ್ಸಸ್ ಉಂಟಾ? ಏನ್ ಸರ್ ಇದು ಅವ್ರು ಮಲ್ಕೊಂಡಿದ್ದಾಗ ಆಗೋದು. ಮಲ್ಕೊಂಡಿದ್ದಾಗ ಅವ್ರಿಗೆ ಕಾನ್ಶಿಯಸ್ ಇರೋದಿಲ್ಲ. ಸೊ ನಾವು ಸೀದಾ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಟಚ್ ಮಾಡ್ತಾ ಇದೀವಿ. ಅಲ್ಲಿ ಅದು ಸ್ಟೋರ್ ಆಗುತ್ತೆ. ಆ ನೆಗೆಟಿವಿಟಿ ಕ್ಲೆನ್ಸ್ ಆಗಿ ಪಾಸಿಟಿವ್ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಶಕ್ತಿ ಆ ಪಾಸಿಟಿವಿಟಿಗೆ ಜಾಸ್ತಿ ಕೊಡ್ತಾ ಇರ್ತೀವೋ, ಆ ನೆಗೆಟಿವ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಮತ್ತೆ ಅವ್ರು ಅದನ್ನ ಯೋಚನೆ ಮಾಡೋ ಶಕ್ತಿನ ಕಳ್ಕೊಂಡಿರ್ತಾರೆ. ಅವ್ರು ಮತ್ತೆ ನೆಗೆಟಿವ್ ಥಿಂಕ್ ಮಾಡಕ್ಕೆ ಆ ಪಾಯಿಂಟೇ ಇರೋದಿಲ್ಲ ಅಲ್ಲಿ ನೆಗೆಟಿವ್ ಥಾಟ್ಸ್ ಅಲ್ಲಿ. ಅವರು ಸಬ್ ಕಾನ್ಶಿಯಸ್ ಅಲ್ಲಿ ಈ ಪಾಸಿಟಿವ್ ಅನ್ನೋದು ನಾವು ಬಿತ್ಬಿಟ್ಟಿರ್ತೀವಲ್ಲ, ನಾವ್ ಏನ್ ಬೀಜ ಬಿತ್ತೀವೋ ಅದೇ ಫಲ. ಸೊ ನಾನು ಕಹಿ ಬೀಜ ಬಿತ್ತಿದ್ದೆ, ಮತ್ತೆ ನಾನು ಸಿಹಿ ಬೀಜವನ್ನ ಬಿತ್ತಿದೆ. ಅದು ತಗೊಳ್ತು ಟೈಮು, ಬಟ್ ಆಯ್ತು ಸರ್. ಕರೆಕ್ಟ್ ಮೇಡಮ್. ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು. ತುಂಬಾ ಅಂದ್ರೆ ತುಂಬಾನೇ ಆ ಫಲ ಕೊಡೋವರೆಗೂ ನಾವು ಕಾಯ್ಬೇಕು. ಇವನ್ ವಿಷಯದಲ್ಲಿ ಸ್ವಲ್ಪ ಬೇಗ ಆಯ್ತು. ಯಾಕಂದ್ರೆ ಇವನು ಡಿವೈನ್ ಸೋಲ್ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ನಿನ್ನೆ ಒಂದು ಕನ್ಸು ಹೇಳ್ದ, ಅದ್ಭುತವಾಗಿತ್ತು. ಅಯ್ಯಪ್ಪ ಸರ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವನಿಗೆ. ಕನ್ಸಿನಲ್ಲಿ ಕನ್ಸೆ ಜಾಸ್ತಿ ಹೇಳೋದು ಅವನು. ಟಾಸ್ಕ್ ಕೊಟ್ಟಿದ್ದಾರೆ ಎಷ್ಟೋ ಜನ ಅವನ್ ತರನೇ ಇರೋ ಮಕ್ಳ ಜೊತೆ. ಕತ್ಲಿದೆ ಅಂತೆ, ತುಂಬಾ ಕತ್ಲೆ ಇದೆಯಲ್ಲ ಅಂತ ಎಲ್ಲಾ ಫ್ರೆಂಡ್ಸ್ ಮಾತಾಡ್ತಿದ್ದಾರೆ. ಯಾವಾಗ ಇವನ್ ಎಂಟ್ರಿ ಕೊಡ್ತಾನೋ ಆ ಸ್ಟ್ರೀಟ್ ಲೈಟ್ ಎಲ್ಲ ಹತ್ಕೊಳುತ್ತಂತೆ. ಆಗ ಸರ್ರೆ ಅಯ್ಯಪ್ಪ ಸರ್ ಶಾಕ್ ಆಗಿ ಅವನ್ನ ಪಿರಮಿಡ್ ವ್ಯಾಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಆ ಒಂದು ಚೇರ್ ನ ಇಟ್ಟು 4 ಭಾಗಕ್ಕೆ ಹಗ್ಗ ಕಟ್ಟಿ ಆ ಚೇರ್ ಮೇಲೆ ಅವನ್ನ ಕೂರಿಸಿ ಆ ಕಿಂಗ್ಸ್ ಚೇಂಬರ್ ಟಾಪ್ ಅಲ್ಲಿ ಅವನ್ನ ಕೂರಿಸಿದ್ರಂತೆ. ಸೊ ಈ ತರ ಮತ್ತೆ ನಾನು ಒಂದ್ಸಲ ಅವ್ರನ್ನ ಕೇಳ್ಕೊಂಡಿದ್ದೆ, ನನ್ ಮಗನಲ್ಲಿ ಅವಾಗವಾಗ ಹಿಂಗ್ ಕಾಣಿಸ್ತಾ ಇರುತ್ತೆ. ನಮ್ಮನ್ನೆಲ್ಲ ಧ್ಯಾನಕ್ ತಂದ, ಬಟ್ ಅವನು ಅಷ್ಟೊಂದ್ ಸೀರಿಯಸ್ ಆಗಿ ಮಾಡೋದಿಲ್ಲ ಧ್ಯಾನನ, ಸ್ವಲ್ಪ ಹುಡುಗಾಟ ಇದೆ ಅಂತ. ಅವಾಗ ಅವನು ರಾಜ್ಕುಮಾರ್ ತರ ಇದಾನೆ ನಿಮ್ ಮನೇಲಿ ಅಂತ ಒಂದ್ ಸ್ವಲ್ಪ ಕಣ್ ಮುಚ್ಕೊಂಡು ನನಗೆ ಕ್ಲಾರಿಟಿ ಕೊಟ್ರು. ಅವನು ಅವನ್ ಸೋಲು ಮತ್ಸ್ಯ ಲೋಕದ ರಾಜಕುಮಾರ ಆಗಿದ್ದ ಅಂತ ಒಂದು ಪಾಸ್ಟ್ ಲೈಫ್ ಅಲ್ಲಿ. ಸೊ ಅವನ್ ಚಿಂತೆ ಇಲ್ಲ ಮಾಸ್ಟರ್ಸ್ ನನಗೆ. ಸೊ ಅದಕ್ಕೆ ಅವ್ನ್ ನಮ್ಮ ಮನೇಲೂ ರಾಜ್ಕುಮಾರ್ ತರನೇ ಇದಾನೆ, ಆರಾಮಾಗಿ ಕೂಲ್ ಆಗಿ ಓದ್ಕೊಂಡು ಅವ್ನಿಗೆ ಹೆಂಗ್ ಬೇಕಂಗೆ. ಎಸ್ ಮಾಸ್ಟರ್ಸ್. ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮೇಡಮ್ ನಿಮ್ದು.
ಎಲ್ರು ಹೇಳ್ದಂಗೆ ಮತ್ತೆ ಮತ್ತೆ ನಮ್ಗೆ ಬಂದು ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಹೋಗಿ. ಟೈಮ್ ಇಲ್ದಿರೋ ಕಾರಣ ಇನ್ನೊಂದು ಕ್ಲಾಸ್ ಅಲ್ಲಿ ನಿಮ್ಮ ಒಂದು ಡಿಸ್ಕಷನ್ ಅಥವಾ ಭೇಟಿಯಲ್ಲಿ ನಾವು ಇನ್ನೂ ಡಿಸ್ಕಸ್ ಮಾಡಿ ಹೆಚ್ಚೆಚ್ಚಾಗಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ದೀಪಾ ಮೇಡಮ್ ಒನ್ಸ್ ಅಗೇನ್ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನಾವು ಮಾಸ್ಟರ್ಸ್ ನ ಮತ್ತೆ ಸೆಕೆಂಡ್ ರೌಂಡ್ ಬಂದಾಗ ಖಂಡಿತ ಎಲ್ಲ ಒಂದು ಪ್ಲಾನ್ ಮಾಡ್ತೀವಿ. ಒಂದು ಪ್ಲಾನ್ ಮಾಡಿ ಮತ್ತೆ ಮೇಡಮ್ ನ ಕರ್ಸೋಣ. ಎಸ್ ಮೇಡಮ್, ಬರ್ತೀರಲ್ಲ ಮೇಡಮ್ ಸೆಷನ್ಗೆ? ಎಸ್ ಸರ್ ಬರ್ತೀನಿ. ದೀಪಾ ಎಸ್ ಮೇಡಮ್? ಸರ್ ನಾನ್ ಹೇಳ್ಬೇಕಂದ್ರೆ 8 o'clock ಅಲ್ಲಿ ಮಕ್ಕಳ ಧ್ಯಾನ ಸೆಷನ್ ಕೊಡ್ತಾ ಇರ್ತೀನಿ ಸರ್. PCSP ಲಿ ನಂದು ಕ್ಲಾಸಸ್ ಗಳಿರುತ್ತೆ. ಮಧ್ಯಾಹ್ನನೂ ಇರುತ್ತೆ. ಬೆಳಗ್ಗೆ 11 o'clock ಅಲ್ಲಿ ನಿಮ್ಗೆ ಗೊತ್ತಾದಂಗೆ ಅವಾಗ್ಲೂ ಆಂಕರಿಂಗ್ ಅಲ್ಲಿ ಇರ್ತೀನಿ. ಸೊ ನನ್ಗೆ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ಡೆಫಿನೆಟ್ಲಿ ಬರ್ತೀನಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅವಕಾಶನ ನಾನು ಇಲ್ಲ ಅಂತ ಯಾವಾಗ್ಲೂ ಹೇಳೋಲ್ಲ. ಎಷ್ಟೇ ಕಷ್ಟ ಇದ್ರು ತಗೊಳ್ತೀನಿ. ಬರ್ತೀನಿ ಸರ್, ಬರ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮಂಗಳ ಮಾಸ್ಟರ್ಸ್. ಅಂತ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ ಸರ್ ಫಿಸಿಕಲ್ ಆಗಿ. ಸೊ ಟೈಮ್ ಆಗಿದೆ ಅನ್ಸುತ್ತೆ ಮ್ಯಾಮ್. ಅಯ್ಯೋ ಮೇಡಮ್, ಟೈಮ್ ಆಗಿದೆ ಅಲ್ಲ, ತುಂಬಾ ಟೈಮ್ ಆಗಿದೆ. ಸಾರಿ. ಹೌದು. ನನ್ ನಂಬರ್ಗೆ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ. ನನ್ ನಂಬರ್ಗೆ ಮಾತಾಡ್ಬೇಕನ್ಸಿದ್ರೆ ಮೆಸೇಜ್ ಹಾಕಿ. ಎಸ್. ಸಾರಿ ಮೇಡಮ್, ಸಾರಿ. 82176. ನಾವು ಮೇಡಮ್ಗೆ ಮೆಸೇಜ್ ಮಾಡ್ತೀನಿ, ಓಕೆನಾ? ಮಂಗಳ ಮೇಡಮ್ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀನಿ ನಿಮ್ಗೆ, ಓಕೆನಾ? ಅವ್ರ ನಂಬರ್ನ ನಿಮ್ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಇಷ್ಟೋ ತನಕ ತಾಳ್ಮೆಯಿಂದ ಕುತ್ಕೊಂಡು ನನ್ನ ಒಂದು ಅನುಭವನ ಕೇಳಿದಕ್ಕೆ ಅವಕಾಶ ಕೊಟ್ಟಂತ ಲಕ್ಷ್ಮಿ ಮ್ಯಾಮ್ಗೆ ಮತ್ತೆ ಈ ಟೀಮ್ಗೆ, ಚೈತ್ರಾ ಮ್ಯಾಮ್, ಗುರುಕಿರಣ್ ಸರ್, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ನಾಳೆ ಬರ್ತಾ ಇದ್ದೀನಿ ನಾನು ಬೆಂಗಳೂರಿಗೆ, ಶಿವಶಕ್ತಿ ಪಿರಮಿಡ್. ಸೊ ಎಲ್ಲರೂ ಸಿಗೋಣ ಅಲ್ಲಿ, ಓಕೆ ಮಾಸ್ಟರ್ಸ್? ಸೊ ಎಲ್ಲರೂ ಇವತ್ತಿನ ಧ್ಯಾನ 10 ಗಂಟೆ. ಸೊ 10 ಗಂಟೆಗೆ ಸ್ಟಾರ್ಟ್ ಮಾಡೋಣ. 10 ಗಂಟೆಯಿಂದ 2 ಗಂಟೆಗಳ ಕಾಲ ನಾದ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಎಲ್ಲರೂ 10 ಗಂಟೆಗೆ ಧ್ಯಾನಕ್ಕೆ ಸೇರಿ ಅಂತ ಹೇಳ್ತಾ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.